ಮೀರಿದಂತಹ ಮುಸಲ್ಮಾನರನ್ನು ಲೆಫ್ಟ್ ವರ್ಸಸ್ ರೈಟ್. ವೀಕ್ಷಕರೇ ನಮಸ್ತೆ. ಇವತ್ತಿನ ಪ್ರೈಮ್ ಟೈಮ್ ಕಾರ್ಯಕ್ರಮಕ್ಕೆ ಸ್ವಾಗತ. ಇಡೀ ವಿಶ್ವಕ್ಕೆ ಗೊತ್ತಿರುವಂತಹ ವಿಚಾರ, ಇಡೀ ವಿಶ್ವ ಭಯ ಆತಂಕದಿಂದ ಎದುರಿಸಿರುವಂತಹ ದಿನಗಳು ಅಂದ್ರೆ ಕೊರೋನಾ ಮಹಾಮಾರಿಯ ಭಯ ಆತಂಕ ಎಲ್ಲವೂ ಕೂಡ ಇರುವಂತದ್ರ ಜೊತೆಗೆ ನಾವು ಕೊರೋನಾದೊಂದಿಗೆ ಜೀವನ ಮಾಡಬೇಕು ಅಂತ ಬಂದಾಗ ಇದೀಗ ನಾವು ಜಯಗಳಿಸ್ತಾ ಇದ್ದೇವೆ. ಎಲ್ಲೊಂದು ಕಡೆ ನಮ್ಮ ಜೀವನ ಸದಾ ಸೀದವಾಗಿ ನಡೀತಾ ಇದೆ, ಈ ಹಿಂದಿನ ನವಚೈತನ್ಯಕ್ಕೆ ಮರಳುತ್ತಾ ಇದೆ ಅನ್ನುವಂಥದ್ದು ಅಷ್ಟೇ ಸತ್ಯವಾಗಿರುವಂತಹ ವಿಚಾರ. ಇದರ ನಡುವೆ ನಮ್ಮ ಹೊರದೇಶದಲ್ಲಿರುವಂತಹ ನಮ್ಮ ಕನ್ನಡಿಗರು, ನಮ್ಮ ಊರಿನವರು, ಅವರ ಬಗ್ಗೆಯೂ ಕೂಡ ನಾವು ಮಾತನಾಡಬೇಕಾಗುತ್ತೆ. ಇವತ್ತಿನ ಒಂದು ಡಿಸ್ಕಷನ್ ಏನಿದೆ, ಇವತ್ತಿನ ಒಂದು ಚರ್ಚೆ ಏನಿದೆ, ಈ ಒಂದು ಕೊರೋನಾ ಅನ್ನುವಂತಹ ಮಹಾಮಾರಿ ಏನಿದೆ, ಈ ಕೊರೋನಾ ಅನ್ನುವಂತಹ ವಿಚಾರ ಏನಿದೆ, ಈ ಒಂದು ಕೋವಿಡ್ ಅನ್ನುವಂತಹ ವಿಚಾರ ಏನಿದೆ, ಇದನ್ನ ಅಸ್ತ್ರವನ್ನಾಗಿಸಿ, ಇದನ್ನ ಬಂಡವಾಳವನ್ನಾಗಿಸಿ, ಇದನ್ನ ದಂಧೆಯನ್ನಾಗಿಸಿ ಮಾಡಿದಂತಹ ಏಜೆನ್ಸಿಗಳು ನಮ್ಮ ಕಣ್ಣ ಮುಂದೆ ಇದೆ. ಅಂದ್ರೆ ಇಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ, ಇಂತಹ ಸಂಕಷ್ಟ ಕಾಲಘಟ್ಟದಲ್ಲೂ ಕೂಡ ಹಣ ಮಾಡುವಂತಹ, ಹಣ ದೋಚುವಂತಹ, ಹಣ ಪೀಕಿಸುವಂತಹ ದಂಧೆಕೋರರಿದ್ದಾರೆ. ಆ ದಂಧೆಕೋರರಿಗೆ ಏಜೆನ್ಸಿಗಳು ಅನ್ನುವಂತಹ ಹೆಸರು ಕೂಡ ಇದೆ. ಆ ಏಜೆನ್ಸಿಗಳು ಬೇರೆ ಯಾರೂ ಅಲ್ಲ, ನಮ್ಮ ಹೊರದೇಶದಲ್ಲಿರುವವರು ನಮ್ಮ ಊರಿಗೆ ಬರಬೇಕು, ತದನಂತರ ಮತ್ತೆ ಹೊರದೇಶಕ್ಕೆ ಹೋಗಿ ದುಡಿಬೇಕು, ಇಲ್ಲಿ ಊರಿನವರನ್ನೆಲ್ಲ ನೋಡ್ಕೊಳ್ಬೇಕು ಅನ್ನುವಂತಹ ಒಂದು ಆಸೆ ಕನಸುಗಳನ್ನ ಇಟ್ಕೊಂಡು ಹೋಗ್ತಾರೆ ನೋಡಿ. ಅದೇ ರೀತಿ ಜೀವನೋಪಾಯ ಅಂತ ಬಂದಾಗ ಇಲ್ಲಿರುವಂತವರು ಹೊರದೇಶಕ್ಕೆ ಹೋಗ್ತಾರೆ. ಆ ಸಂದರ್ಭದಲ್ಲಿ ಅಂಥವರಿಂದ ಹಣ ಪೀಕುವಂತಹ ಏಜೆನ್ಸಿಗಳ ಬಗ್ಗೆ, ದಂಧೆ ನಡೆಸುವಂತಹ ಏಜೆನ್ಸಿಗಳ ಬಗ್ಗೆ ನಾವು ಮಾತನಾಡ್ತಾ ಇದ್ದೇವೆ. ನಿಜವಾಗ್ಲೂ ಕೂಡ ಬೇಸರ ಆಗುತ್ತೆ, ನಮ್ಮ ಮಂಗಳೂರಿನಲ್ಲಿ, ಉಡುಪಿಯಲ್ಲಿ ಇಂತಹ ಏಜೆನ್ಸಿಗಳು ಇದೆ ಅಂತ ಕೇಳಿದಾಗ. ಯಾಕಂದ್ರೆ ಲಕ್ಷ ಲಕ್ಷ ಹಣವನ್ನ ಇವರುಗಳು ದೋಚ್ತಾರೆ ಅನ್ನುವಂತಹ ಪ್ರಶ್ನೆ ಇದೆ, ಇಂತಹ ಆರೋಪಗಳು ಕೂಡ ಇದೆ. ಇದರ ಬಗ್ಗೆ ನಾವು ಮಾತನಾಡ್ತಾ ಇದ್ದೇವೆ. ಸೊ ಹಾಗಾಗಿ ಬಿ ಕೇರ್ಫುಲ್ ಅನ್ನುವಂತಹ ಟೈಟಲ್ ಅನ್ನು ನಾವು ಕೊಟ್ಟಿದ್ದೇವೆ. ಈ ಸಂದರ್ಭ ಫಾರಿನ್ ಟೂರ್ಗಳಿಗೆ ತಾವು ಹೋಗ್ತೀರಾ ಅಂತ ಹೇಳಿದ್ರೆ ಸ್ವಲ್ಪ ನೋಡ್ಕೊಳ್ಬೇಕಾಗುತ್ತೆ, ಎಚ್ಚರದಿಂದ ಇರಬೇಕಾಗುತ್ತೆ. ಸೊ ಫಾರಿನ್ ಟೂರ್ ಇಟ್ಸ್ ಈಕ್ವಲ್ ಟು ಬಿ ಕೇರ್ಫುಲ್ ಅನ್ನುವಂಥ ಟೈಟಲ್ ಅನ್ನ ಕೊಟ್ಟಿದ್ದೇವೆ. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿತಿನ್ ಸಾಲ್ಯ. ಎಲ್ಲೇ ಮೀರಿದಂತಹ ಮುಸಲ್ಮಾನರನ್ನು ಲೆಫ್ಟ್ ವರ್ಸಸ್ ರೈಟ್. ಕೋವಿಡ್ ವಿಚಾರ ಕಡಿಮೆ ಆಗ್ತಾ ಬರ್ತಾ ಇದೆ. ಮತ್ತೆ ನಮ್ಮ ಜೀವನವನ್ನ ನಾವು ಸ್ಟಾರ್ಟ್ ಮಾಡ್ತೇವೆ, ಹೊರದೇಶದಲ್ಲಿ ಫಾರಿನ್ ಟೂರ್ಗೆ ಹೋಗ್ತೇವೆ ಅನ್ನುವಂತಹ ಆಸೆ ಕನಸುಗಳನ್ನ ಇಟ್ಕೊಂಡಿದ್ರೆ ನಮ್ಮ NRIಗಳು ಜೊತೆಗೆ ಅಲ್ಲಿ ಹೊಸ ಜೀವನವನ್ನ ಪ್ರಾರಂಭ ಮಾಡಬೇಕು ಅಂತ ಯುವಕರು ಹೋಗ್ತಾ ಇದ್ರೆ ಸ್ವಲ್ಪ ಎಚ್ಚರದಿಂದ ಇರಬೇಕಾಗುತ್ತೆ, ಸ್ವಲ್ಪ ಬಿ ಕೇರ್ಫುಲ್ ಆಗಬೇಕಾಗುತ್ತೆ. ಯಾಕಂದ್ರೆ ಈ ಒಂದು ವಿಚಾರಗಳನ್ನ ನಾವು ಕೇಳಬೇಕಾಗುತ್ತೆ, ಸ್ವಲ್ಪ ಎಚ್ಚರದಿಂದ ಇರಬೇಕಾಗುತ್ತೆ. ಹಾಗಾಗಿ ಫಾರಿನ್ ಟೂರ್ ಇಸ್ ಈಕ್ವಲ್ ಟು ಬಿ ಕೇರ್ಫುಲ್ ಅನ್ನುವಂಥ ಟೈಟಲ್ ಅನ್ನ ನಾವು ಕೊಟ್ಟಿದ್ದೇವೆ. ಏನಾಗಿದೆ, ಯಾರು ವಂಚನೆಗೊಳಗಾಗಿದ್ದಾರೆ, ಯಾರು ವಂಚನೆ ಮಾಡಿದ್ದಾರೆ, ಯಾವ ರೀತಿಯಲ್ಲಿ ವಂಚನೆ ಮಾಡಿದ್ದಾರೆ, ಯಾವ ದಂಧೆ ನಡೀತಾ ಇದೆ, ಸ್ವಲ್ಪ ನಾವೆಲ್ಲರೂ ಕೂಡ ನೋಡ್ಕೊಳ್ಬೇಕಾಗುತ್ತೆ. ಕ್ವಿಕ್ ರೌಂಡ್ ಅಪ್ ಬರ್ತಾ ಇದೆ, ನೋಡ್ಕೊಂಡು ಬನ್ನಿ. ಕೊರೋನಾ ಪ್ಯಾಕೇಜ್, NRIಗಳನ್ನ ದೋಚುವ ಟ್ರಾವೆಲ್ ಏಜೆನ್ಸಿಗಳು, ಟಿಕೆಟ್ನಲ್ಲೂ ದೋಖ, ವಂಚನೆ ಪ್ರಶ್ನಿಸಿದ್ರೆ ಬೆದರಿಕೆ ತಂತ್ರ. ಒಂದೆಡೆ ಕೊರೋನಾ ನಿರ್ಬಂಧ, ಕ್ವಾರಂಟೈನ್ ನೆಪದಲ್ಲಿ NRIಗಳು ನರಳ್ತಿದ್ರೆ ಇದನ್ನೇ ಬಂಡವಾಳ ಮಾಡಿಕೊಂಡ ಕೆಲ ಏಜೆನ್ಸಿಗಳು NRIಗಳಿಂದಲೇ ಕೊರೋನಾ ಪ್ಯಾಕೇಜ್ ಹೆಸರಲ್ಲಿ ಹಣ ಪೀಕಿಸಿಕೊಳ್ಳುತ್ತಿರುವುದು ಬೆಳಕಿಗೆ ಬಂದಿದೆ. ಕುವೈಟ್ ಇನ್ನಿತರ ಸೌದಿ ರಾಷ್ಟ್ರಗಳಿಗೆ ತೆರಳುವ ಮಂದಿ ಕಡ್ಡಾಯ 14 ದಿನಗಳ ಕ್ವಾರಂಟೈನ್ ಇರಬೇಕು. ಅಲ್ಲದೆ ತಮ್ಮ ಕೆಲಸಕ್ಕೆ ಹಾಜರಾಗುವ ವೇಳೆ ಕೋವಿಡ್ ನೆಗೆಟಿವ್ ಸರ್ಟಿಫಿಕೇಟ್ ಅನ್ನು ತೋರಿಸಬೇಕು. ಹೀಗಾಗಿ ಮಂಗಳೂರು ಸೇರಿ ಕರಾವಳಿಯಿಂದ ತೆರಳುವ ಮಂದಿಗೆ ಟ್ರಾವೆಲ್ ಏಜೆನ್ಸಿಗಳು ಪ್ಯಾಕೇಜ್ ವ್ಯವಸ್ಥೆ ಮಾಡಿವೆ. ಈ ಪ್ಯಾಕೇಜ್ ಅಡಿ ಹೋದಲ್ಲಿ ವಿಮಾನದ ಟಿಕೆಟ್ ಜೊತೆಗೆ ಅಲ್ಲಿ 14 ದಿನ ಕ್ವಾರಂಟೈನ್ ಇರಲು ಹೋಟೆಲ್ ವ್ಯವಸ್ಥೆ ಮತ್ತು RT-PCR ಟೆಸ್ಟ್ ಸೇರಿದಂತೆ ಎಲ್ಲವನ್ನೂ ಒಳಗೊಂಡಿದೆ ಎಂದು ಪ್ರಯಾಣಿಕರನ್ನ ನಂಬಿಸಲಾಗುತ್ತದೆ. ಕೊರೋನಾ ಪ್ಯಾಕೇಜ್ ಹೆಸರಲ್ಲಿ ದಂಧೆ, ಹಣ ಪೀಕಿಸುತ್ತಿರುವ ಏಜೆನ್ಸಿಗಳು. ಈ ನಡುವೆ ಕುವೈಟ್, ಸೌದಿಯಲ್ಲಿ ಹೊರ ದೇಶಗಳ ಪ್ರಯಾಣಿಕರ ಸಂಚಾರಕ್ಕೆ ಬ್ರೇಕ್ ಹಾಕಿದ್ದು ತುರ್ತಾಗಿ ಊರಿಗೆ ಬಂದ ಪ್ರಯಾಣಿಕರನ್ನ ಚಿಂತೆಗೀಡು ಮಾಡಿದೆ. ಕಂಪನಿಗಳು ತುರ್ತಾಗಿ ಕೆಲಸಕ್ಕೆ ಹಾಜರಾಗಲು ಸೂಚನೆ ನೀಡೋದ್ರಿಂದ ಪ್ರಯಾಣ ಮಾಡಬೇಕಾದ ಅನಿವಾರ್ಯತೆಯಲ್ಲಿ ಉದ್ಯೋಗಿಗಳು ಟ್ರಾವೆಲ್ ಏಜೆನ್ಸಿಗಳನ್ನ ಸಂಪರ್ಕಿಸುತ್ತಾರೆ. ಈ ಸಂದರ್ಭ ಕುವೈಟ್ ತೆರಳಬೇಕಾದವರಿಗೆ ದುಬೈ, ಶಾರ್ಜಾಗೆ ಒಯ್ದು ಅಲ್ಲಿ ಕ್ವಾರಂಟೈನ್ ಮಾಡುವ ಪ್ಯಾಕೇಜ್ ವ್ಯವಸ್ಥೆ ಬಗ್ಗೆ ಹೇಳುತ್ತಾರೆ.
ಇದೇ ರೀತಿ ವ್ಯಕ್ತಿಯೊಬ್ಬರಿಗೆ ಮಂಗಳೂರಿನ ಟ್ರಾವೆಲ್ ಏಜೆನ್ಸಿಯವರು ಸ್ಟಾರ್ ಹೋಟೆಲ್ ವ್ಯವಸ್ಥೆ ಸೇರಿ ಕುವೈಟ್ ಪ್ರಯಾಣಕ್ಕೆ 1.25 ಲಕ್ಷ ರೂಪಾಯಿಗಳ ಪ್ಯಾಕೇಜ್ ವ್ಯವಸ್ಥೆ ಮಾಡಿದ್ದರು. ಆದರೆ ಹೀಗೆ ಹೋದ ವ್ಯಕ್ತಿಯನ್ನ ಮೋಸ ಮಾಡಲಾಗಿದ್ದು, ಸ್ಟಾರ್ ಹೋಟೆಲ್ ಬದಲು ಸಾದಾ ಸೀದಾ ಲಾಡ್ಜ್ನಲ್ಲಿ ಕುಳ್ಳಿರಿಸಿದ್ರು. ಅಲ್ಲದೆ ಊಟದ ವ್ಯವಸ್ಥೆಯೂ ಸರಿಯಾಗಿ ನೀಡದೆ ಲಕ್ಷಾಂತರ ರೂಪಾಯಿ ಹಣ ಲೂಟಿ ಮಾಡಿದ್ದಾರೆ ಎಂದು ಆ ವ್ಯಕ್ತಿ ದೂರಿದ್ದಾರೆ. ಈ ಬಗ್ಗೆ ಕೇಳಲು ಏಜೆನ್ಸಿಗೆ ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಿರ್ಲಿಲ್ಲ. ಅಲ್ಲದೆ ಕೆಲವೊಮ್ಮೆ ರಿಸೀವ್ ಮಾಡಿದ್ರೂ ಬೇಕಾದ್ರೆ ಹೋಗಿ, ಇಲ್ಲದಿದ್ರೆ ಪ್ರಯಾಣದ ಟಿಕೆಟ್ ಅನ್ನೇ ರದ್ದುಪಡಿಸುವ ಬೆದರಿಕೆ ಒಡ್ಡುತ್ತಾರೆ ಎಂದು ಬೇಸತ್ತ ಪ್ರಯಾಣಿಕರು ಟ್ರಾವೆಲ್ ಏಜೆನ್ಸಿಯ ದುಃಖವನ್ನ ಹೇಳಿಕೊಂಡಿದ್ದಾರೆ. ಕರಾವಳಿಯಿಂದ ಇಂಥ ಪ್ಯಾಕೇಜ್ ನಂಬಿ ಹೋದ ಹಲವಾರು ಮಂದಿ ಮೋಸ ಹೋಗಿದ್ದಾರೆ. ಆದ್ರೆ ಅರ್ಧ ದಾರಿಯಲ್ಲಿ ಈ ಮೋಸ ಅರಿವಾಗೋದ್ರಿಂದ ಏನೂ ಮಾಡಲಾಗುತ್ತಿಲ್ಲ. ಅಲ್ಲದೆ ಈ ಬಗ್ಗೆ ಪ್ರಶ್ನೆ ಮಾಡಿದ್ರೆ ಟಿಕೆಟ್ ರದ್ದುಪಡಿಸುವ ಬೆದರಿಕೆ ನೀಡುತ್ತಿದ್ದಾರೆ. ಮಂಗಳೂರು ಉಡುಪಿಯಲ್ಲಿ ಲಕ್ಷ ದೋಚುವ ಟ್ರಾವೆಲ್ ಏಜೆನ್ಸಿಗಳು. ಮಂಗಳೂರು ಉಡುಪಿಯಲ್ಲಿ ಹಲವಾರು ಟ್ರಾವೆಲ್ ಏಜೆನ್ಸಿಗಳು ಇದೇ ರೀತಿಯ ದಂಧೆಯಲ್ಲಿ ತೊಡಗಿರುವ ಬಗ್ಗೆ ಶಂಕೆ ಮೂಡಿದೆ. ಸಾಮಾನ್ಯವಾಗಿ ದುಬೈ, ಕುವೈಟ್ ಇನ್ನಿತರ ಸೌದಿ ರಾಷ್ಟ್ರಗಳಿಗೆ ಪ್ರಯಾಣಿಸಲು ವಿಮಾನ ಟಿಕೆಟ್ ದರ 20,000 ಆಸುಪಾಸು ಇರುತ್ತದೆ. ಆದರೆ ಹೋಟೆಲ್ ಸೌಲಭ್ಯ ಸೇರಿದಂತೆ 1 ಲಕ್ಷಕ್ಕೂ ಹೆಚ್ಚು ಪ್ಯಾಕೇಜ್ ಬಿಲ್ ಮಾಡುವ ದಲ್ಲಾಳಿ ಟ್ರಾವೆಲ್ ಏಜೆನ್ಸಿಗಳು ಎನ್ಆರ್ಐಗಳನ್ನೇ ದೋಚುವ ಹೀನ ಕೆಲಸಕ್ಕೆ ಕೈ ಹಾಕಿವೆ. ಸ್ಟಾರ್ ಹೋಟೆಲ್ ಹೆಸರಲ್ಲಿ ಸಾಮಾನ್ಯ ಹಾದಿ ಬೀದಿಯ ಲಾಡ್ಜ್ಗಳಲ್ಲಿ ಇರಿಸಿ ಎನ್ಆರ್ಐಗಳನ್ನೇ ವಂಚಿಸುತ್ತಿರುವ ವಿಚಾರ ಇದೀಗ ಬಯಲಾಗಿದೆ. ಎಸ್, ಈ ರೀತಿ ಎನ್ಆರ್ಐಗಳನ್ನ ದೋಚುವಂತಹ ದಂಧೆಕೋರರಿದ್ದಾರೆ. ಆ ದಂಧೆಗೆ ಇದೀಗ ಹೊಸದಾಗಿರುವಂತಹ ಹೆಸರಿದೆ. ಇದು ಕೊರೋನಾ ಪ್ಯಾಕೇಜ್ ಅನ್ನುವಂಥದ್ದು, ಕೋವಿಡ್ ಪ್ಯಾಕೇಜ್ ಅನ್ನುವಂಥದ್ದು. ನಾವು ಹಾಸ್ಪಿಟಲ್ಗಳಲ್ಲಿ, ಆಸ್ಪತ್ರೆಗಳಲ್ಲಿ ಭಾರತದಲ್ಲಿ ನೋಡಿದ್ವಿ ಯಾವ ರೀತಿ ಕೊರೋನಾ ಪ್ಯಾಕೇಜ್ ಇತ್ತು ಹಾಸ್ಪಿಟಲ್ಗಳಲ್ಲಿ ಅನ್ನುವಂಥದ್ದು. ಇದೀಗ ಮತ್ತೊಮ್ಮೆ ಏಜೆನ್ಸಿಗಳಲ್ಲಿ, ಅಂದ್ರೆ ಫಾರಿನ್ ಟೂರ್ ಯಾರು ಹೋಗ್ತಾರೆ, ಹೊರದೇಶಗಳಲ್ಲಿ ಯಾರು ನೆಲೆಸ್ತಾರೆ, ನಮ್ಮ ಎನ್ಆರ್ಐಗಳು, ಸೊ ಇವರುಗಳು ಹೊರದೇಶಕ್ಕೆ ಹೋಗ್ಬೇಕು ಅಂತ ಹೇಳಿದ್ರೆ ಅಲ್ಲಿ ಪ್ಯಾಕೇಜ್ ಇರುತ್ತೆ ಒಂದು. ಆ ಪ್ಯಾಕೇಜ್ ಅಲ್ಲಿ ಏನೆಲ್ಲ ಒಳಗೊಂಡಿರುತ್ತೆ ಅಂತ ಹೇಳಿದ್ರೆ, ವಿಮಾನ ಟಿಕೆಟ್ ದರ ಇರುತ್ತೆ, ಜೊತೆಗೆ 14 ದಿನ ಕ್ವಾರಂಟೈನ್ ವ್ಯವಸ್ಥೆ ಇರುತ್ತೆ. ಆ ಕ್ವಾರಂಟೈನ್ ವ್ಯವಸ್ಥೆ ಏನಿದೆ ಸ್ಟಾರ್ ಹೋಟೆಲ್ಗಳಲ್ಲಿ ಇರುತ್ತೆ ಅನ್ನುವಂಥದ್ದು 14 ದಿನಗಳ ಕಾಲ. ಅದೇ ರೀತಿ RT-PCR ಟೆಸ್ಟ್ ಕೂಡ ಇರುತ್ತೆ. ಸೊ ತದನಂತರ ಇಂತಹ ವಿಚಾರಗಳು ಇದೆಲ್ಲವೂ ಕೂಡ ಒಳಗೊಂಡಿರುತ್ತೆ. ಇದಕ್ಕೆ ಕೊರೋನಾ ಪ್ಯಾಕೇಜ್ ಅಂದ್ರೆ ಕೋವಿಡ್ ಪ್ಯಾಕೇಜ್ ಅನ್ನುವಂಥ ಹೊಸದಾಗಿ ಪ್ರಾರಂಭ ಮಾಡಿದ್ದಾರೆ. ಇದು ಕರೆಕ್ಟ್ ಆಗಿ ಹೋಗ್ತಾ ಇದ್ರೆ, ಅಂದ್ರೆ ಸರಿಯಾಗಿರುವಂತಹ ದಾರಿಯಲ್ಲಿ ಹೋಗ್ತಾ ಇದ್ರೆ ಯಾರು ಹಣ ಕೊಡ್ತಾರೆ, ಸೊ ಅಂತಹ ಗ್ರಾಹಕರಿಗೆ ಸರಿಯಾಗಿರುವಂತಹ ಸೇವೆಯನ್ನ ಕೊಡ್ತಾ ಇದ್ರೆ ಇಷ್ಟು ವಿಚಾರಗಳು ಆಗ್ತಾ ಇರಲಿಲ್ಲ. ಕಷ್ಟಪಟ್ಟು ದುಡಿದಂತಹ ಹಣವನ್ನ ಈ ರೀತಿ ಅನ್ಯಾಯದ ಮೂಲಕ ಹಣ ಪೀಕಿಸುವಂತವ್ರು ನಮ್ಮ ಕಣ್ಣ ಮುಂದೆ ಇದ್ದಾರೆ ಅಂತ ಬಂದಾಗ ನಿಜವಾಗ್ಲೂ ಕೂಡ ಬೇಸರ ಆಗುತ್ತೆ. ಇದು ಯಾವುದೇ ರೀತಿಯ ಜಡ್ಜ್ಮೆಂಟ್ ಕೊಡುವಂಥದ್ದು ಅಥವಾ ನಾವೇ ತೀರ್ಪುಗಾರರು ಅನ್ನುವಂತಹ ವಿಚಾರ ನಮ್ಮಲ್ಲಿಲ್ಲ. ಆದ್ರೆ ಇದು ನಾಳೆ ನಮ್ಮವರು ಹೊರದೇಶಕ್ಕೆ ಹೋಗ್ತಾರೆ ಅಂತ ಬಂದಾಗ ಸ್ವಲ್ಪ ಇದರ ಬಗ್ಗೆ ಯೋಚನೆ ಮಾಡ್ಕೊಳ್ಳಿ, ಸ್ವಲ್ಪ ಇದರ ಬಗ್ಗೆ ತಿಳ್ಕೊಳ್ಳಿ ಅನ್ನುವಂತಹ ದೃಷ್ಟಿಯಿಂದ ಇವತ್ತಿನ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೇವೆ. ಇವತ್ತು ನಮ್ಮ ಜೊತೆ ಅನಿವಾಸಿ ಭಾರತೀಯ ಪ್ರವಾಸಿ ಪರಿಷತ್ ಕುವೈಟ್ನ ಕರ್ನಾಟಕ ವಿಂಗದ ಅಧ್ಯಕ್ಷರು ಇದ್ದಾರೆ. ಅಟ್ ದ ಸೇಮ್ ಟೈಮ್ ನಮ್ಮ ಜೊತೆ ಈ ಒಂದು ಮೋಸಕ್ಕೊಳಗಾಗಿರುವಂತಹ ವ್ಯಕ್ತಿಯೂ ಕೂಡ ಇದ್ದಾರೆ. ಅಟ್ ದ ಸೇಮ್ ಟೈಮ್ ಹಲವಾರು ಗಣ್ಯ ವ್ಯಕ್ತಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡಬೇಕು. ಮೊದಲನೇದಾಗಿ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತಾ ಇದ್ದೇನೆ ಗಣ್ಯ ವ್ಯಕ್ತಿಗಳನ್ನ. ಮೊದಲಾಗಿ ನನ್ನ ಜೊತೆ ಅನಿವಾಸಿ ಭಾರತೀಯ ಪ್ರವಾಸಿ ಪರಿಷತ್ ಕರ್ನಾಟಕ ವಿಂಗ್ನ ರಾಜ್ ಭಂಡಾರಿ ಇದ್ದಾರೆ. ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿರುವಂತಹ ಸ್ವಾಗತ ರಾಜ್ ಭಂಡಾರಿ ಅವರಿಗೆ. ನಮಸ್ತೆ ಸರ್. ನಮಸ್ತೆ. ಅದೇ ರೀತಿ ನಮ್ಮ ಜೊತೆ ಮೋಹನ್ ದಾಸ್ ಕಾಮತ್ ಅವರಿದ್ದಾರೆ. ಸರ್, ಆತ್ಮೀಯವಾಗಿರುವಂತಹ ಸ್ವಾಗತ ಕಾರ್ಯಕ್ರಮಕ್ಕೆ ತಮ್ಗೆ. ನಮಸ್ತೆ ಸರ್. ನಮಸ್ತೆ. ಅದೇ ರೀತಿ ನಮ್ಮ ಜೊತೆ ಹಿದಾಯತ್ ಅಡ್ಡೂರ್ ಅವರಿದ್ದಾರೆ, ಅಂತಾರಾಷ್ಟ್ರೀಯ ಕನ್ನಡಿಗಾಸ್ ಫೆಡರೇಷನ್. ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿರುವಂತಹ ಸ್ವಾಗತ ಹಿದಾಯತ್ ಅಡ್ಡೂರ್ ಅವರಿಗೆ. ನಮಸ್ತೆ ಸರ್. ನಮಸ್ತೆ. ಎಸ್, 3 ಗಣ್ಯ ವ್ಯಕ್ತಿಗಳಿದ್ದಾರೆ. ಮೊದಲನೇದಾಗಿ ನಾನು ನೇರವಾಗಿ ಕೇಳ್ತಾ ಇದ್ದೇನೆ ನಮ್ಮ ಮೋಹನ್ ದಾಸ್ ಕಾಮತ್ ಅವರ ಜೊತೆ. ಮೋಹನ್ ದಾಸ್ ಕಾಮತ್ ಅವರು ಸರ್, ನಮಸ್ತೆ ಸರ್, ಹೇಗಿದ್ದೀರಾ ಸರ್? ನಮಸ್ತೆ. ಹೇಗೂ ಕುವೈಟಿಗೆ ಬಂದು ಮುಟ್ಟಿದ್ದೇನೆ ನಾನು ನಿನ್ನೆ. ಓಕೆ, ಕುವೈಟಿಗೆ ಬಂದು ಮುಟ್ಟಿದ್ರೆ ನಿನ್ನೆ ಮುಟ್ಟಿರುವಂತದ್ದು? ಹೌದು, ನಿನ್ನೆ ಬೆಳಿಗ್ಗೆ ಮುಟ್ಟಿದ್ದೇನೆ ಅಲ್ವಾ? ತುಂಬಾ ಬೇಸರದ ಕಹಿ ಘಟನೆಗಳು ಕೂಡ ನಡೆದು ಹೋಯ್ತು, ತುಂಬಾನೇ ಬೇಸರ ಆಯ್ತು ಅನ್ನೋದು ತಮ್ಗೆ? ಹೌದು 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 ಸರ್, ಯಾರಿಗೂ ಆಗ್ಬಾರ್ದು. ಅದಕ್ಕೆ ನೀವೊಂದು ಮಾಡುವ ಕಾರ್ಯಕ್ರಮಕ್ಕೆ ನಮ್ದೊಂದು ಬೇರೆಯವ್ರಿಗೊಂದು ಮಾರ್ಗದರ್ಶನ ಆಗ್ಲಿ ಹೇಳಿದಕ್ಕೆ ನಾನು ಇದ್ರಲ್ಲಿ ಬಂದೆ ನಾನು. ಕರೆಕ್ಟ್. ನಿಜವಾಗ್ಲು ಕೂಡ ನಿಜವಾಗ್ಲು ಇದೆಲ್ಲ ಸರ್, ನಾವು ಇದನ್ನೇ ಹೇಳುವಂತದ್ದು. ಯಾಕಂದ್ರೆ ಇದು ಹಲವಾರು ಜನರಿಗೆ ಗೊತ್ತಾಗ್ಬೇಕು ಈ ಒಂದು ವಿಚಾರಗಳು ನಡೀತಾ ಇದೆ, ಈ ರೀತಿ ಅನ್ಯಾಯಗಳು ಆಗ್ತಾ ಇದೆ ಅನ್ನುವಂಥದ್ದು. ಎಸ್, ಮೊದಲಾಗಿ ನಮ್ಮ ಮೋಹನ್ ದಾಸ್ ಕಾಮತ್ ಅವರು, ಎಸ್ ಸರ್, ಈ ಒಂದು ಘಟನೆಯ ಬಗ್ಗೆ ಸಂಕ್ಷಿಪ್ತವಾಗಿ ವಿವರಿಸಿ ಸರ್. ಏನಾಯ್ತು, ಏನ್ ಕತೆ ಅನ್ನುವಂಥದ್ದು. ಎಸ್ ಸರ್ ಮೋಹನ್ ದಾಸ್ ಸರ್.
ನಾನು ಆಕ್ಚುಲಿ ಎಮರ್ಜೆನ್ಸಿ ಲೀವಿಗೆ ಮಂಗಳೂರಿಗೆ ಬಂದಿದೆ. ನನ್ನ ತಂದೆ ಎಕ್ಸ್ಪೈರ್ ಆದ್ರು ಡಿಸೆಂಬರ್ 20ಕ್ಕೆ. ಸೊ ಸಡನ್ ಆಗಿ ಬಂದೆ. ಆ ಸಮಯದಲ್ಲಿ ನಿಮ್ಗೆ ಗೊತ್ತೇ ಆಗಿ ನಮ್ಮ ಸಂಪ್ರದಾಯದಲ್ಲಿ 13 ದಿನ ನಾವು ಆ ತಂದೆ ಕಾರ್ಯದಲ್ಲಿ ಬ್ಯುಸಿ ಆಗಿರ್ತೇವೆ. ಸೊ ಅದ್ರ ನಂತರ ನನ್ಗೆ ಇಮಿಡಿಯೇಟ್ ಆಗಿ ನನ್ಗೆ ಕುವೈಟಿಗೆ ಬರ್ಬೇಕಾಯ್ತು. ಸೊ ನಾನಾಗಿ ಟಿಕೆಟ್ ಬುಕ್ ಮಾಡೋದು ಸ್ವಲ್ಪ ಇದಾಗ್ತದೆ, ಪ್ರಾಬ್ಲಮ್ ಆಗ್ಬೋದು ಅಂತ ಹೇಳಿ ನಾನು ಪ್ಯಾಕೇಜ್ ಟೂರ್ ಪ್ರಕಾರ ಹೋದೆ. ನನ್ನ ಫ್ರೆಂಡ್ಸ್ ಗೆ ಕಾಂಟ್ಯಾಕ್ಟ್ ಮಾಡಿದೆ. ಆಗ ಅವರು ಈ ಟೂರ್ ನ ಬಗ್ಗೆ ಇವರ ಏಜೆನ್ಸಿ ಬಗ್ಗೆ ನನಗೆ ರೆಕಮೆಂಡೇಶನ್ ಕೊಟ್ರು. ಸೊ ನಾನು ಅವರನ್ನ ಕಾಂಟ್ಯಾಕ್ಟ್ ಮಾಡಿದೆ, ಮೇಡಮ್ ಅವರಿಗೆ, ಅಲ್ಲಿದ್ದ ಮ್ಯಾನೇಜರ್ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿದೆ. ಹೀಗೆ ಉಂಟು ಮೇಡಮ್, ನನಗೆ 13th ನನಗೆ ಹೋಗ್ಬೇಕು ಕುವೈಟಿಗೆ, ನಿಮ್ಮ ಪ್ಯಾಕೇಜ್ ದರ ಎಷ್ಟು ಅಂತ ಹೇಳಿದ್ರು. ಅವರು ನನಗೆ ಆಗ ಹೇಳಿದ್ರು, ಪ್ಯಾಕೇಜ್ ಈಗ ಸಾಧಾರಣ 85ರಿಂದ 90ರವರೆಗೆ ಇರ್ತದೆ ಸರ್. ನಿಮ್ಗೆ 4 ಸ್ಟಾರ್ ಅಥವಾ 3 ಸ್ಟಾರ್ ಹೋಟೆಲ್ ದುಬೈಯಲ್ಲಿ ಕೊಡ್ತೀವಿ, ಪ್ಲಸ್ ನಿಮ್ಗೆ ಕುವೈಟ್ ಏರ್ವೇಸ್ ಅಲ್ಲಿ ನಾವು ನಿಮ್ಗೆ ಟಿಕೆಟ್ ಮಾಡಿ ಕೊಡ್ತೇವೆ. ಇದರ ಅಂದಾಜು ವೆಚ್ಚ ಸಾಧಾರಣ 85ರವರೆಗೆ. ಈಗ 24ರಿಂದ 2ನೇ ತಾರೀಕುವರೆಗೆ ಕುವೈಟ್ ನಲ್ಲಿ ಇನ್ಬೌಂಡ್ ಇದನ್ನ ಕ್ಲೋಸ್ ಮಾಡಿದ್ರು, ಏರ್ಲೈನ್ಸ್ ಅನ್ನ ಕ್ಲೋಸ್ ಮಾಡಿದ್ರು. ಸೊ ಅವ್ರು ಹೇಳಿದ್ರು, ಈಗ ನನಗೆ ಟಿಕೆಟ್ ನ ರೇಟ್ ಕೊಡ್ಲಿಕ್ಕೆ ಆಗ್ತಾ ಇಲ್ಲ, ಸೆಕೆಂಡಿಗೆ ಕೊಡ್ತೀನಿ ಅಂತ ಹೇಳಿದ್ರು. ಸೊ ಹಾಗೆ ಸೆಕೆಂಡಿಗೆ ಈವ್ನಿಂಗ್ ನನಗೆ ಕಾಲ್ ಮಾಡಿ ಹೇಳಿದ್ರು, ಸರ್ ಇದು 88,000 ಆಗ್ತದೆ ಈ ಪ್ಯಾಕೇಜಿಗೆ. ಸೊ ಇದು ಟಿನ್ ಶೇರಿಂಗ್ ಇನ್ನ 3 ಸ್ಟಾರ್ ಹೋಟೆಲ್ ಅಲ್ಲಿ ಕೊಡ್ತಾ ಇದ್ದೇವೆ ದುಬೈಯಲ್ಲಿ ಅಂತ ಹೇಳಿ. ನಾನು ಹೇಳಿದೆ, ನನಗೆ ಟಿನ್ ಶೇರಿಂಗ್ ಬೇಡ, ನನಗೆ ಸಿಂಗಲ್ ರೂಮ್ ಇದು ಬೇಕು. ಸರ್ ಅದು ಸಿಂಗಲ್ ರೂಮ್ ಆದ್ರೆ ಸ್ವಲ್ಪ ಜಾಸ್ತಿ ಆಗ್ಬಹುದು ಅಂತ ಹೇಳಿ ನನಗೆ ಕಾಲ್ ಮಾಡಿದಾಗ 95,000 ಅಂತ ಹೇಳಿದ್ರು. ನಾನು ಅದಕ್ಕೆ ಒಪ್ಪಿದೆ, 95,000 ಓಕೆ ಅಂತ ಹೇಳಿ. ಸೊ ಅದ್ರ ನಂತರ ಮತ್ತೊಮ್ಮೆ ಕಾಲ್ ಬಂತು, ಟಿಕೆಟ್ ಯಾವ್ದು ಸಿಗ್ತಾ ಇಲ್ಲ, ನಿಮ್ಗೆ ಕುವೈಟ್ ಏರ್ವೇಸ್ ಇದ್ದು ಟಿಕೆಟ್ ಇದೆ, ಅದು ಕಾಸ್ಟ್ಲಿ ಇದೆ ಈಗಿನ ಪ್ರಕಾರ, ಅದಕ್ಕೆ ನೀವು ಮತ್ತೆ 30,000 ಎಕ್ಸ್ಟ್ರಾ ಕೊಡ್ಬೇಕು ಅಂತ ಹೇಳಿದ್ರು. ನಾನು ಅದಕ್ಕೂ ಒಪ್ಪಿದೆ. 1,25,000 ನಾನು ಟ್ರಾನ್ಸ್ಫರ್ ಮಾಡಿದೆ ಹಣವನ್ನ. ಸೊ 12ನೇ ತಾರೀಕು 13ಕ್ಕೆ ಹೋಗ್ಲಿಕ್ಕೆ ಬೆಳಿಗ್ಗೆ 6 ಗಂಟೆಗೆ ಫ್ಲೈಟ್, 13ನೇ ಸಾಯಂಕಾಲ ನಾನು ಅವರ ಆಫೀಸಿಗೆ ಹೋಗಿ ಎಲ್ಲ ಡೀಟೇಲ್ಸ್ ಅನ್ನ ಕಲೆಕ್ಟ್ ಮಾಡಿದೆ. ಬಟ್ ಇನ್ನು ನಾನು ಎಮರ್ಜೆನ್ಸಿ ಇದ್ದ ಕಾರಣ ಒಳಗೆ ನಾನು ಅವ್ರ ಕವರ್ ಅಲ್ಲಿ ಇಟ್ಟ ಕಾರಣ ನಾನು ಜಾಸ್ತಿಯಾಗಿ ನೋಡ್ಲಿಕ್ಕೆ ಹೋಗಿಲ್ಲ ಎಂತೆಲ್ಲ ಇದೆ ಅಂತ. ಅವ್ರು ನನ್ಗೆ ಖಾಲಿ ಬಾಯಿ ಮಾತಾಡಿದ್ರು, ಇಲ್ಲಿಂದ ಏರ್ ಇಂಡಿಯಾದ ಟಿಕೆಟ್ ಇದೆ ದುಬೈಗೆ, ಅಲ್ಲಿಂದ ನಾನು ನಿಮ್ಗೆ ಪಿಕ್ ಮಾಡ್ಲಿಕ್ಕೆ ಒಬ್ರು ನಮ್ಮ ಇಲ್ಲಿಯ ಕೇರ್ ಟೇಕರ್ ಬರ್ತಾರೆ, ಅವ್ರ ನಂಬರ್ ಕೊಟ್ಟಿದ್ದೇನೆ, ನಿಮ್ಮ ಮೊಬೈಲ್ಗೆ ವಾಟ್ಸ್ಆಪ್ ಮಾಡಿದ್ದೇನೆ, ಅದನ್ನ ನೋಡಿ ಅಲ್ಲಿಂದ ನಿಮ್ಗೆ ಹೋಟೆಲ್ ಇದು ವ್ಯವಸ್ಥೆ ಮಾಡಿದೆ. ಯಾವ್ದು ಹೋಟೆಲ್ ಅಂತ ಹೇಳಿಲ್ಲ, ಹೋಟೆಲ್ ನ ವ್ಯವಸ್ಥೆ ಮಾಡಿದ್ದೇವೆ ನಿಮ್ಗೆ, ಪ್ಲಸ್ ನಿಮ್ಗೆ PCR ಟೆಸ್ಟ್ ಮತ್ತೆ ಕುವೈಟ್ ಏರ್ವೇಸ್ ನ ಟಿಕೆಟ್ ಇಟ್ಟಿದ್ದಾರೆ ಅಂತ ಹೇಳಿದ್ರು. ಸೊ ನಾನು ನೆಕ್ಸ್ಟ್ ಡೇ ಬೆಳಿಗ್ಗೆ ನಾನು ದುಬೈಗೆ ಬಂದೆ. ದುಬೈಗೆ ಬಂದು ಇಳಿದ ತಕ್ಷಣ ನನಗೆ ಬಸ್ ಬಂತು ಹೋಟೆಲ್ನವ್ರದ್ದು. ಹೋಟೆಲ್ನವ್ರು ಬಸ್ ಬಂದಾಗ ನಂಗೆ ಗೊತ್ತಿಲ್ಲ, ನಾವು ದುಬೈಲಿ ಇದ್ದ ಕಾರಣ ನಾನು ಮೋಸ್ಟ್ಲಿ ದುಬೈಲಿ ಇರ್ಬೋದಂತ. ಮತ್ತೆ ಬಂದು ನೋಡ್ಬೇಕಾದ್ರೆ ಯಾವುದೇ ಒಂದು ರೆಸಿಡೆನ್ಷಿಯಲ್ ಏರಿಯಾದ ಒಂದು ಚಿಕ್ಕ ಒಂದು ಹೋಟೆಲ್ ಅಲ್ಲಿ ಹಾಕಿದ್ರು. ಅದು ನನಗೆ ಬಾರಿ ಸ್ವಲ್ಪ ಮತ್ತೆ ಒಳಗೆ ಒಂದು ನೋಡಿದಾಗ ಇದು ಶಾರ್ಜಾ ಅಂತ ಬಂತು. ನಾನು ಆಕ್ಚುಲಿ ದುಬೈ ಫಸ್ಟ್ ಟೈಮ್ ಹೋದ ಕಾರಣ ನಂಗೆ ಅದ್ರ ಬಗ್ಗೆ ಅಷ್ಟೊಂದು ಮಾಹಿತಿ ಇರ್ಲಿಲ್ಲ. ಸೊ ಶಾರ್ಜಾ ಅಂತ ಬಂತು. ನಾನು ಅವರಿಗೆ ಇಮಿಡಿಯೇಟ್ಲಿ ಕಾಲ್ ಮಾಡಿದೆ ರೂಮಿಗೆ ಬಂದ ಮೇಲೆ, ನೀವು ನನಗೆ ದುಬೈ ಅಂತ ಹೇಳಿ ಇಂತ ಲಾಕ್ಪುಟ್ ಇದು ಶಾರ್ಜಾದಲ್ಲಿ ರಿಮೋಟ್ ಪ್ಲೇಸ್ ಅಲ್ಲಿ ಹಾಕಿದ್ರ, ಇದು ಹೇಗೆ ಅಂತ ಅವ್ರು ಹೇಳಿದ್ರು, ಇಲ್ಲ ನನ್ಗೆ ಅದು ಸಿಗ್ಲಿಲ್ಲ, ನಮ್ಗೆ ಹೆಡ್ ಆಫೀಸ್ ನವರು ಈ ರೀತಿ ಕೊಟ್ರು. ಮತ್ತೆ ನಿಮ್ಗೆ ಹೆಡ್ ಆಫೀಸ್ ನವರು ಕೊಟ್ಟಿದ್ರೆ ನಿಮ್ಗೆ ಇದ್ರ ಬಗ್ಗೆ ಮಾಹಿತಿ ಇರ್ಬೇಕಲ್ವಾ ಅಂತ ಕೇಳಿದೆ. ಅದಕ್ಕೆ ಅವ್ರು ಹೇಳಿದ್ರು, ನಾನು ಹೆಡ್ ಆಫೀಸ್ಗೆ ಮಾತನಾಡಿ ನಿಮ್ಮನ್ನ ಕರೆ ಮಾಡ್ತೀನಿ ಅಂತ ಹೇಳಿದ್ರು. ಅದ್ರ ನಂತರ ನನ್ನ ಒಂದು ಕರೆನೂ ಎತ್ತಲಿಲ್ಲ. ನೆಕ್ಸ್ಟ್ ನನಗೆ ಸಂಶಯ ಆದ ಕಾರಣ ನಾನು 15ನೇ ತಾರೀಕು ಕುವೈಟ್ ಏರ್ವೇಸ್ ವೆಬ್ಸೈಟ್ ಅಲ್ಲಿ ಹೋಗಿ ನಾನು ಇವರು PNR ಕೊಟ್ಟು ನನಗೊಂದು ಡಮ್ಮಿ ಟಿಕೆಟ್ ಕೊಟ್ಟಿದ್ರು ಇವರು. ಇದರ ಡಮ್ಮಿ ಟಿಕೆಟ್ ಕುವೈಟ್ ಏರ್ವೇಸ್ ಅಂತ ಕೊಟ್ರು. ನಾನು ಇದರ PNR ನಂಬರ್ ಅನ್ನು ಹಾಕಿದಾಗ ನಿಮ್ಮ ರಿಸರ್ವೇಶನ್ ಇಲ್ಲ ಅಂತ ನನಗೆ ಅದು ಕುವೈಟ್ ಏರ್ವೇಸ್ ಅಲ್ಲಿ ಬಂತು. ನನಗೆ ಇಮಿಡಿಯೇಟ್ಲಿ ಇದಾಯ್ತು. ನಾನು ಅವ್ರಿಗೆ ಕಾಲ್ ಮಾಡಿದೆ. ಆಕ್ಚುಲಿ ಕುವೈಟ್ ಏರ್ವೇಸ್ ಇಸ್ ಕಾಸ್ಟ್ಲಿಯಸ್ಟ್ ಏರ್ವೇಸ್ ಇಲ್ಲಿ ಬರುದಾದ್ರೆ. ಸೊ ನಾನು ಅವರಿಗೆ ನನಗೆ ಡೌಟ್ ಆಯ್ತು. ನಾನು ಇಮಿಡಿಯೇಟ್ಲಿ ನಾನು ಅವ್ರಿಗೆ ಕಾಲ್ ಮಾಡಿದೆ, ಅವ್ರ ಫೋನ್ ರಿಸೀವ್ ಮಾಡಲಿಲ್ಲ. ಮತ್ತೊಮ್ಮೆ ದಿನ ಮಾಡಿದಾಗ ನಾನು ಅವ್ರಿಗೆ 21 ಅಷ್ಟು ದಿನ ಕಾಲ್ ಮಾಡಲಿಲ್ಲ. ಒಂದು ದಿನ 19ನೇ ತಾರೀಕು ಕಾಲ್ ಮಾಡಿದಾಗ ಹೇಳಿದೆ, ನೀವು ನನಗೆ ಕುವೈಟ್ ಏರ್ವೇಸ್ ಅಂತ ಹೇಳಿ ನನಗೆ ಇದರಲ್ಲಿ ಕುವೈಟ್ ಏರ್ವೇಸ್ ಟಿಕೆಟೇ ಇಲ್ಲ, ಇದು ರಿಸರ್ವ್ ಸಹ ಮಾಡ್ಲಿಲ್ಲ ನೀವು ಅಂತ ಹೇಳಿದಾಗ ಅವ್ರು ಹೇಳಿದ್ರು, ನಮ್ಗೆ ಗೊತ್ತಿಲ್ಲ ಸರ್, ನಿಮ್ಗೆ ನಾನು ನಾಳೆ ಟಿಕೆಟ್ ಕಳಿಸ್ತೇವೆ ಅಂತ ಹೇಳಿದ್ರು. ಮರುದಿನ 21ನೇ ತಾರೀಕು ಲೋ ಬಜೆಟೆಡ್ ಏರ್ವೇಸ್ ಜಜೀರಾ ಏರ್ವೇಸ್ ನನಗೆ ಟಿಕೆಟ್ ಕಳಿಸಿದ್ದಾರೆ 21ನೇ ತಾರೀಕು. ಅದು ನನ್ಗೆ ನನ್ನ ಹತ್ರ 30,000 ಎಕ್ಸ್ಟ್ರಾ ತಗೊಂಡದ್ದು ನಿಮ್ಗೆ ಕುವೈಟ್ ಏರ್ವೇಸ್ ಅಂತ ಹೇಳಿ ತಗೊಂಡದ್ದು. ಬಟ್ ಅವ್ರು ಕುವೈಟ್ ಏರ್ವೇಸ್ ಕೊಡ್ಲಿಲ್ಲ, ಸ್ಟಾರ್ ಹೋಟೆಲ್ ದುಬೈಯಲ್ಲಿ ಸಹ ಕೊಟ್ಟಿಲ್ಲ, ಕೊಟ್ಟದ್ದು ನನಗೆ ಶಾರ್ಜಾದಲ್ಲಿ ಕೊಟ್ಟದ್ದು ನನಗೆ. ಸೊ ಇದು ಎರಡು ನನಗೆ ಅನ್ಯಾಯ ಆಯ್ತು. ಇದರ ಬಗ್ಗೆ ನಾನು ಅವರ ಹೆಡ್ ಆಫೀಸ್ಗೆ ಮೇಲ್ ಮಾಡಿದೆವು. ಮೇಲ್ಗೆ ರಿಪ್ಲೈ ಬಂತು, ನಮ್ಮವರು ಕಾಂಟ್ಯಾಕ್ಟ್ ಮಾಡ್ತಾರಂತ. ಯಾರು ಕಾಂಟ್ಯಾಕ್ಟ್ ಮಾಡಲಿಲ್ಲ. ಅವರ ಬಿಸ್ನೆಸ್ ಡೆವಲಪ್ಮೆಂಟ್ ಮ್ಯಾನೇಜರ್ ಕಾಲ್ ಮಾಡಿದಾಗ ಇದು ನನ್ನ ಇದೆಲ್ಲ, ನೀವು ಮಂಗಳೂರಲ್ಲಿ ಬುಕ್ ಮಾಡಿದ್ರೆ ಅವ್ರ ಹತ್ರ ಮಾತನಾಡಿ ಅಂತ ಅವರ ಉಲ್ಟಾ ಜವಾಬ್ ಬಂತು. ಮಂಗಳೂರಿನವ್ರಿಗೆ ಕಾಲ್ ಮಾಡಿದ್ದಕ್ಕೆ ಅವರಲ್ಲಿ ನಿಮ್ಗೆ ಬೇಕಾದ್ರೆ ನಿಲ್ಲ, ಇಲ್ಲದೆ ಹೋಗಿ, ಇಲ್ಲ ನಿಮ್ಮ ಟಿಕೆಟ್ ಅನ್ನು ನಾನು ಕ್ಯಾನ್ಸಲ್ ಮಾಡಿಸ್ತೇನೆ ಅಂತ ಹೇಳಿ ನನಗೊಂದು ಧಮಕಿಯನ್ನು ಕೊಟ್ಟರು ಅವರು. ಸೊ ನಾನು ಹೇಳಿದೆ, ನೀವು ನನ್ಗೆ ಅನ್ಯಾಯ ಮಾಡಿದ ಪರವಾಗಿಲ್ಲ, ಬೇರೆಯವ್ರಿಗೆ ಅನ್ಯಾಯ ಮಾಡಬೇಡಿ ಈ ರೀತಿ ಅಂತ ನಾನು ಅವ್ರಿಗೆ ಹೇಳಿದೆ. ಮತ್ತೆ ಇದು ಕುವೈಟ್ ಅಲ್ಲಿ ಏನಾಯ್ತು ಹೇಳಿದ್ರೆ 23ನೇ ತಾರೀಕು ಸಡನ್ ಆಗಿ ಅವರೊಂದು ಡಿಸಿಷನ್ ತಗೊಂಡ್ರು.
100% ಫ್ಲೈಟ್ ಇದ್ದದ್ದು, ಖಾಲಿ ಒಂದು ಫ್ಲೈಟ್ ಅಲ್ಲಿ 35 ಜನ ಮಾತ್ರ ಬರ್ಬೋದು ದುಬೈಗೆ ಅಂತ, ಒಂದೊಂದು ಫ್ಲೈಟ್ ಅಲ್ಲಿ 35 ಬರ್ಬೋದು ಅಂತ. ಆಟೋಮೆಟಿಕ್ಲಿ ಅವ್ರು ಕೊಟ್ಟ ಜಜೀರಾ ಏರ್ವೇಸ್, ಲೋ ಬಜೆಟೆಡ್ ಏರ್ವೇಸ್ ಆಟೋಮೆಟಿಕ್ ಆಗಿ ಕ್ಯಾನ್ಸಲ್ ಆಯ್ತು. ಇದರ ಬಗ್ಗೆ ನಮ್ಗೆ ಅವ್ರು ಸಹ ಮಾಹಿತಿ ಕೊಡ್ಲಿಲ್ಲ, ಟ್ರಾವೆಲ್ ಏಜೆಂಟ್ ಪ್ಯಾಕೇಜ್ ನವರು ಸಹ ಮಾಹಿತಿ ಕೊಡ್ಲಿಲ್ಲ. ಸೊ ನಾನು ಆಗ ಜಜೀರಾ ಏರ್ವೇಸ್ ಅಲ್ಲಿ ಹೋಗಿ ಅವರ ಟಿಕೆಟ್ ಇನ PNR ನಂಬರ್ ಎಲ್ಲ ಹಾಕಿದೆ, ಅದು ಕ್ಯಾನ್ಸಲ್ ಆದ್ ನನ್ಗೆ ಗೊತ್ತಾಯ್ತು. ನನಗೆ ಉಪಾಯ ಇಲ್ಲ, ನಾನು ಅವ್ರಿಗೆ ಕಾಲ್ ಮಾಡಿದೆ, ಯಾರು ಕಾಲ್ ಎತ್ತಾ ಇಲ್ಲ. ಅಲ್ಲಿಯ ಸಾಧ್ಯದಲ್ಲಿದ್ದ ಕೇರ್ ಟೇಕರ್ ಫೋನ್ ಎತ್ತಾ ಇಲ್ಲ, ಇಲ್ಲಿಯ ಮಂಗಳೂರಿನ ಏಜೆಂಟ್ ಸಮೇತ ಫೋನ್ ಎತ್ತಲ್ಲ. ನನ್ಗೆ ಉಪಾಯ ತೋರ್ಲಿಲ್ಲ. ನಾನೇ ಜಜೀರಾ ಏರ್ವೇಸ್ಗೆ ಹೋಗಿ 508 ಕುವೈಟಿ ದಿನಾರ್, ಅಂದ್ರೆ ಸಾಧಾರಣ 1,23,000 ಕೊಟ್ಟು ನಾನೇ ಟಿಕೆಟ್ ತಗೊಂಡೆ ಇದನ್ನು ಜಜೀರಾವನ್ನ. ಇದು ನಾನ್ ರಿಫಂಡಬಲ್ ಟಿಕೆಟ್, ಇದು ಒಮ್ಮೆ ಬುಕ್ ಮಾಡಿದ್ರೆ ರಿಫಂಡಬಲ್ ಆಗ್ತಾ ಇಲ್ಲ. ಯಾಕೆ ಅಂತ ಸೊ ನನ್ಗೆ ಇವರ ಮೇಲೆ ಧೈರ್ಯ ಇರ್ಲಿಲ್ಲ. ಇಷ್ಟೆಲ್ಲ ಮಾಡಿದ್ಮೇಲೆ ಇವರು ನನಗೆ ದುಬೈಗೆ ಹೋಗಿ ಬಿಡ್ತಾರಾ ಇಲ್ವಾ ಅಂತ ಗೊತ್ತಿಲ್ಲ. ಅದಕ್ಕೆ ನಾನೇ ಖುದ್ದು ಹೋಗಿ ಟಿಕೆಟ್ ಬುಕ್ ಮಾಡಿದೆ. 2 ದಿನ ನಂತರ, ನಾಳೆ ಹೋಗುದಾದ್ರೆ ಇವತ್ತು ಬೆಳಿಗ್ಗೆ ನನಗೆ ಅವರೊಂದು ಇತಿಹಾದ್ ಏರ್ವೇಸ್ ಇದ್ದು ಟಿಕೆಟ್ ಇದ್ದು ಕಳಿಸಿದ್ದಾರೆ. ನಾನು ಹಾಗೆ ಹೇಳಿದೆ, ನಿಮ್ಮದ್ ನಾನು ಇಷ್ಟು ದಿನ ಕಾಲ್ ಮಾಡ್ತೇನೆ, ನಮ್ಗೆ ಹೋಗ್ಲಿಕ್ಕೆ ಇದೆಯಾ ಇಲ್ವಾ ಒಂದು ಇನ್ಫಾರ್ಮೇಶನ್ ಇಲ್ಲ. ಇದರ ಬಗ್ಗೆ ನಾನು ಮಾಡಿದೆ. ಆಕ್ಚುಲಿ ನನ್ನ ಜಾಬಿನ ಬಗ್ಗೆ ಇಂಪಾರ್ಟೆಂಟ್, ಅದಕ್ಕೋಸ್ಕರ ನಾನು ಇದನ್ನ ಮಾಡಿದೆ. 1.25 ಲಕ್ಷ ಕೊಟ್ಟು ನಾನು ತಗೊಂಡಿದ್ದೇನೆ. ಇದು ಏನ್ ಮಾಡ್ಬೇಕಂತ ಹೇಳಿದಾಗ ಅವ್ರು ಹೇಳಿದ್ರು ರೀಫಂಡ್, ಇದು ನೀವು ಕ್ಯಾನ್ಸಲ್ ಮಾಡಿ ಅಂತ. ನಾನು ಹೇಳಿದ್ರೆ ಕ್ಯಾನ್ಸಲ್ ಮಾಡಿದ್ರೆ ನನಗೆ ಸಿಗ್ತದ ಗೊತ್ತಿಲ್ಲ ಹಣ, ಇದು ನಾನ್ ರಿಫಂಡಬಲ್ ಅಂತ ಇದ್ರ ಕ್ಲಿಯರ್ ಆಗಿ ಬಂದುಂಟು. ನಾನು ಮತ್ತೆ ಕ್ಯಾನ್ಸಲ್ ಮಾಡಿದ್ರೆ ಹೇಳಿದಕ್ಕೆ ಏನಕ್ಕೆ ಹೇಳಿದ್ರೆ, ನನ್ನಿಂದ ಯಾರಾದ್ರೂ ಕ್ಯಾನ್ಸಲ್ ಆದ್ರೆ ಬೇರೆಯವ್ರಿಗೆ ಉಪಯೋಗ ಆಗ್ಲಿ ಹೇಳಿದಕ್ಕೆ ನಾನು ಇದನ್ನು ಕ್ಯಾನ್ಸಲ್ ಮಾಡಿ, ನನ್ನ 1.25 ಲಕ್ಷ ಹೋದ್ರೂ ಪರವಾಗಿಲ್ಲ, ಬೇರೆಯವ್ರಿಗೆ ಒಂದು ಉಪಯೋಗ ಆಗ್ಲಿ ಹೇಳಿದಕ್ಕೆ ನಾನು ಇದನ್ನು ಕ್ಯಾನ್ಸಲ್ ಮಾಡಿದೆ. ಮತ್ತೆ ಮರುದಿನ ನಾನು ಇತಿಹಾಸದಲ್ಲಿ ಬಂದೆ, ಅವರು ಏಜೆಂಟ್ ಅವರು ಮಾಡಿಕೊಟ್ಟ ಟಿಕೆಟ್ ಅಲ್ಲಿ ಬಂದೆ. ಬಟ್ ಈ ರೀತಿ ನಮ್ಗೆ ಮೋಸ ಮಾಡಿ ಬಿಟ್ಟಿದ್ದಾರೆ ಸರ್ ನಮ್ಗೆ. ಓಕೆ ಸರ್, ಈಗ ತಮ್ಮಲ್ಲಿ ಬರೋಬ್ಬರಿ 1,23,000 ದೋಚಿದ್ದಾರೆ, ತಮ್ಗೆ ಲಾಸ್ ಅಲ್ಲ. 1.25 ಲಕ್ಷ ನನ್ನ ಹತ್ರ ತಗೊಂಡದ್ದು, ಅದು ಕುವೈಟ್ ಏರ್ವೇಸ್ ಮತ್ತೆ ಸ್ಟಾರ್ ಹೋಟೆಲ್ ಹೇಳಿ. ಅದ್ರ ನಂತರ ನಾನ್ ಟಿಕೆಟ್ ತಗೊಂಡದ್ದು 1,23,000 ಕೊಟ್ಟು ನಾನು ಮತ್ತೆ ಟಿಕೆಟ್ ತಗೊಂಡು ದುಬೈ ಟು ಕುವೈಟ್. ಇದು ನಾನು ತಗೊಂಡ ಟಿಕೆಟ್, ಅದು ಕ್ಯಾನ್ಸಲ್ ಮಾಡಿದೆ. ಬಟ್ ನಾನ್ ರಿಫಂಡಬಲ್ ಅಂತ ಕ್ಲಿಯರ್ ಆಗಿ ಬರ್ದುಂಟು. ಅದು ಟಿಕೆಟ್ ಹಣ ಸಿಗ್ತದ ಇಲ್ವಾ ಅಂತ ನನಗೆ ಇನ್ನೂ ಗೊತ್ತಿಲ್ಲ. ನಾನು ಕ್ವಾರಂಟೈನ್ ಆದ್ಮೇಲೆ ನಾನು ಅಲ್ಲಿಗೆ ಹೋಗಿ ನೋಡ್ಬೇಕು. ಬಟ್ ನನ್ನ ಪ್ರಕಾರ ಸಿಗುವುದು ಡೌಟ್, ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾರೆ ನಾನ್ ರಿಫಂಡಬಲ್ ಅಂತ ಹೇಳಿ. ಓಕೆ, 1,23,000 ನಾನ್ ರಿಫಂಡೇಬಲ್ ಅನ್ನುವಂಥದ್ದು. ಹೌದು ಅಲ್ವಾ ಸರ್? ಓಕೆ, ಇದು ತಾವು ತಮ್ಮ ತಂದೆ ದೈವಾಧೀನರಾಗ್ತಾರೆ. ಸೊ ಅವರ ಒಂದು ಕಾರ್ಯಕ್ಕೋಸ್ಕರ ತಾವು ಬರ್ತೀರಾ, ಪುಣ್ಯದ ಕಾರ್ಯಕ್ಕೋಸ್ಕರ ಊರಿಗೆ ಬರ್ತೀರಾ. ಈ ಸಂದರ್ಭ ತಮ್ಗಾಗಿರುವಂತಹ ಕಹಿ ಘಟನೆಗಳು ಇವು. ಅದೆಷ್ಟೋ ಜನರು ಇಂತಹ ಕಹಿ ಘಟನೆಗಳು, ಇಂತಹ ವಿಚಾರಗಳು, ಇಂತಹ ಒಂದು ಏಜೆನ್ಸಿಯ ಬೇಜವಾಬ್ದಾರಿಯಿಂದ ಅನೇಕ ಜನರು ಬೇಸತ್ತಿದ್ದಾರೆ. ಆದ್ರೆ ಅನೇಕ ಜನರು ಹೇಳಕ್ಕೆ ಮುಂದೆ ಬರಲ್ಲ ಅನ್ನೋದು. ನಾಳೆ ನಮ್ಗೇನಾಗುತ್ತೋ, ನಾಳೆ ಆ ಏಜೆನ್ಸಿಯಿಂದ ನಮ್ಗೇನಾದ್ರೂ ಸಮಸ್ಯೆ ಆಗುತ್ತೋ, ನಾಳೆ ನಾವು ಇರುವಂತಹ ಪ್ರದೇಶಗಳಲ್ಲಿ ನಮ್ಗೇನಾದ್ರೂ ಸಮಸ್ಯೆ ಆಗುತ್ತೋ ಅನ್ನುವಂತಹ ಒಂದು ಭಯ, ಆತಂಕ. ಆದ್ರೆ ಮೋಹನ್ ದಾಸ್ ಅವರು ಆ ರೀತಿ ಮಾಡಿಲ್ಲ. ನನ್ಗೆ ಅನ್ಯಾಯ ಆಗಿದೆ ಅಂಡ್ ಇನ್ನೊಬ್ಬರಿಗೆ ಅನ್ಯಾಯ ಆಗಬಾರದು ಅನ್ನುವಂತಹ ರೀತಿಯಲ್ಲಿ, ಅನ್ನುವಂತಹ ದೃಷ್ಟಿಯಲ್ಲಿ ಇವತ್ತು ನಮ್ಮ ಜೊತೆ ಬಂದಿದ್ದಾರೆ. ಈ ರೀತಿ ಅನ್ಯಾಯ ಇನ್ನೊಬ್ಬರಿಗೆ ಆಗ್ಬಾರ್ದು ಅನ್ನುವಂಥದ್ದು ಸ್ವಲ್ಪ ಬರುವವರು ಇತ್ತ ಕಡೆ ಗಮನ ಹರಿಸಬೇಕು ಅನ್ನುವಂಥದ್ದು, ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು ಅನ್ನುವಂತಹ ಒಂದು ಕಾಳಜಿ ಇದೆ ಅವರಿಗೆ. ಹ್ಯಾಟ್ಸ್ ಆಫ್ ಫಾರ್ ದಟ್. ಅದೇ ರೀತಿ ಅನೇಕ ಜನರು ಕಾರ್ಯಕ್ರಮ ನೋಡ್ತಾ ಇದ್ದಾರೆ, ತಮ್ಮಲ್ಲೂ ಕೂಡ ಅನೇಕ ಪ್ರಶ್ನೆಗಳು ಇರಬಹುದು. ಜೊತೆಗೆ ಇಂತಹ ಡೋಂಗಿ ಅಥವಾ ಇಂತಹ ಒಂದು ದಂಧೆ, ಇಂತಹ ಒಂದು ವಿಚಾರ ಏನಿದೆ, ಏಜೆನ್ಸಿಗಳ ಒಂದು ಹಣ ಪೀಕುವಂತಹ ವಿಚಾರ ಏನಿದೆ, ತಾವುಗಳು ಕೂಡ ಇದರಿಂದ ನೊಂದಿರಬಹುದು, ತಮ್ಮಗಳು ಕೂಡ ಇಂತಹ ಒಂದು ಕಹಿ ಘಟನೆಗಳು ಆಗಿರಬಹುದು. ನೇರವಾಗಿ ಈ ವಿಚಾರದ ಬಗ್ಗೆ ಕರೆಗಳನ್ನ ಮಾಡಬಹುದು. ನೇರವಾಗಿ ಕರೆ ಮಾಡಿ, ಅಭಿವ್ಯಕ್ತಿ ಸ್ವಾತಂತ್ರ್ಯ ಇದ್ದೇ ಇದೆ ಅಂತ ಹೇಳ್ತಾ ನೇರವಾಗಿ ನಾನು ಹಿದಾಯತ್ ಅಡ್ಡೂರ್ ಜೊತೆ ಹೋಗ್ತಾ ಇದ್ದೇನೆ. ನೇರವಾಗಿ ಮತ್ತೆ ರಾಜ್ ಭಂಡಾರಿ ಅವ್ರ ಜೊತೆ ನಾನು ಬರ್ತೇನೆ. ಹಿದಾಯತ್ ಅಡ್ಡೂರ್ ಅವರು, ಕನ್ನಡಿಗಾಸ್ ಫೆಡರೇಷನ್, ಅಂತಾರಾಷ್ಟ್ರೀಯ ಕನ್ನಡಿಗಾಸ್ ಫೆಡರೇಷನ್, ಹಿದಾಯತ್ ಅಡ್ಡೂರ್ ಅವರು. ಎಸ್ ಸರ್, ಏನ್ ಹೇಳ್ತೀರಾ ಸರ್? ಫಸ್ಟ್ ರಿಯಾಕ್ಷನ್ ಈ ಒಂದು ವಂಚನೆ ಬಗ್ಗೆ, ಈ ಒಂದು ಮೋಸದ ಬಗ್ಗೆ. ಸರ್, ಈ ಒಂದು ಘಟನೆ ಮೋಹನ್ ದಾಸ್ ಅವರಿಗೆ ಏನಾಗಿದೆ, ಇವರು ಮೀಡಿಯಾಕ್ಕೆ ಬಂದು ಇದ್ರ ಬಗ್ಗೆ ಆಲ್ರೆಡಿ ಹೇಳಿದ್ರು. ಇಂತ ಘಟನೆ ನೀವು ಆಗ್ಲೇ ಹೇಳಿದೀರಾ, ಎಷ್ಟೋ ಘಟನೆ ಆಗಿರ್ಬಹುದು, ಮೀಡಿಯಾಕ್ಕೂ ಬಂದಿಲ್ಲ, ಲೈಮ್ ಲೈಟ್ಗೂ ಬಂದಿಲ್ಲ. ನಮ್ಗೆ ಅನ್ಯಾಯ ಆಗಿದೆ, ನಮ್ದು ಹಣೆಬರ ಅಂತ ಬಿಟ್ಟು ಹೋದವರು ಇದ್ದಿರ್ಬಹುದು. ಹೌದು, ನಮ್ಗೆ ಯಾಕೆ, ನಮ್ಮ ಕೆಲಸ ಇದೆ ಅನ್ನುವಂಥದ್ದು. ಹೌದು, ಈ ಒಂದು ಘಟನೆಯನ್ನ ನೀವು ಮೀಡಿಯಾಕ್ಕೆ ತಂದು ಬೇರೆಯವರಿಗೆ ಅನ್ಯಾಯ ಆಗಬಾರ್ದು ಅಂತ ಏನ್ ಮಾಡಿದ್ದೀರಾ, ನಿಜವಾಗ್ಲೂ ವೆರಿ ಗುಡ್ ಕೆಲಸ ಮಾಡಿದೀರಾ. ಬಟ್ ನನ್ಗೆ ಗೊತ್ತಿರುವಂಗೆ ನಿತಿನ್ ಅವರೇ, ಈಗ ಮಂಗಳೂರು, ಉಡುಪಿಯಲ್ಲಿರುವ ಏಜೆಂಟ್ ಈ ಕಡೆಯಿಂದ ಈ ಒಂದು ಘಟನೆ ಆಗಿರ್ಬೋದು. ಯಾಕೆಂದ್ರೆ ದುಬೈಯಲ್ಲಿ ಇಂತ ಯಾವುದೇ ಒಂದು ಸ್ಟಾರ್ ಹೋಟೆಲ್ ಇರ್ಲಿ, ಟ್ರಾವೆಲ್ ಏಜೆಂಟ್ ಇರ್ಲಿ, ಏನಾದ್ರು ಮಾಡಿದ್ರೆ ಇಲ್ಲಿಯ ಟೂರಿಸಂ ಡಿಪಾರ್ಟ್ಮೆಂಟ್ ಆದಷ್ಟು ವೆರಿ ಸ್ಟ್ರಿಕ್ಟ್ ಆಗಿ ಇದ್ರ ಬಗ್ಗೆ ಆಕ್ಷನ್ ತೆಗೆಯುತ್ತೆ. ಆ ಒಂದು ಸಂಸ್ಥೆಯ ಲೈಸೆನ್ಸ್ ಅನ್ನ ಕ್ಯಾನ್ಸಲ್ ಮಾಡುತ್ತೆ, ಇವರಿಗೆ ಏನು ಕಾಂಪನ್ಸೇಷನ್ ಸಿಗ್ಬೇಕು ಅದನ್ನ ಕೊಡುತ್ತೆ. ನಾನು ನಿತಿನ್ ಅವರ ಈ ಒಂದು ಮಾಧ್ಯಮದ ಮುಖಾಂತರ ಏನು ಕೇಳಿಕೊಳ್ಳೋದೇನೆಂದ್ರೆ, ಮೋಹನ್ ದಾಸ್ ಅವರಿಗೆ ಆದ ಅನ್ಯಾಯದ ವಿರುದ್ಧ ಅವರು ಕಾನೂನಾತ್ಮಕ ಹೋರಾಟ ಮಾಡಬೇಕು. ಜಿಲ್ಲಾಧಿಕಾರಿಯ ಮುಖಾಂತರ ಈ ಒಂದು ಏನು ಸಂಸ್ಥೆ ಇವರಿಗೆ ಮೋಸ ಮಾಡಿದೆ ಅವರಿಗೆ
ಅದಕ್ಕೆ ತಕ್ಕ ಶಾಸ್ತಿಯನ್ನ ಮಾಡ್ಬೇಕು. ಈ ಒಂದು ಯಾಕೆಂದ್ರೆ ಇಂಥ ಒಂದು ಘಟನೆ ಆದಾಗ ನಾನು ಮಂಗಳೂರು DC-ಗೆ ಇಲ್ಲಿ ಏನಾಗಿತ್ತು ನಿತಿನ್ ಅವರೇ, ಒಂದು 2.5 ತಿಂಗಳು ಮೊದಲು ದುಬೈಯಿಂದ ಈ ರೀತಿ ಕ್ವಾರಂಟೈನ್ಗೆ ಬಂದವರು ಸೌದಿಗೆ ಹೋಗ್ಬೇಕಾದ್ರೆ ಸೌದಿ ಎಲ್ಲಾ ಫ್ಲೈಟ್ ಅನ್ನ ಕ್ಯಾನ್ಸಲ್ ಮಾಡಿತ್ತು, ಬೋರ್ಡ್ ಕ್ಲೋಸ್ ಮಾಡಿತ್ತು, ಕುವೈತ್ ಬೋರ್ಡ್ ಕ್ಲೋಸ್ ಮಾಡಿತ್ತು, ಮಸ್ಕತ್. ಸೊ ನಾವು ಇಮಿಡಿಯೇಟ್ಲಿ ಮಂಗಳೂರು DC ಅವರಿಗೆ ಫೋನ್ ಮಾಡಿ ನಾನು ಈ ವಿಷಯ ತಿಳಿಸಿದೆ, ಯಾರನ್ನು ಕೂಡ ದಯವಿಟ್ಟು ಕ್ವಾರಂಟೈನ್ಗಾಗಿ ದುಬೈಗೆ ಬರುವವರನ್ನು ಕಳಿಸ್ಬೇಡಿ, ಹೀಗೆ ಬಂದ್ರೆ ಅವರಿಗೆ ಇಲ್ಲಿಂದ ಹೋಗುವಂತ ವ್ಯವಸ್ಥೆ ಕಷ್ಟ ಆಗ್ತಾ ಇದೆ ಅಂತ ಅವ್ರು ಇಮಿಡಿಯೇಟ್ ಏನ್ ಮಾಡಿದ್ದಾರೆ, ಆಕ್ಷನ್ ತಗೊಂಡು ಅದನ್ನ ಸ್ಟಾಪ್ ಮಾಡಿದ್ದಾರೆ. ಅಲ್ಲಿಂದ ಎಲ್ಲ ಮೀಡಿಯಾ ಪಬ್ಲಿಸಿಟಿಗೆ ಕೊಟ್ಟಿದ್ದಾರೆ. ಸೊ ನಾನು ಏನ್ ಹೇಳ್ತಾ ಇರೋದಂದ್ರೆ, ಜಿಲ್ಲಾಡಳಿತದ ಗಮನಕ್ಕೆ ತಂದು ಏನು ಉಡುಪಿಯಲ್ಲಿ ಈ ರೀತಿಯ ಏಜೆನ್ಸಿ ಇದೆ, ಮಂಗಳೂರಲ್ಲಿ ಏನು ಏಜೆನ್ಸಿ ಇದೆ, ಅವರಿಗೆ ಈ ರೀತಿಯ ಮೋಸ ಆಗ್ತಾ ಇದೆ. ಯಾಕಂದ್ರೆ ನಿಮ್ಗೆ ಗೊತ್ತಿರಬಹುದು, ಅನಿವಾಸಿಗಳು ಆಲ್ರೆಡಿ ಇಲ್ಲಿಂದ ಕಷ್ಟದಲ್ಲಿ ರಿಟರ್ನ್ ಊರಿಗೆ ಹೋಗಿದ್ದಾರೆ, ಅದು ಕೂಡ ತುಂಬಾ ಕಷ್ಟಪಟ್ಟು. ಆನಂತರ ಈಗ ಅಲ್ಲಿಂದ ಮೋಹನ್ ದಾಸ್ ಅವರದ್ದು ಕೇಸ್ ಬೇರೆನೆ, ಅಲ್ಲಿ ಹೋಗಿ ಅಲ್ಲಿಂದ ರಿಟರ್ನ್ ಮಾಡ್ಲಿಕ್ಕೆ ದುಡ್ಡಿಲ್ಲದೆ ಏನೇನೋ ಕಷ್ಟ, ಮನೆ ಅಡವಿಟ್ಟು ಬಂಗಾರ ಮಾರಿ ಬರುವಂತ ಏನು ಬ್ಲೂ ಕಾಲರ್ ಜಾಬ್ಸ್ ಇದ್ದಾರೆ, ಅವರಿಗೆ ಈ ರೀತಿ ಅನ್ಯಾಯ ಆಗ್ತಾ ಇದೆ. ನಿಜವಾಗ್ಲೂ ಯಾರಾದ್ರೂ ಇದ್ದಿದ್ರೆ ಯಾವ್ದು ಆನ್ಲೈನ್ ಇದ್ದು ಸ್ವಲ್ಪ ನೋಡ್ಕೊಂಡು ಟಿಕೆಟ್ ನೋಡ್ಕೊಂಡು ಮಾಡೋ, ಮೋಹನ್ ದಾಸ್ ಅವರಿಗೆ ಸಮಯ ಇತ್ತಿಲ್ಲ. ಇಲ್ಲಾಂದ್ರೆ ನಾನು ಏನ್ ಹೇಳೋದಂದ್ರೆ, ದಯವಿಟ್ಟು ಏಜೆಂಟ್ ಅನ್ನ ಅವಾಯ್ಡ್ ಮಾಡಿ ಬೇರೆ 10 ಹಲವು ರಸ್ತೆ ಇದೆ, ಅದರ ಮುಖಾಂತರ ನೀವು ಬಂದ್ರೆ ಒಳ್ಳೇದು ಅಂತ ನನ್ನ ಅನಿಸಿಕೆ. ಓಕೆ, ಒಳ್ಳೆ ಉಪಯುಕ್ತವಾಗಿರುವಂತಹ ಮಾಹಿತಿಗಳನ್ನ ತಾವು ಹೇಳಿದಿರಾ ಸರ್. ಯಾವ ವಿಧದಲ್ಲಿ ತಾವು ಇನ್ನು ಮುಂದಕ್ಕೆ ಮೋಹನ್ ದಾಸ್ ಅವರು ಹೋರಾಟ ಮಾಡಬಹುದು, ಯಾವ ರೀತಿ ಅವರಿಗೆ ನ್ಯಾಯ ಸಿಗಬಹುದು ಅನ್ನುವಂತಹ ವಿಚಾರದ ಬಗ್ಗೆ ಮಾತಾಡ್ತೇನೆ. ಹಿದಾಯತ್ ಅಡ್ಡೂರ್ ಅವರು. ಅದೇ ರೀತಿ ರಾಜ್ ಭಂಡಾರಿ ಅವರು, ಅನಿವಾಸಿ ಭಾರತೀಯ ಪ್ರವಾಸಿ ಪರಿಷತ್ ಕರ್ನಾಟಕ, ರಾಜ್ ಭಂಡಾರಿ ಅವರು ನಮ್ಮ ಜೊತೆ. ಒನ್ಸ್ ಅಗೇನ್ ವೆಲ್ಕಮ್ ಸರ್. ರಾಜ್ ಭಂಡಾರಿ ಅವರು ಸರ್. ಎಸ್ ಸರ್, ಫಸ್ಟ್ ರಿಯಾಕ್ಷನ್ ಸರ್. ನಮಸ್ತೆ ಸರ್. ಮೊದಲನೇದಾಗಿ ಮೋಹನ್ ದಾಸ್ ಕಾಮತ್ ಅವರ ತಂದೆಯವರ ನಿಧನಕ್ಕೆ ನಾವು ಸಂತಾಪ ವ್ಯಕ್ತಪಡಿಸ್ತೇವೆ. ಮೋಹನ್ ದಾಸ್ ಕಾಮತ್ ನಮ್ಮ ಆತ್ಮೀಯರು ಕೂಡ. ಇದರ ಜೊತೆ ಮೋಹನ್ ದಾಸ್ ಕಾಮತ್ ಜೊತೆ ಅವರ ಆದಂತಹ ಘಟನೆ ನಮಗೆ ಅಷ್ಟು ಅದ್ರ ಬಗ್ಗೆ ಅರಿವು ಇರಲಿಲ್ಲ. ಈಗ ತಾನೇ ಅವರು ಹೇಳಿ ಎಕ್ಸ್ಪ್ಲೇನ್ ಮಾಡಿದ್ರೆ ಗೊತ್ತಾಯ್ತು. ಈಗ ಇಲ್ಲಿ ನಾನು ಇದರ ಇನ್ನೊಂದು ಆಪ್ಷನ್ ಅನ್ನು ಹೇಳಲಿಕ್ಕೆ ಪ್ರಯತ್ನಿಸ್ತೇನೆ. ಇಲ್ಲಿ ನಡೆದಿದೆ ಅಂತ ಹೇಳಿದ್ರೆ, ಕೊರೋನಾ ಎಂಬ ಮಹಾಮಾರಿಯಿಂದ ತತ್ತರಿಸಿದ ನಂತರ ಒಂದು 6-8 ತಿಂಗಳ ತುಂಬಾ ಕಷ್ಟದ ಸಮಯದ ನಂತರ ಎಲ್ಲಾ ಒಂದು ಆರ್ಗನೈಸೇಷನ್, ಐ ಮೀನ್ ಟು ಸೇ ಟ್ರಾವೆಲ್ ಏಜೆನ್ಸಿ ಇರಬಹುದು, ಯಾವುದೇ ಒಂದು ಇಂಡಸ್ಟ್ರಿ ಅದು, ದೇ ಟ್ರೈಂಗ್ ಟು ಬಿ ಕಮ್ ಅಪ್. ಅಂತದ್ರಲ್ಲಿ ಎವ್ರಿ ಒನ್ ಟ್ರೈಂಗ್ ಟು ಟೇಕ್ ಮ್ಯಾಕ್ಸಿಮಮ್ ಅಡ್ವಾಂಟೇಜ್ ಫ್ರಮ್ ದೋಸ್ ಪೀಪಲ್ ಹೂ ನೀಡ್ ಇಟ್. ಯಾವ್ದ್ರಲ್ಲಿ ಕೂಡ ಆಗಿರ್ಬೋದು, ಅದು ಟ್ರಾವೆಲ್ ಏಜೆನ್ಸಿ ಆಗಿರ್ಬೋದು, ಫುಡ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಇಲ್ಲಾಂದ್ರೆ ಯಾವುದೇ ಒಂದು ವಿಷಯ. ಇವನ್ ಒಂದು ಮಾಸ್ಕ್ ಕೂಡ ಒಂದು ಸಮಯದಲ್ಲಿ, ಇವನ್ ಕೊರೋನಾ ಟೈಮ್ ಅಲ್ಲಿ ಮಾಸ್ಕ್ ಎಷ್ಟು ಜಾಸ್ತಿ ಹಣಕ್ಕೆ ಸೇಲ್ ಮಾಡಿದ ಜನರು ಇದ್ದಾರೆ. ಯಾಕಂದ್ರೆ ಅದು ಅಗತ್ಯ ನೋಡಿ. ನಿಮ್ಗೆ ಗೊತ್ತಿರ್ಬೋದು, ನಮ್ಮ ಊರಲ್ಲೆಲ್ಲ ದೇವಸ್ಥಾನ, ಟೂರಿಸ್ಟ್ ದೇವಸ್ಥಾನಕ್ಕೆಲ್ಲ ಹೋದ್ರೆ ಅವ್ರು ಏನೇನು ಬೆಲೆ ಕೊಡ್ಬೇಕಾಗ್ತದೆ ಹೋಟೆಲ್ ನಿಲ್ಲುವಾಗ. ಅಲ್ಲಿ ಒಳಗೆ ಹೋದ ನಂತರ ಬಿಸಿನೀರು ಇರುವುದಿಲ್ಲ, ಅಲ್ಲಿ ಹೋದಂತ ಕರೆಕ್ಟ್ ಯಾವುದೇ ಸೌಲಭ್ಯಗಳು ಇರುವುದಿಲ್ಲ. ನಿಮ್ಗೆ ಗೊತ್ತಿರ್ಬೋದು, ಇದನ್ನು ನಾವು ಅನುಭವಿಸುವಂತ ಪರಿಸ್ಥಿತಿ. ಕೊರೋನಾ ಎಂಬ ಮಹಾಮಾರಿಯಲ್ಲಿ ತುಂಬಾ ಬಾಧ್ಯತೆಗೆ ಒಳಗಾದ ಒಂದು ಸ್ಟ್ರಕ್ಚರ್ ಅಂತ ಹೇಳಿದ್ರೆ, ಒಂದು ಸೆಕ್ಟರ್ ಅಂತ ಹೇಳಿದ್ರೆ ಅದು ಟೂರಿಸಂ ಇಂಡಸ್ಟ್ರಿ. ಅದು ಫ್ಲೈಟ್ಸ್ ಇರ್ಬೋದು, ಟ್ರಾವೆಲ್ ಏಜೆನ್ಸಿ. ಯಾಕಂದ್ರೆ ಅದು ಟೋಟಲಿ ಶಾಟ್ ಡೌನ್. ಆಸ್ ಪರ್ ಮೈ ನಾಲೆಜ್, ಕುವೈಟ್ ಅಲ್ಲಿ ಒಂದು 300 ಟ್ರಾವೆಲ್ ಏಜೆನ್ಸೀಸ್ ಉಂಟು, 300 ಬಿಗ್ ಟ್ರಾವೆಲ್ ಏಜೆನ್ಸೀಸ್. That 99% of totally shut down. It's a totally collapse. Even last week ನಾನೊಂದು ಟ್ರಾವೆಲ್ ಏಜೆನ್ಸಿ ಜನಕ್ಕೆ ಸಿಕ್ಕಿದ್ದೆ. ಅವರು ಹೇಳ್ತಾರೆ, only 10% people got salary in last 8 months. Only 10% people. I am not talking about India. ಇಂಡಿಯಾದಲ್ಲಿ ನಮ್ಗೆ ಗೊತ್ತಿಲ್ಲ. ಇದಕ್ಕಿಂತ ಜಾಸ್ತಿ ನಿಮ್ಗೆ ಗೊತ್ತು, ಕೋವಿಡ್ ಎಂಬ ಒಂದು ಸಣ್ಣ ಪ್ರದೇಶದಲ್ಲಿ ಇಷ್ಟು ಸಮಸ್ಯೆ ಆದ್ರೆ, ಭಾರತ ಎಂಬ ಮಹಾ ದೇಶದಲ್ಲಿ ಅಲ್ಲಿ ವಿದೇಶಿಗಳು ಬರ್ತಾರೆ, ವಿದೇಶಕ್ಕೆ ಹೋಗ್ತಾರೆ. ಒಂದು ಭಾರತದ ಮಿನಿಮಮ್ ಒಂದು 4-5 ಕೋಟಿ ಜನರಾದ್ರೂ ವಿದೇಶಕ್ಕೆ ಅವಲಂಬಿತರಾಗಿರ್ತಾರೆ. ಅಂತದ್ರಲ್ಲಿ ಒಂದು ಟ್ರಾವೆಲ್ ಏಜೆನ್ಸಿ, ಫ್ಲೈಟ್ ಟಿಕೆಟ್ ಬುಕಿಂಗ್, ಇವರಿಗೆಲ್ಲ ತುಂಬಾ ಒಂದು ದೊಡ್ಡ ಇಂಡಸ್ಟ್ರಿ ಅದು. ಅಲ್ಲಿ ಎಷ್ಟು ದೊಡ್ಡ ಮಟ್ಟಿಗೆ ಅವರು ಪ್ರಾಬ್ಲಮ್ಗೆ ಒಳಗಾಗಿರ್ಬೋದು ಅಂತ ನಮ್ಗೆ ಊಹಿಸಬಹುದು. ಫಸ್ಟ್ ಇದ್ರಲ್ಲಿ ಅವರು ಏನ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ, ಈಗ ನೋಡಿ, ಈಗ ಮೋಹನ್ ದಾಸ್ ಕಾಮತ್ ಒಂದು ಪ್ರತಿಷ್ಠಿತ ಕಂಪನಿಯಲ್ಲಿ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಿದ್ದಾರೆ. ನಮ್ಗೆ ಅವರ ಬಗ್ಗೆ ತುಂಬಾ ವರ್ಷ ಪರಿಚಯ ಉಂಟು, ಒಳ್ಳೆ ಇಲ್ಲಿ ಸಮಾಜ ಕೂಡ ಮಾಡ್ತಾರೆ. ಅದಕ್ಕಿಂತ ಜಾಸ್ತಿ ಇಲ್ಲಿ ಲೇಬರ್ ಕೆಲಸಕ್ಕೆ ಹೋದವರು ಕೂಡ 7-8 ತಿಂಗಳಿಂದ ಸ್ಟಕ್ ಆದ ನಂತರ 7-8 ತಿಂಗಳಿಂದ ಲೇಬರ್ ಕೆಲಸಕ್ಕೆ ಸ್ಟಕ್ ಆದಂತ ರಿಟರ್ನ್ ಬಂದಿದ್ದಾರೆ. ರಿಟರ್ನ್ ಬಂದಿದ್ದು ಅವರ ಹತ್ರ ಕೂಡ, ಅವರು ಕೂಡ 1.5 ಲಕ್ಷ ಟಿಕೆಟ್ ಕೊಟ್ಟು ಇಲ್ಲಿ ಬರುವಂತ ಪರಿಸ್ಥಿತಿ ಬಂತು. ಅವರಿಗೆ ಬರುವ ಸ್ಯಾಲರಿ 100 ದಿನಾರ್. 100 ದಿನಾರ್ ಅಂತ ಹೇಳಿದ್ರೆ 100 ದಿನಾರ್ ಅಂತ ಹೇಳಿದ್ರೆ ಒಂದು 20,000 ಆಗಿರ್ಬೋದು. 20,000. ಅವ್ರು ಯಾಕಂತ ಹೇಳಿದ್ರೆ ಅವ್ರಿಗೆ ಊರಲ್ಲಿ ನಿಲ್ಲುವ ಪರಿಸ್ಥಿತಿ ಇಲ್ಲ,
ಇಲ್ಲಿ ಬರಲೇಬೇಕು. ಅವರು ಖರ್ಚು ಮಾಡಿ ನಾನು ಒಂದು 5 ದಿವಸಕ್ಕಿಂತ ಮುಂಚೆ ಒಬ್ರು ಶೇಖರ್ ದೇವಾಡಿಗಂತ ಒಬ್ರಿಗೆ ಸಿಕ್ಕಿದೆ. ಅವರು ಹೇಳೋ ಪ್ರಕಾರ ಅವರು 2 ಲಕ್ಷ ರೂಪಾಯಿ ಖರ್ಚು ಮಾಡಿದ್ರು. ಅವರಿಗೆ ಸಂಬಳ ಇರುವುದಿಲ್ಲ 80 KD ಅಂತ ಹೇಳಿದ್ರೆ ಒಂದು ಶೇಖರ್ ಮೂಲ್ಯ ಅಂತ 80 KD ಅಂತ ಹೇಳಿದ್ರೆ ಇಂಡಿಯನ್ ರುಪೀಸ್ 20,000 ರೂಪಾಯಿ. ಹಾಗಂತ ಹೇಳಿದ್ರೆ 2 ಲಕ್ಷ ರೂಪಾಯಿ ಅವ್ರು ಖರ್ಚು ಮಾಡಿದವರಿಗೆ 1 ವರ್ಷ ಅವ್ರು ದುಡಿಬೇಕು. ಆದ್ರೆ ಪರಿಸ್ಥಿತಿ ಹೇಗಿತ್ತು ಅಂತ ಹೇಳಿದ್ರೆ ಊರಲ್ಲಿ ನಿಲ್ಲುವಾಗೆಲ್ಲ ಇಲ್ಲಿ ಬರ್ಲೇಬೇಕು. ಇಲ್ಲಿ ಬರ್ಬೇಕಾದ್ರೆ ಥ್ರೂವೇ ಬರ್ಬೇಕು. ಇದೊಂದು ಎರಡು ಕಡೆಯಿಂದ ಆಗುವ ಒಂದು ಪ್ರಾಬ್ಲಮ್. ಅದರ ಜೊತೆ ಸದ್ಯದ ಮಟ್ಟಿಗೆ ಒಂದು ಕಳೆದ 5-6 ದಿವಸಕ್ಕಿಂತ ಮುಂಚೆ ಇಲ್ಲಿದ್ದ ಗವರ್ಮೆಂಟ್ ಡಿಸಿಷನ್ ತಗೊಂಡಿದೆ. ಏನಂತ ಹೇಳಿದ್ರೆ 1,000 ಜನ ಮಾತ್ರ ಬರ್ಬೋದು ಕುವೈಟ್ಗೆ ಎಂಟ್ರಿ ಆಗ್ಬೋದು. ದುಬೈಯಿಂದ 85 ಪೀಪಲ್ ಓನ್ಲಿ ಕ್ಯಾನ್ ಎಂಟರ್. ಬಿಕಾಸ್ ಈಗ ಅವ್ರು ಏನ್ ಮಾಡಿದ್ರೆ ನೀವು ಇದು ಕೊರೋನಾದ ನ್ಯೂ ವರ್ಜಿನ್ ಬಂದ ನಂತರ ದೇ ಆರ್ ಟೇಕಿಂಗ್ ಸ್ವಾಬ್ ಟೆಸ್ಟಿಂಗ್ ಅಟ್ ಏರ್ಪೋರ್ಟ್ ಅಲ್ಲಿ ಸ್ವಾಬ್ ಟೆಸ್ಟಿಂಗ್ ಮಾಡಿ ಅವ್ರು ಒಳಗೆ ಕಳಿಸ್ತಾರೆ. ಮುಂಚೆ ಆಗಿರ್ಲಿಲ್ಲ. ಮುಂಚೆ ನೀವು ಬಂದು 14 days ಕ್ವಾರಂಟೈನ್ ಆದ ನಂತರ ಇದಿತ್ತು. ಇವಾಗ ಅದು ಸ್ವಾಬ್ ಟೆಸ್ಟಿಂಗ್ ಗೋಸ್ಕರ ಅವರಿಗೆ ದೇ ಡೋಂಟ್ ಹ್ಯಾವ್ ದಟ್ ಮಚ್ ಸ್ಪೆಷಾಲಿಟೀಸ್ ಟು ಟೇಕ್ ಆಲ್ ದ ಪೀಪಲ್ ಒನ್ಸ್. ಅದಕ್ಕೆ ಅವರು ಖಾಲಿ 1,000 ಜನವನ್ನು ಮಾತ್ರ ಒಂದು ದಿವಸ ಕೆಲವು ಮಾಡ್ತಿದ್ದಾರೆ. ಅಂತ ಪರಿಸ್ಥಿತಿಯಲ್ಲಿ ದುಬೈಯಿಂದ ಬರುವ ಫ್ಲೈಟ್ ಅಲ್ಲಿ 35 ಜನ ಬರ್ಲಿಕ್ಕೆ ಮಾತ್ರ ಆಗ್ತದೆ. ಅದರಲ್ಲಿ ಕುವೈಟೀಸ್ ಇದ್ದಾರೆ. ಯು ನೋ ದಟ್ ಎವ್ರಿ ಕಂಪನಿ ಗಿವ್ ಫಸ್ಟ್ ಪ್ರಯಾರಿಟಿ ದೇರ್ ಓನ್ ನ್ಯಾಷನಾಲಿಟಿ. ಅದು ನಮಗೂ ಗೊತ್ತು. ಅವರ ಫಸ್ಟ್ ಪ್ರಯಾರಿಟಿ ಅವರಿಗೆ ಕೊಟ್ಟು ಬಾಕಿದ್ದನ್ನು ಮಾತ್ರ ಇನ್ನೊಬ್ಬರಿಗೆ ಇದನ್ನು ಎಲ್ಲಾ ಲೆವೆಲ್ ಮಿಸ್ಯೂಸ್ ಆಗ್ತಾ ಉಂಟು. ಬಟ್ ಎವ್ರಿ ಕಂಪನಿ ಎವ್ರಿ ಕಂಟ್ರಿ ಅವರ ಸೆಕ್ಯೂರಿಟಿ ತಗೊಳ್ತಾರೆ. ದಿಸ್ ವೆರಿ ಇಂಪಾರ್ಟೆಂಟ್. ಈಗ ಇವತ್ತು ಒಂದು ಸಿಕ್ಕಿದ ನ್ಯೂಸ್ ಪ್ರಕಾರ ಆಸ್ಟ್ರೇಲಿಯಾ UK ದೇ ಗೋಯಿಂಗ್ ಟು ಸ್ಟಾಪ್ ದ ಫ್ಲೈಟ್ ಟು ದುಬೈ. ಯಾಕಂದ್ರೆ ದುಬೈ ಇಸ್ ಗೆಟಿಂಗ್ ವೆರಿ ಹೈ ಕೊರೋನಾ ಕೇಸಸ್ ಪಾಸಿಟಿವ್. ಅವರು ಅದೇ ಟೈಮ್ ಅಲ್ಲಿ ಇನ್ ಕೇಸ್ ಇಂಡಿಯಾ ಕೂಡ ಫ್ಲೈಟ್ ಬಂದ್ ಮಾಡಿದ್ರೆ ದುಬೈಗೆ ಈಗ ಪಬ್ಲಿಕ್ ತುಂಬಾ ಒಂದು ಪ್ರಾಬ್ಲಮ್ ಸಿಕ್ಕೊಳ್ತಾರೆ. ಅವ್ರು ಇಲ್ಲಿಗೂ ಬರ್ಲಿಕ್ಕಿಲ್ಲ, ಊರಿಗೂ ಹೋಗುವಾಗಿಲ್ಲ ಅಂತ ಪರಿಸ್ಥಿತಿ ಸಿಕ್ಕೊಳ್ತಾರೆ. ದುಬೈಗೆ ಫ್ಲೈಟ್ ಈಗ ಪ್ರಾಬ್ಲಮ್ ಬಂದ್ ಆದ್ರೆ, ಯಾಕಂದ್ರೆ ದುಬೈನ ತುಂಬಾ ಕೇಸ್ ಜಾಸ್ತಿ ಆಗ್ತಾ ಉಂಟು ನ್ಯೂಸ್ ಉಂಟು. ಇದರ ಎಲ್ಲ ಮಧ್ಯೆ ಜನರು ಅವರವರ ಲಾಭವನ್ನು, ಯಾಕೆ ಅವರಿಗೆ ಕೂಡ ಬದುಕಬೇಕು, ಅವರು ಲಾಸ್ ಆದ ಹಣವನ್ನು ಹೇಗಾದ್ರೂ ಮಾಡಿ ನಾವು ಬ್ಯಾಲೆನ್ಸ್ ಮಾಡ್ಬೇಕು ಅನ್ನೋ ದೃಷ್ಟಿಯಿಂದ ಎಲ್ಲರೂ ಮ್ಯಾಕ್ಸಿಮಮ್ ಒಬ್ಬರ ತೊಂದರೆಯಲ್ಲಿ ಅಡ್ವಾಂಟೇಜ್ ಆಗಿ ತಗೊಳ್ಳಿಕ್ಕೆ ಟ್ರೈ ಮಾಡ್ತಿದ್ದಾರೆ. ಇಂಥದ್ದು 1000 ಕೇಸ್ ಉಂಟು. ಆದ್ರೆ ತುಂಬಾ ಜನರು ಹೇಳುದಿಲ್ಲ. ಯಾಕೆ ಅಂತ ಹೇಳಿದ್ರೆ ಮೋಹನ್ ದಾಸ್ ಕಾಮತ್ ಒಬ್ಬ ಪ್ರತಿಷ್ಠಿತ ವ್ಯಕ್ತಿ, ಒಳ್ಳೆ ಜಾಬ್ ಅಲ್ಲಿ ಇದ್ದಾರೆ, ಅವರಿಗೆ ಒಳ್ಳೆ ಸವಲತ್ತು ಉಂಟು, ಅವರ ಮಾತು ಕೇಳಿದ್ದಾರೆ. ತುಂಬಾ ಜನ ಇದ್ದಾರೆ, ಅವರ ಬಗ್ಗೆ ಯಾರು ಕೇಳುವುದಿಲ್ಲ ಅಂತವ್ರು ತುಂಬಾ ಜನ ಇದ್ದಾರೆ. ಹೇಳುವಾಗೂ ಇಲ್ಲ. ಅಂತದ್ರಲ್ಲಿ ಈ ಪ್ರಾಬ್ಲಮ್ ಅನ್ನು ಸಾಲ್ವ್ ಮಾಡ್ಲಿಕ್ಕೆ ಈಗ ನಮ್ಗೆ ಆಗುದಿಲ್ಲ. ಇದು ನಾವು ಚರ್ಚೆ ವಿಷಯ ಮಾಡ್ಬೋದು. ಈ ಪ್ರಾಬ್ಲಮ್ ಯಾಕಂದ್ರೆ ಎಲ್ಲ ಪ್ರಪಂಚದ ಪ್ರಾಬ್ಲಮ್. ಎಲ್ಲ ಜನರು ಇದರಲ್ಲಿ, ಯಾಕಂದ್ರೆ ಯಾರು ಕೂಡ ಕುವೈಟ್ಗೆ ಬನ್ನಿ ಅಂತ ಯಾರು ಹೇಳ್ತಿಲ್ಲ. ಅದು ಅವರಾಗಿ ಬರ್ಲೇಬೇಕಾದ್ರೆ ಇಲ್ಲಿ ಕೆಲಸ ಉಂಟು, ಇರುವಾಗಿಲ್ಲ. ಹೋಟೆಲ್ ಅವರು 7 ತಿಂಗಳು ಬಂದಿದ್ರು, ಅವರೇ 7 ತಿಂಗಳು ಕವರ್ ಅಪ್ ಮಾಡ್ಬೇಕು, ನಮ್ಮ ಎಂಪ್ಲಾಯ್ಸ್ಗೆ ಸ್ಯಾಲರಿ ಕೊಡ್ಬೇಕು. ಟ್ರಾವೆಲ್ ಏಜೆನ್ಸಿ ಏನಿಸ್ತಾರೆ ಮ್ಯಾಕ್ಸಿಮಮ್ ಯು ಶುಡ್ ಟೇಕ್ ಅಡ್ವಾಂಟೇಜ್. ದಿಸ್ ವಾಸ್ ಯೂನಿವರ್ಸಲ್ ಟ್ರೂತ್ ಇಟ್ ಈಸ್. ಇದರಿಂದ ತೊಂದರೆಗೆ ಒಳಗಾಗ್ತಾರೆ, ಕೆಲವರು ಚೀಟಿಂಗ್ ಒಳಗಾಗ್ತಾರೆ. ತುಂಬಾ ದೊಡ್ಡ ಒಂದು ನೋವು. ಆದ್ರೂ sometimes you feel helpless. This is what I want to say. ಓಕೆ ರೈಟ್. ಇದು ರಾಜ್ ಭಂಡಾರಿ ಅವರ ಮಾತುಗಳು. ಎಸ್ ಸರ್, ಎಲ್ಲವೂ ಕೂಡ ಅನ್ಯಾಯಕ್ಕೊಳಗಾಗಿದ್ದಾರೆ, ಆದ್ರೆ ಯಾರು ಕೂಡ ಧ್ವನಿ ಎತ್ತಲಿಲ್ಲ. ಆದ್ರೆ ಮೋಹನ್ ದಾಸ್ ಅವರು ನಿಜವಾಗ್ಲೂ ಕೂಡ, ಯಾಕಂದ್ರೆ ಸರ್ ಇದೇ ಆಗ್ತಾ ಇರುವಂತಂದ್ರೆ ಈ ರೀತಿ ವಿಚಾರಗಳ ಬಗ್ಗೆ ಹಿದಾಯತ್ ಅವರು ಹೇಳಿದಾಗಿ ಏಜೆನ್ಸಿಗಳನ್ನ ಸ್ವಲ್ಪ ಅವಾಯ್ಡ್ ಮಾಡಿ ಅನ್ನುವಂತಹ ವಿಚಾರವನ್ನ ಹಿದಾಯತ್ ಅವರು ಕೂಡ ಹೇಳಿದ್ರು. ಹಿದಾಯತ್ ಅವ್ರ ಜೊತೆ ನಾನು ಇದೇ ಮಾತು ಕೇಳಬೇಕು. ರಾಜ್ ಭಂಡಾರಿ ಅವರು ಹೇಳಿದ್ರು ದುಬೈಯಲ್ಲಿ ಈಗ ಕೊರೋನಾ ಕೇಸಸ್ಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಫಾರ್ ಇನ್ಫಾರ್ಮೇಶನ್ ನಾನು ಕೇಳ್ತಾ ಇರುವಂತ, ಹೌದಾ ಜಾಸ್ತಿ ಆಗ್ತಾ ಇದೆ? ಯಾವ ರೀತಿ ಇದೆ ದುಬೈಯಲ್ಲಿ? ಹೌದು, ದುಬೈಯಲ್ಲಿ ಈಗ ಕಳೆದ ಒಂದು 10-15 ದಿವಸದಿಂದ ಸರಾಸರಿ 3,000ದಿಂದ 4,000 ಕೇಸಸ್ ಇನ್ಕ್ರೀಸ್ ಆಗಿದೆ ಪರ್ ಡೇ. ಹೌದು, ಅಂದ್ರೆ ಮೊದಲು 4-5 ತಿಂಗಳಿಗಿಂತ ಮೊದಲು ಇಲ್ಲಿ 700-800 ಕೇಸ್ ಇದ್ದಾಗ ಇಲ್ಲಿ ಲಾಕ್ ಡೌನ್ ಆಗಿತ್ತು. ಇವಾಗ ಕೇಸಸ್ ಇನ್ಕ್ರೀಸ್ ಆಗಿದೆ. ಎವ್ರಿ ಡೇ ಒಂದು 3,000ದಿಂದ ಮೇಲೆ ಕೇಸ್ ಇದೆ. ಸರ್ ಈಗ 3,000ಕ್ಕಿಂತ ಜಾಸ್ತಿ ಕೇಸ್ಗಳಂತ ಪರ್ ಡೇ ಆಗ್ತಾ ಇರುವಂತದ್ದ? ಹೌದು. ಓಕೆ. ಡೆತ್ ರೇಟ್ ಹೇಗಿದೆ? ಇಲ್ಲಿಯ ಟೋಟಲ್ ಜನಸಂಖ್ಯೆ ಏನಿದೆ ಅಂದ್ರೆ 94 ಲಕ್ಷ ಮಾತ್ರ. 94 ಲಕ್ಷ ಜನರಿಗೆ 3,000 ಕೇಸ್ ಅಂದ್ರೆ ಸ್ವಲ್ಪ ದೊಡ್ಡ ಸಂಖ್ಯೆನೇ ಆಗುತ್ತೆ ಈ ಒಂದು ಕಂಟ್ರಿಗೆ ನಾವು ಕಂಪೇರ್ ಮಾಡಿದ್ರೆ. ಒಂದು ನಂಬರ್ ಈಗ ಇನ್ಕ್ರೀಸ್ ಆಗ್ತಾ ಇದೆ. ಸೊ ಅದನ್ನ ಇವಾಗ ಇಲ್ಲಿದು ಸರ್ಕಾರ ಆದಷ್ಟು ಕಂಟ್ರೋಲ್ ಮಾಡ್ತಾ ಇದೆ. ಸೋಷಿಯಲ್ ಡಿಸ್ಟೆನ್ಸ್ ಮತ್ತೆ ರೆಸ್ಟೋರೆಂಟ್ ಅಲ್ಲಿ ಇರುವಂತ ಹೊರಗಡೆ ಎಲ್ಲನ ಸ್ವಲ್ಪ ಸ್ಟ್ರಿಕ್ಟ್ ಆಗಿ ಮಾಡ್ತಾ ಇದ್ದಾರೆ. ಆದ್ರೂ ಕೇಸ್ ಸ್ವಲ್ಪ ಕಂಪ್ಯಾರಿಟಿವ್ಲಿ ಕಳೆದ 2 ತಿಂಗಳು 3 ತಿಂಗಳಿಗಿಂತ ಜಾಸ್ತಿ ಈಗ ಜಾಸ್ತಿ ಆಗಿದೆ ಅಲ್ವಾ?
ಓಕೆ, ಯಾಕೆ ಕೇಳಿದೆ ಅಂತ ಹೇಳಿದ್ರೆ ಎಸ್ ಸರ್, ಅನೇಕ ಜನರು ಕಾರ್ಯಕ್ರಮ ನೋಡ್ತಾ ಇದ್ದಾರೆ ಅಂಡ್ ಅನೇಕ ಜನರಿಗೆ ಈ ಒಂದು ವಿಚಾರ ಅಂದ್ರೆ ಹೊರದೇಶಕ್ಕೆ ಈ ಸಮಯದಲ್ಲಿ ಹೋಗ್ಬೇಕಾ, ಸೂಕ್ತ ಸಮಯ ಹೌದಾ ಅಲ್ವಾ ಅಂತ ಪ್ರಶ್ನೆ ಬರುತ್ತೆ. ಅನೇಕ ಜನರು ಹೇಳ್ತಾ ಇದ್ದಾರೆ ಗಾಳಿ ಮಾತು, ಗಾಳಿ ಸುದ್ದಿ ಎಲ್ಲವೂ ಕೂಡ ಇರುತ್ತೆ. ಸೊ ದಟ್ಸ್ ವೈ ನೇರವಾಗಿ ನಿಮ್ಮ ಜೊತೆ ನಾನು ಕೇಳ್ತಾ ಇರುವಂತದ್ದು. ಹಾಗೆ ತುಂಬಾ ಕ್ರಿಟಿಕಲ್ ಕಂಡೀಷನ್ ಅನ್ನೋದು ಏನಿಲ್ಲ, ಸಂಖ್ಯೆಗಳು ಜಾಸ್ತಿ ಆಗ್ತಾ ಇದೆ ಅಷ್ಟೇ ಅಲ್ವಾ? ಹೌದೌದು, ಕ್ರಿಟಿಕಲ್ ಏನಿಲ್ಲ, ಆದ್ರೆ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಅಷ್ಟೇ. ಓಕೆ, ಕಟ್ಟುನಿಟ್ಟಿನ ಕ್ರಮಗಳನ್ನ ದುಬೈ ತೆಗೆದುಕೊಂಡಿದೆ. ಹೌದು, ರೈಟ್ ಸರ್. ಎಸ್, ಅದೇ ರೀತಿ ಮೋಹನ್ ದಾಸ್ ಸರ್, ಈಗ ತಾವು ಮುಂದೆ ಬಂದಿದ್ದೀರಾ, ಇತರರಿಗೆ ಈ ರೀತಿ ಅನ್ಯಾಯ ಆಗ್ಬಾರ್ದು ಅನ್ನುವಂಥದ್ದು ಒಂದು ಮಾತು ತಾವು ಹೇಳಿದ್ರಿ, ನಾನ್ ರಿಫಂಡೇಬಲ್ ಅನ್ನುವಂಥದ್ದು ಹಾಕಿದ್ದಾರೆ, ನನ್ಗೆ ಗೊತ್ತಿಲ್ಲ ಇದು ಅಮೌಂಟ್ ಹಿಂದಕ್ಕೆ ಬರುತ್ತಾ ಇಲ್ವ ಅನ್ನುವಂಥದ್ದು, ಆದ್ರೆ ಇನ್ನೊಬ್ಬರಿಗೆ ಆಗ್ಬಾರ್ದು ಅನ್ನುವಂತಹ ಒಳ್ಳೆಯ ಮನಸ್ಸಿನಿಂದ ತಾವು ಬಂದಿದ್ದೀರಾ. ಸೊ ದಟ್ಸ್ ವೈ ಈಗ ಮೋಹನ್ ದಾಸ್ ಅವರು ಇಲ್ಲದಿದ್ರೆ ಈ ಹಿಂದೆ ನಮ್ಮ ಮಂಗಳೂರಿನಿಂದ ತಾವು ಕುವೈಟಿಗೆ ಹೋಗ್ಬೇಕು ಅಂತ ಹೇಳಿದ್ರೆ ಎಷ್ಟು ಖರ್ಚುಗಳು ಆಗ್ತಾ ಇತ್ತು, ಅಟ್ ದ ಸೇಮ್ ಟೈಮ್ ಈ ಬಾರಿ ತಾವು ಎಷ್ಟು ಖರ್ಚನ್ನ ಮಾಡಿದಿರಿ ಟೋಟಲ್ ಆಗಿ? ಯಾಕಂದ್ರೆ ರಾಜ್ ಭಂಡಾರಿ ಅವರು ಮಾತಾಡಿದಾಗ ಅವರು ಹೇಳಿದ್ರು 2 ಲಕ್ಷ ರೂಪಾಯಿಗಳನ್ನು ಖರ್ಚು ಮಾಡಬೇಕಾಗಿತ್ತು, 20,000 ಸಂಬಳ ಇರುವಂತಹ ವ್ಯಕ್ತಿ ಕೂಡ ಇಂತಹ ಪರಿಸ್ಥಿತಿಯು ಕೂಡ ಇದೆ. ಹೊಟ್ಟೆಪಾಡು, ಈ ಹೊಟ್ಟೆಪಾಡನ್ನ ಬಂಡವಾಳನ್ನಾಗಿ ಮಾಡುವಂತಹ ಕೆಲಸಗಾರರು ನಮ್ಮ ಕಣ್ಣ ಮುಂದೆ ಇದ್ದಾರೆ. ಸೊ ಅದಕ್ಕೋಸ್ಕರ ಕೇಳ್ತಾ ಇದ್ದೇನೆ ಸರ್. ನಾರ್ಮಲಿ ಈಗ ನಾರ್ಮಲ್ ಡೇಸ್ ಅಲ್ಲಿ ಅಂದ್ರೆ ಈ ಕೊರೋನಾ ಇಲ್ಲದಿದ್ರೆ ನಾರ್ಮಲ್ ಡೇಸ್ ಅಪ್ ಅಂಡ್ ಡೌನ್ ಹೇಳಿದ್ರೆ ಮ್ಯಾಕ್ಸಿಮಮ್ ಒಂದು 25,000 ಆಗ್ತದೆ ಸರ್. ಮ್ಯಾಕ್ಸಿಮಮ್ ಈಗ ಡೈರೆಕ್ಟ್ ಮ್ಯಾಕ್ಸಿಮಮ್ 25-26,000 ಒಳಗೆ ನಿಮ್ದು ಹೋಗಿ ಬರ್ಬೋದು. ಸೀಸನ್ ಅಲ್ಲಿ ಸ್ವಲ್ಪ ಜಾಸ್ತಿ ಇರ್ತದೆ, ಬಟ್ 22,000ವರೆಗೆ ಇರ್ತದೆ. ಈಗ ನನ್ನ ಇದ್ರಲ್ಲಿ ಏನ್ ಹೇಳಿದ್ರೆ, ನನ್ಗೆ ಅವರು ಫಸ್ಟಿಗೆ ಈಗ ನಾನು 1.25 ಲಕ್ಷ, ಅವರು ಫಸ್ಟಿಗೆ ಹೇಳಿದ್ದು 85,000, ಈಗ 1.25 ಲಕ್ಷ ಹೋದದ್ದು 2.5 ಒಂದು ನನ್ಗೆ ಹೇಳಿದ್ರು ಸಿಂಗಲ್ ರೂಮ್ ನಿಮ್ಗೆ ಕೊಡ್ತೇನೆ ಸ್ಟಾರ್ ಹೋಟೆಲ್ ಅಲ್ಲಿ, 4 ಸ್ಟಾರ್ ಅಥವಾ 3 ಸ್ಟಾರ್ ಕೊಡ್ತೇವೆ ಅಂತ. ಸೆಕೆಂಡ್ ಮತ್ತೆ ಕೋವಿಡ್ ಯಾವಾಗಲೂ ಹೈ ಕಾಸ್ಟ್ಲಿ ಫೇರ್ ಇದು ಏರ್ವೇಸ್, ಸೊ ಅದು ಕೊಡ್ತಾರ ಅಂತ ಹೇಳಿದ್ರು. ಈ 2 ಕಮಿಟ್ಮೆಂಟ್ ಅವರು ಫೇಲ್ ಮಾಡಿದಾರೆ ಸರ್. ನನ್ಗೆ ನೀವು ನಿಮ್ಮ ಸ್ಕ್ರೋಲಿಂಗ್ ಅಲ್ಲಿ ನೀವು ನೋಡ್ಬೋದು, ಅದ್ರಲ್ಲಿ ದುಬೈ ಪ್ಯಾಕೇಜ್ ಅಂತಾನೆ ನನ್ಗೆ ಏಜೆಂಟ್ ಅವರು ಕೊಟ್ಟದ್ದು, ಹಣ ಕೊಟ್ಟ ಸರ್ ದುಬೈ ಪ್ಯಾಕೇಜ್ ಅಂತ. ಶಾರ್ಜಾ ಪ್ಯಾಕೇಜ್ ಲೋ ಬಜೆಟೆಡ್ ಇದಂತ ಇಲ್ಲ. ಹೋಟೆಲ್ ನ ವ್ಯವಸ್ಥೆ ನೋಡಿದ್ರೆ ಭಾರಿ ಸಾಗುತ್ತೆ. ನನ್ನ ಹಾಗೆ ಸುಮಾರು ಜನರು ಅಲ್ಲಿ ಇದ್ದಾರೆ. ಕೆಲವ್ರ ಹತ್ರ ನಾನು ಮಾತನಾಡಿದೆ, ಅವ್ರು ಹೇಳ್ತಾರೆ ಸರ್ ನನ್ನ ಹತ್ರ ನೀವಾದ್ರೂ ಹಣ ನಿಮ್ಮ ಬ್ಯಾಂಕ್ ಅಕೌಂಟ್ ಇಂದ ನೀವು ಇದು ಸ್ವೈಪ್ ಮಾಡಿ ನೀವು ಟಿಕೆಟ್ ತಗೊಂಡಿದ್ದಾರ, ನನ್ನ ಹತ್ರ ಒಂದು ಇಲ್ಲ ಸರ್ ಅಂತ ಕೆಲವರು ಹತ್ತದ್ದು ಇದೆ ನನ್ನ ಹತ್ರ ಹೇಳಿ, ನನಗೆ ಹೇಗಾದ್ರೂ ಮಾಡಿ ಹೆಲ್ಪ್ ಮಾಡಿ ಅಂತ ನನ್ನ ಹತ್ರ ಕೇಳಿದವರು ಇದ್ದಾರೆ. ನಾನು ಅವರಿಗೆ ಅಲ್ಲಿಯ ಕೆಲವು ಲೋಕಲ್ ನನ್ನ ಫ್ರೆಂಡ್ಸ್ ಇದ್ದಾರೆ, ಅವ್ರ ಕನೆಕ್ಟ್ ಮಾಡಿ ಕೊಟ್ಟೆ, ನಾನು ಸ್ವಲ್ಪ ಏನಾದ್ರು ಹೆಲ್ಪ್ ಮಾಡ್ಲಿಕ್ಕೆ ಆಗ್ತಾರೆ ನೋಡಿ ಅಂತ ಹೇಳಿ. ಸೊ ಅವರು ಅವರನ್ನ ಕಾಂಟ್ಯಾಕ್ಟ್ ಮಾಡ್ತಾ ಇದ್ದಾರೆ, ಕೆಲವರು ಅವರ ಫ್ರೆಂಡ್ಸ್ ಅನ್ನ ಕಾಂಟ್ಯಾಕ್ಟ್ ಮಾಡ್ತಾ ಇದ್ದಾರೆ ದುಬೈಲಿ ಇದ್ದವರನ್ನ ಹೇಗಾದ್ರೂ ಮಾಡಿ ಕಳಿಸಿಗೋಸ್ಕರ. ಮತ್ತೆ ಅದು ನಾನು ಆಮೇಲೆ ಈ ಕಡೆ ಬಂದೆ, ಏನಾಯ್ತು ನನಗೆ ಸಹ ಗೊತ್ತಿಲ್ಲ. ಬಟ್ ಒಂದು ಯಾರೇ ಬರ್ಲಿ, ಯಾವುದೇ ಏಜೆನ್ಸಿ ಥ್ರೂ ಬರ್ಲಿ, ಲಿಖಿತ ಒಂದು ಪತ್ರ ಒಂದಿರ್ಲಿ, ಯಾವ ಹೋಟೆಲ್ ಅಲ್ಲಿ ನಿಲ್ಲಿಸ್ತಾರೆ, ಎಲ್ಲಿ ನಿಲ್ಲಿಸ್ತಾರೆ, ಸ್ಟಾರ್ ಹೋಟೆಲ್ ಇದಕ್ಕೆ ಎಷ್ಟು ಎಕ್ಸ್ಪೆನ್ಸ್ ಅಂತ, ಟಿಕೆಟ್ ಇದು ಎಲ್ಲ ಕನ್ಫರ್ಮ್ ಮಾಡಿಯೇ ಬನ್ನಿ. ಅವ್ರದ್ದು ಫಸ್ಟ್ ಮುಖತಃ ಲಿಖಿತ ಒಂದು ಪತ್ರವನ್ನು ತಗೊಳ್ಳಿ ಅಂತ ನಾನು ಹೇಳ್ತಾ ಇದ್ದೇನೆ. ಓಕೆ ಸರ್, ಇಲ್ಲದಿದ್ರೆ ಹಾಗಾದ್ರೆ ಈ ಬಾರಿ ತಾವು ಈ ಹಿಂದೆ ಹೋಗ್ತಾ ಇದ್ದಾಗ ಒಂದು 25,000 ಮ್ಯಾಕ್ಸಿಮಮ್ ಖರ್ಚಾಗುತ್ತೆ ಅಂತ ತಾವು ಹೇಳಿದಿರಾ. ಈ ಬಾರಿ ಹಾಗಾದ್ರೆ ತಾವು ಮೋಹನ್ ದಾಸ್ ಕಾಮತ್ ಅವರು ಮಂಗಳೂರಿಂದ ಕುವೈಟಿಗೆ ಹೋದಾಗ ಎಷ್ಟು ಖರ್ಚುಗಳನ್ನ ಮಾಡಿದಿರಾ ಈ ಬಾರಿ? ಸರ್ ನಾನು 1,25,000 ಏಜೆಂಟಿಗೆ ಕೊಟ್ಟಿದ್ದೇನೆ, ಏಜೆನ್ಸಿ ಅವರಿಗೆ ಕೊಟ್ಟಿದ್ದೇನೆ, ಟ್ರಾವೆಲ್ ಏಜೆನ್ಸಿ ಅವರಿಗೆ ಕೊಟ್ಟಿದ್ದೇನೆ. ಪ್ಲಸ್ ನಾನೊಂದು ನನ್ನ ಪರ್ಸನಲ್ ಒಂದು ಅವರು ಟಿಕೆಟ್ ಕ್ಯಾನ್ಸಲ್ ಆದಾಗ ಏಜೆನ್ಸಿ ಅವರಿಂದ ಯಾವುದೇ ಮಾತು ಯಾವುದೇ ಡಿಸ್ಕಷನ್ ಇಲ್ಲದಾಗ ನನಗೆ ಅರ್ಜೆನ್ಸಿಯಾಗಿ ನಾನೇ ಖುದ್ದು ಟಿಕೆಟ್ ತಗೊಂಡೆ. 1,23,000 ನಾನ್ ರಿಫಂಡಬಲ್ ಅಂತ ಇದರಲ್ಲಿ ಬರ್ದುಂಟು. ಮತ್ತೆ ಅಲ್ಲಿಯ ಎಕ್ಸ್ಪೆನ್ಸಸ್ ಆಗಿ ಅದು ಸಿಂಪಲ್ ಅಲ್ಲಿಯೇ ಫುಡ್ ಅವರೆಲ್ಲ ಕೊಟ್ಟಿದ್ದಾರೆ ನನಗೆ. ಬಟ್ ಟೈಮ್ ಅಲ್ಲಿ ಬರ್ತಿಲ್ಲ, ನಾವೇ ಕಾಲ್ ಮಾಡ್ಬೇಕಿತ್ತು, ಅದು ಬೇರೆ ವ್ಯವಸ್ಥೆ ಅವ್ಯವಸ್ಥೆ ಇತ್ತಲ್ಲಿ. ಬಟ್ ನಾನಾಗಿ ಒಂದು ಅಲ್ಲಿ ಆ ಕಡೆ ಈ ಕಡೆ ನಮ್ಮ ಇದು ಫುಡ್ಗೋಸ್ಕರ ನಾನೊಂದು 10-15,000 ನಾನು ಖರ್ಚು ಮಾಡಿದ್ದೇನೆ ಒಂದು 15 ದಿನ. ಓಕೆ, ಒಟ್ಟು 2.5 ಲಕ್ಷ ರೂಪಾಯಿಗಳು ಈ ರೀತಿ ಈ ಸಲ ಖರ್ಚು ಮಾಡಿದಿರಾ ತಾವು? ಹೌದು. ಓಕೆ, ರೈಟ್. ಇದು ವಿಚಾರ. ಎಲ್ಲೋ ಒಂದ್ ಕಡೆ ಹೊರದೇಶಗಳಿಗೆ ಹೋಗ್ಬೇಕು, ಎಸ್ ಹೋಗ್ಲೇಬೇಕು, ನೋ ಡೌಟ್ ಇನ್ ದಟ್. ಜೀವನ ಪಾಡು, ಹೊಟ್ಟೆ ಪಾಡು ಎಲ್ಲವೂ ಕೂಡ ಹೋಗ್ಬೇಕಾದ್ರೆ ಸ್ವಲ್ಪ ಯೋಚನೆ ಮಾಡಬೇಕಾಗುತ್ತೆ ಈ ಸಂದರ್ಭ, ಇಂತಹ ವಿಚಾರಗಳು ಕೂಡ ಬಂದಾಗ. ಎಸ್, ಹಿದಾಯತ್ ಅಡ್ಡೂರು ಏನ್ ಹೇಳ್ತೀರಾ ಸರ್, ವಾಟ್ ನೆಕ್ಸ್ಟ್ ಅನ್ನುವಂತಹ ಪ್ರಶ್ನೆಗಳು ಬರುತ್ತೆ. ಇದೇ ರೀತಿ ಆಗ್ತಾ ಹೋದ್ರೆ ಈ ಒಂದು ಕೋವಿಡ್ ಅನ್ನುವಂತಹ ವಿಚಾರವನ್ನ ಕೆಲವರು ಬಂಡವಾಳವನ್ನಾಗಿಸಿ ಅಸ್ತ್ರವನ್ನಾಗಿಸಿ ಮಾಡ್ತಾ ಹೋದ್ರೆ ಏನ್ ಕತೆ ಅನ್ನುವಂತಹ ಪ್ರಶ್ನೆ ಬರುತ್ತೆ. ಮನುಷ್ಯತ್ವ ಅನ್ನುವಂಥದ್ದು ಇಲ್ಲಿ ಹೋಗುತ್ತೆ ಅನ್ನೋದು ಒಂದು ವಿಚಾರ. ಆದ್ರೆ ಮೋಹನ್ ದಾಸ್ ಅವರು ಹೇಳಿದಾಗೆ ಪರವಾಗಿಲ್ಲ, ನಾನು ಕೆಲಸ ಮಾಡಿ ನನ್ನ ವ್ಯವಸ್ಥೆ ಪರವಾಗಿಲ್ಲ ಅನ್ನುವಂತಹ ಮಾತನ್ನ ಅವರು ಹೇಳ್ತಾ ಇದ್ದಾರೆ. ಅದೇ ರೀತಿ ಅನೇಕ ಸಣ್ಣ ಪುಟ್ಟ ಕೆಲಸ ಮಾಡುವಂತವರು, ತಾವು ಹೇಳಿದವರು ಬ್ಲೂ ಕಾಲರ್ ಜಾಬ್ ಕೂಡ ಆಗಿರ್ಬೋದು. ಸೊ ಅವರೆಲ್ಲ ಅವರ ಕಥೆ ಏನು ಅನ್ನುವಂಥದ್ದು. ಹಾಗಾದ್ರೆ ಈ ರೀತಿ ಆಗ್ತಾ ಹೋದ್ರೆ, ಈ ರೀತಿ ಸುಲಿಗೆ ಮಾಡ್ತಾ ಹೋದ್ರೆ ಅನ್ನುವಂಥ ಪ್ರಶ್ನೆ ಬರುತ್ತೆ, ಯಾರನ್ನ ಕೇಳಬೇಕು ಅನ್ನುವಂಥ ಪ್ರಶ್ನೆ ಬರುತ್ತೆ. ಹಿದಾಯತ್ ಅವರೇ, ನಿತಿನ್ ಅವರೇ, ಒಂದು ವಿಷಯ ಏನಂದ್ರೆ ಈ ಒಂದು ಇದೆಯಲ್ಲ, ದುಬೈಗೆ ಬಂದು ಇಲ್ಲಿಂದ 14 ದಿವಸ ಕ್ವಾರಂಟೈನ್ ಆಗಿ ಹೋಗುವಂತ ಈ ಒಂದು ವ್ಯವಸ್ಥೆ ಇನ್ನು ತುಂಬಾ ದಿವಸ ಹೋಗ್ಲಿಕ್ಕಿಲ್ಲ. ಮೋಸ್ಟ್ಲಿ
ಅವರ ಆ ದೇಶ ಇವಾಗ ಕುವೈತ್ ಮತ್ತು ಸೌದಿ ನೇರವಾಗಿ ಓಪನ್ ಮಾಡಿದ್ರೆ ಈ ಒಂದು ಸಮಸ್ಯೆ ಇಲ್ಲ. ಯಾಕಂದ್ರೆ ಈಗ ದುಬೈಗೆ ಬರುವವರಿಗೆ ಯಾವುದೇ ಸಮಸ್ಯೆ ಅಲ್ಲ, ನೇರವಾಗಿ ಇಲ್ಲಿಗೆ ಬರ್ಬಹುದು. ಸರಿ, ಒಂದು ಈ ಒಂದು ವ್ಯವಸ್ಥೆ ಕ್ವಾರಂಟೈನ್ ಇರುವ ಅಷ್ಟು ಹೊತ್ತು ನಾವು ನಮ್ಮ ಊರಿನ ಪ್ರತಿಯೊಬ್ಬ ಜನರಿಗೆ ನಮ್ಮ ಒಂದು ಕಿವಿ ಮಾತೇನಂದ್ರೆ, ದಯವಿಟ್ಟು ಏಜೆಂಟ್ ನವರ ಹತ್ರ ಹೋಗುದನ್ನ ತಪ್ಪಿಸಿ. ಯಾವ ರೀತಿ ಮಾಡಿ ಅಂದ್ರೆ, ನಿಮ್ಗೆ ಇವಾಗ ನಿಮ್ಮ ಟಿಪ್ ಆಫ್ ದಿ ಮೊಬೈಲ್ ಇದ್ರಲ್ಲಿ ನಿಮ್ಗೆ ನೋಡ್ಬಿಟ್ಟು ರೂಮ್ ಬುಕ್ ಮಾಡಬಹುದು. ಈ ರೂಮ್ ಬಗ್ಗೆ ನೀವು ರಿವ್ಯೂಸ್ ನೋಡ್ಬಹುದು, ಶಾರ್ಜಾದಲ್ಲಿ ಇದೆಯಾ ದುಬೈಯಲ್ಲಿ ಇದೆಯಾ ಅಂತ ನೋಡ್ಬಹುದು. ನಮ್ಗೆ ಗೊತ್ತು ಯಾರು ಬ್ಲೂ ಜಾಬ್ ಅಲ್ಲಿದ್ದಾರೆ ಅವರಿಗೆ ಅವರ ಹತ್ತಿರದ ಪಕ್ಕದಲ್ಲಿ ಯಾರಾದ್ರೂ ಪರಿಚಯ ಇದ್ದವರು ಗೊತ್ತಿರುವಂತವರು ಇದಕ್ಕೆ ಸಹಾಯ ತಗೊಂಡು ನೇರವಾಗಿ ಟಿಕೆಟ್ ಮತ್ತು ರೂಮ್ ಅನ್ನು ಬುಕ್ ಮಾಡಿ ಬರೋದು ಒಂದು ಆಲ್ಟರ್ನೇಟಿವ್ ವ್ಯವಸ್ಥೆ. ಅದಲ್ಲದಿದ್ರೆ ಯಾರು ಒಂದು ನಂಬಿಕಸ್ಥ ಒಂದು ಟ್ರಾವೆಲ್ ಏಜೆಂಟ್ ಇರ್ತಾರೆ, ಅವರಿಗೆ ಗೊತ್ತಿರುವಂತವರು, ಮತ್ತೆ ಅಲ್ಲಿ ಈ ಒಂದು ಟ್ರಾವೆಲ್ ಏಜೆಂಟಿಗೆ ಅವರದ್ದು ರ್ಯಾಂಕಿಂಗ್ ಏನೋ ಅವರದ್ದು ನಂಬರ್ ಕೊಟ್ಟಿರ್ತಾರೆ, ಇವರು ಅಥರೈಸ್ಡ್ ಅಂತ, ಅಂತವರನ್ನು ಮಾತ್ರ ಸಂಪರ್ಕಿಸಿ. ಮತ್ತೆ ಇವಾಗ ಮೋಹನ್ ದಾಸ್ ರೀತಿ ಬೇರೆ ಬೇರೆ ಅಲ್ಲಿಂದ ಬಂದು ಏಜೆಂಟ್ ಮುಖಾಂತರ ಬಂದಂತ ಯಾರಿದ್ದಾರೆ ಅವರ ಅನುಭವವನ್ನ ಯಾರ ಮುಖಾಂತರ ಹೋದ್ರೆ ನಮ್ಗೆ ಮೋಸ ಆಗೋದಿಲ್ಲ ಅಂತದನ್ನ ಒಂದು ನೋಡ್ಬಿಟ್ಟು ನೆಕ್ಸ್ಟ್ ಬರುವವರು ನೋಡ್ಕೊಂಡು ಬಂದ್ರೆ ಈ ಒಂದು ಮೋಸ ಹೋಗುವಂತ ಒಂದು ಇದರಿಂದ ನಾವು ಸ್ವಲ್ಪ ಅವಾಯ್ಡ್ ಮಾಡ್ಕೋಬಹುದು. ಒಂದು ಎರಡನೇದು, ಯಾರೆಲ್ಲ ಇಂಥ ಒಂದು ಸಂದರ್ಭದಲ್ಲಿ ದುಬೈಯಲ್ಲಿ ಯಾರಿಗಾದ್ರೂ ಒಬ್ರಿಗೆ ಇಲ್ಲಿ ದುಬಾಯ ಟ್ರಾವೆಲ್ ಏಜೆನ್ಸ್, ದುಬಾಯ ಹೋಟೆಲ್ ಏನಾದ್ರೂ ಈ ರೀತಿ ಸಮಸ್ಯೆ ಮಾಡಿದ್ರೆ, ಮೋಸ ಮಾಡಿದ್ರೆ, ದಯವಿಟ್ಟು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ. ಅಂತಾರಾಷ್ಟ್ರೀಯ ಕನ್ನಡಿಗ ಫೆಡರೇಷನ್ ನ ಸದಸ್ಯರು ನಿಮ್ಮೊಂದಿಗಿದ್ದಾರೆ, ನಿಮ್ಗೆ ಸಹಾಯ ಮಾಡಕ್ಕೆ ನಾವು ಸದಾ ಇಲ್ಲಿ ಏನಾದ್ರೂ ಇದು ದುಬೈ ಇದ್ದು ಏನಾದ್ರೂ ಇಲ್ಲಿ ಟೂರಿಸಂ ಡಿಪಾರ್ಟ್ಮೆಂಟ್ಗೆ ಈ ಬಗ್ಗೆ ನಮ್ಗೆ ಪರಿಚಯ ಇರುವಂತವ್ರು ಇದ್ದಾರೆ. ನಮ್ಮ KNRI ಅಧ್ಯಕ್ಷರಾದ ಪ್ರವೀಣ್ ಶೆಟ್ರು ತುಂಬಾ ಕನೆಕ್ಟೆಡ್ ಆಗಿದ್ದಾರೆ ಟೂರಿಸಂ ಡಿಪಾರ್ಟ್ಮೆಂಟ್ ಹತ್ರ. ಅವರು ಕೂಡ ಇದಕ್ಕೆ ಸಹಾಯ ಮಾಡ್ಲಿಕ್ಕೆ ರೆಡಿ ಇದ್ದಾರೆ. ಸೊ ಇಂತ ಏನಾದ್ರೂ ಸಮಸ್ಯೆ ದುಬೈಯಲ್ಲಿ ನಾವು ನಿಮ್ಗೆ ಏನಾದ್ರೂ ಸಹಾಯ ಮಾಡ್ಲಿಕ್ಕೆ ಅವಶ್ಯಕತೆ ಇದೆ, ದಯವಿಟ್ಟು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ, ನಾವು ನಿಮ್ಗೆ ಸಹಾಯ ಮಾಡ್ತೀವಿ. ಆದ್ರೆ ನನ್ನ ಸಲಹೆ ಎಲ್ರಿಗೂ ಬರುವವರು, ದಯವಿಟ್ಟು ನೀವು ನೇರವಾಗಿ ಆನ್ಲೈನ್ ಮುಖಾಂತರನೇ ರೂಮ್ ಬುಕ್ ಮಾಡಿ, ಆನ್ಲೈನ್ ಮುಖಾಂತರನೇ ಟಿಕೆಟ್ ಮಾಡಿ ಬನ್ನಿ. ಇದು ನಂದು ಸಲಹೆ. ಓಕೆ, ಬ್ಯೂಟಿಫುಲ್. ತಮ್ಮ ಒಂದು ಫೆಡರೇಷನ್ ಏನಿದೆ ಇದರಿಂದ ಅನ್ಯಾಯಕ್ಕೆ ಒಳಗಾದ್ರೆ ಒಂದು ಕರೆ ಮಾಡಿ, ನಾವುಗಳು ಇದೇವೆ ಸಹಾಯಕ್ಕೆ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಫಾರ್ ದಟ್. ಅದೇ ರೀತಿ ರಾಜ್ ಭಂಡಾರಿ ಅವರು ಸರ್, ಈಗ ಅನಿವಾಸಿ ಭಾರತೀಯ ಪ್ರವಾಸಿ ಪರಿಷತ್ ಅಂತ ಬಂದಾಗ ಈ ಒಂದು ವಿಚಾರದಲ್ಲಿ ಇಂತಹ ಒಂದು ಅನ್ಯಾಯಕ್ಕೆ ಒಳಗಾದ್ರೆ ತಮ್ಮ ಕಡೆಯಿಂದ ಏನಾಗುತ್ತೆ ಅನ್ನೋ ವಿಚಾರ ಬರುತ್ತೆ. ಬಿಫೋರ್ ದಟ್ ಇದೊಂದು ನಿಜವಾಗ್ಲೂ ಕೂಡ ಬೇಸರ ಆಗುತ್ತೆ. ಅಂದ್ರೆ ಪ್ರಯಾಣದ ವೇಳೆ ದುಬೈನಿಂದ ಕುವೈಟ್ ಏರ್ವೇಸ್ ಏನಿದೆ ಇದರಿಂದ ಡಮ್ಮಿ ಟಿಕೆಟ್ ಅನ್ನು ಕೊಟ್ಟಿದ್ದಾರೆ. ಕುವೈಟ್ ಏರ್ವೇಸ್ ನ ಡಮ್ಮಿ ಟಿಕೆಟ್ ಅನ್ನ ಕೊಟ್ಟಿರುವಂತದ್ದು, ಈ ರೀತಿ ಪ್ರಯಾಣಿಕರಿಗೆ ಮೋಸ ಮಾಡಿರುವಂತದ್ದು, ಇದು ಸರಿಯಾ ಸರ್? ಇದನ್ನ ನಾವು ಪ್ರಶ್ನೆ ಮಾಡಬೇಕಾಗುತ್ತೆ. ಡಮ್ಮಿ ಟಿಕೆಟ್ ಕೊಟ್ಟು ಅವರು ಅಲ್ಲಿ ಕಾಲ್ ಮಾಡಿದಾಗ ಈ ರೀತಿ ಇದೆಯಾ ಅಂತ ಕೇಳಿದಾಗ ಪರಿಶೀಲನೆ ನಡೆಸಿದ್ರೆ ಆ ಟಿಕೆಟ್ ಬುಕ್ಕಿಂಗ್ ಆಗಿರುವುದಿಲ್ಲ. ಈ ರೀತಿ ಡಮ್ಮಿ ಟಿಕೆಟ್ ಕೊಟ್ಟು ಈ ರೀತಿಯ ದಂಧೆಯನ್ನ ಮಾಡ್ತಾ ಇದ್ದಾರೆ. ಏನ್ ಸರ್ ಇದಕ್ಕೆಲ್ಲ? ಎಸ್ ಸರ್, ಆಕ್ಚುಲಿ ಎರಡು ವಿಷಯ ಇದರಲ್ಲಿ. that Kuwait Airways subject, exactly we don't know what it is, why it happened by that. ಅದು ಯಾರು ಮೋಹನ್ ದಾಸ್ ಕಾಮತ್ ಮಾಡಿದ್ರು ಅವರ ಜೊತೆ ಮಾತ್ರ ಕೇಳುವಂತ ಪರಿಸ್ಥಿತಿ. ಯಾಕಂದ್ರೆ ಅದಕ್ಕೆ ಎಲ್ರಿಗೂ ಅನುಭವ ಇರ್ಲಿಕ್ಕಿಲ್ಲ. ಮತ್ತೆ ನಾವೊಂದು ದೊಡ್ಡ Kuwait Airways is a very reputed company. We don't know exactly why that agent did that. ಅದನ್ನು ಗೊತ್ತಿಲ್ಲ. ಅದಕ್ಕಿಂತ ಅದರಲ್ಲೊಂದು ಸಣ್ಣ ಮಿಸ್ಟೇಕ್ ನಮ್ಮ ಮೋಹನ್ ದಾಸ್ ಕಾಮತ್ ಹೇಳಿದಾಗ ಅವ್ರು ಬಿಸಿ ಇರುವಾಗ ಅವರು ಅನ್ವಲ್ ಓಪನ್ ಮಾಡಿ ನೋಡ್ಲಿಲ್ಲ ಅಂತ ಹೇಳಿದ್ರು. ಅದೊಂದು ಸಣ್ಣ ಮಿಸ್ಟೇಕ್ ಆಯ್ತು. ಅದು ನೋಡ್ಲಿಕ್ಕೆ ಯಾಕಂತ ಹೇಳಿದ್ರೆ ಅದು ಅವರು ತುಂಬಾ ಬ್ಯುಸಿಯಲ್ಲಿದ್ರು. ಅವರ ತಂದೆಯವರ ನಿಧಾನದ ಊರಿಗೆ ತುಂಬಾ ಕೆಲಸ ಇರುತ್ತೆ. ಹಾಗೆ ಅವರು ಭರವಸೆ ಮಾಡಿದ್ರು, ಏಜೆಂಟ್ ಅವರಿಗೆ ಭರವಸೆಯನ್ನು ನೆರವೇರಿಸಲಿಕ್ಕೆ ಸಾಧ್ಯ ಆಗಿಲ್ಲ. ಇದ್ರಲ್ಲಿ ನಾನು ಇನ್ನೊಂದು ವಿಷಯ ಏನಂತ ಹೇಳಿದ್ರೆ, ಈಗ ತುಂಬಾ ಆನ್ಲೈನ್ ಎಲ್ಲ ತುಂಬಾ ವಿಷಯಗಳು ನಮ್ಗೆ ನಮ್ಮ ಮೊಬೈಲ್ ಅಲ್ಲಿ ಆಪ್ ಉಂಟು. ತುಂಬಾ ಆನ್ಲೈನ್ ಇವರು ಹೇಳಿದಾಗೆ, ಹಿದಾಯತ್ ಹೇಳಿದಾಗೆ, ನಾವು ಏಜೆಂಟ್ ನವರ ಮುಖಾಂತರ ಹೋಗೋದಕ್ಕಿಂತ ಜಾಸ್ತಿ ತುಂಬಾ ಹೋಟೆಲ್ಸ್, ತುಂಬಾ ವಿಷಯಗಳು ದುಬೈಯಿಂದ ಡೈರೆಕ್ಟ್ ನಮ್ಗೆ ಮಂಗಳೂರು ಕನೆಕ್ಟ್ ಆಗುವಂತ ಪರಿಸ್ಥಿತಿ. ಜನರು ಅದನ್ನು ಯೂಸ್ ಮಾಡಿದ್ರೆ ಒಳ್ಳೇದು. ಅದಕ್ಕಿಂತ ದೊಡ್ಡ ಒಂದು ನಾನು ವಿನಂತಿ ಮಾಡುತ್ತೇನೆ ಅಂತ ನಮ್ಮ ಕುಂದ ಚಾನಲ್ ಮುಖಾಂತರ ಮಂಗಳೂರಿನಲ್ಲಿರುವ ಎಲ್ಲಾ ಟ್ರಾವೆಲ್ ಏಜೆನ್ಸಿ, ಎಲ್ಲಾ ಈ ಬಿಸ್ನೆಸ್ ಮಾಡುವವರಿಗೆ ನನ್ಗೆ ಗೊತ್ತು ಅವತ್ತು ಕೂಡ ಪರಿಸ್ಥಿತಿ ತುಂಬಾ ಕಷ್ಟ ಉಂಟು. ಅವರು ತುಂಬಾ 7 ತಿಂಗಳು ತುಂಬಾ ಕಷ್ಟ, ನೋವು ಎಲ್ಲ ಅನುಭವಿಸಿದ್ದಾರೆ. ಒಂದು ಸ್ಥಾಪನೆ ಮುಂದುವರಿಸಬೇಕಾದ್ರೆ ಎಷ್ಟು ಕಷ್ಟ ಗೊತ್ತಾ. ಅದು 8 ತಿಂಗಳೆಲ್ಲ ಬಂದಿದ್ದಾದ್ರೆ ಇನ್ನೂ ಕೂಡ ಒಂದು 6-8 ತಿಂಗಳು, 1 ವರ್ಷ. ಈ ಒಂದು ಈಗ ನೀವು ನೋಡ್ತೇವೆ ಈ ಜಾಬ್ಗೆ ಅಂತ ಹೋಗುವವ್ರು ಬಿಟ್ರೆ ಬೇರೆ ಯಾರು ವಿದೇಶಕ್ಕೆ ಟ್ರಾವೆಲ್ ಮಾಡ್ತಾ ಇಲ್ಲ. ಇನ್ನೂ 1 ವರ್ಷ ಮಾಡುವಂತ ಪರಿಸ್ಥಿತಿ ಇಲ್ಲ. ಅಂತದ್ರಲ್ಲಿ
ಯಾರು ಅವರು ನಡೆಸುವಂತಹ ಸ್ಥಾಪನೆಗೆ ಬಾಡಿಗೆ ಕೊಡ್ಬೇಕು, ಅವರಲ್ಲಿದ್ದ ಎಂಪ್ಲಾಯೀಸ್ ಅನ್ನು ಮೇಂಟೈನ್ ಮಾಡ್ಬೇಕು ಅಂತ ದೃಷ್ಟಿಯಲ್ಲಿ ಅವರು ಏನಾದ್ರೂ ಇಂತ ಒಂದು ಕೆಲಸವನ್ನು ಮಾಡುದಾದ್ರೆ ನಾನು ಅವರ ಹತ್ರ ಬೇಸರ ಮಾಡುದು, ನಾನು ಅವ್ರ ವಿನಂತಿಸುದು, ನಮ್ಮವರೇ, ನಮ್ಮ ಜನರೇ, ನಿಮ್ಮ ನಡುವೆ ಇದ್ದವರೇ ಹೋಗುದು, ನಿಮ್ಮಲ್ಲಿಂದ ಬರುವ ವರ್ಷಗಳು ನಿಮ್ಮಲ್ಲಿ ಬರುವವರೇ ಹೋಗುದು. ನೀವು ನಿಮ್ಮ ವಿಶ್ವಾಸವನ್ನು ಕಳೆದುಕೊಳ್ಬೇಡಿ. ಒಂದು ವರ್ಷ ನೀವು ಬ್ಯಾರ್ ಮಾಡಿ, ನೀವು ಜನರ ಹತ್ರ ರಿಕ್ವೆಸ್ಟ್ ಮಾಡಿ, ಏನಾದ್ರು ಸ್ವಲ್ಪ ನೀವು ಹಣ ಜಾಸ್ತಿ ತೆಕ್ಕೊಂಡು ಪರವಾಗಿಲ್ಲ, ನಿಮ್ಮ ಒಂದು ಕಂಪನಿ ದಷ್ಟು ಇಲ್ಲದ ನಿಮ್ದು ಒಂದು ಏಜೆನ್ಸಿ ದಷ್ಟು ಊರೆಲ್ಲರೇ ಹಾಳಾಗುವಂತ ಒಂದು ಕೆಲಸ ಮಾಡಬೇಡಿ. ಯಾಕಂದ್ರೆ ನೀವು ಕೂಡ ನಮ್ಮವರೇ, ನಮ್ಮ ಮಧ್ಯದಲ್ಲಿ ಇರುವವರೇ ಟ್ರಾವೆಲ್ ಏಜೆನ್ಸಿ ಬಿಸ್ನೆಸ್ ಮಾಡೋದು, ಅವರೇನು ಹೊರಗಿನ ಪ್ರಪಂಚದವರಲ್ಲ, ನಮ್ಮವರೇ. ನಾನು ನಮ್ಮ ಕೂಡ್ಲ ಒಂದು ಪ್ರತಿಷ್ಠಿತ ನ್ಯೂಸ್ ಚಾನೆಲ್ ಮುಖಾಂತರ ಮಂಗಳೂರಿನಲ್ಲಿರುವ ಕರ್ನಾಟಕದಲ್ಲಿ ದೇಶದ ಎಲ್ಲಾ ಕಡೆ ಇರುವ ನ್ಯೂಸ್ ಇದು ಟ್ರಾವೆಲ್ ಏಜೆನ್ಸಿ ಅವರು ರಿಕ್ವೆಸ್ಟ್ ಮಾಡುದಂದ್ರೆ ಪ್ಲೀಸ್ ಕೋಆಪರೇಟ್ ವಿತ್ ಪೀಪಲ್, ಬಿಕಾಸ್ ಪೀಪಲ್ ಬ್ಯಾಡ್ಲಿ ವಾಂಟ್ ಟು ಟ್ರಾವೆಲ್, ದೋಸ್ ಓನ್ಲಿ ಟ್ರಾವೆಲಿಂಗ್. ಯಾರಿಗೆ ಹೋಗ್ಬೇಕು ಅನ್ನೋ ದೃಷ್ಟಿಯವರು ಮಾತ್ರ ಟ್ರಾವೆಲ್ ಮಾಡ್ತಿದ್ದಾರೆ, ಅಲ್ಲದೆ ಯಾರೇ ಎಂಟರ್ಟೈನ್ಮೆಂಟ್ ಹೋಗ್ತಾ ಇಲ್ಲ, ಯಾರೇ ಹನಿಮೂನ್ಗೆ ಹೋಗ್ತಾ ಇಲ್ಲ, ಯಾರೇ ಅವರ ಫ್ಯಾಮಿಲಿ ತಿರುಗ್ಲಿಕ್ಕೆ ಹೋಗ್ತಾ ಇಲ್ಲ. ಅಂತ ದೃಷ್ಟಿಯಲ್ಲಿ ನೀವು ಅವರ ಅವಸ್ಥೆ ಕೂಡ ಮನವರಿಕೆ ಮಾಡಿಕೊಂಡು ನೀವು ಸ್ವಲ್ಪ ಜಾಸ್ತಿ ಹಾಕುವ ದೊಡ್ಡ ವಿಷಯ ಏನಲ್ಲ, ಆದ್ರೂ ಜನರಿಗೆ ಮನಸ್ಸಿಗೆ ಬೇಸರ ಮಾಡುವಂತೆ ಈ ಒಂದು ಅವರು ತುಂಬಾ ಆಘಾತಗೊಳ್ಳುವಂತ ಕೆಲಸ ಮಾಡಬೇಡಿ. ಇದು ನಿಮ್ಗೂ ಒಳ್ಳೇದಲ್ಲ, ನಮ್ಮ ಊರಿಗೂ ಒಳ್ಳೇದಲ್ಲ. ಇದು ನಾನು ಎಲ್ರು ಮಾಡ್ತಾರೆ ಅಂತ ಹೇಳುದಲ್ಲ, ನಾನು ಎಲ್ರು ರಿಕ್ವೆಸ್ಟ್ ಮಾಡೋದು ಅವರ ಪರಿಸ್ಥಿತಿಗಳು ನಮ್ಗೆ ಕ್ಲಿಯರ್ ಆಗಿ ಮನವರಿಕೆ ಆಗ್ತದೆ. ಅವ್ರು ತುಂಬಾ ತೊಂದರೆಯಲ್ಲಿದ್ದಾರೆ. ಒಂದು ಕಂಪನಿ ನಮ್ಗೆ ಗೊತ್ತು, ನಾವಿಲ್ಲಿ ತುಂಬಾ ಕಂಪನಿ ಇಲ್ಲಿ 16,000 ಟಿಕೆಟ್ ಕ್ಯಾನ್ಸಲ್ ಆಗಿದೆ. ಆಕ್ಚುಲಿ ನಾನು ಐ ಆಮ್ ವರ್ಕಿಂಗ್ ಫಾರ್ ಕಾರ್ಪೊರೇಟ್ ಬಿಸ್ನೆಸ್. ನನ್ಗೆ ನನ್ನದೊಂದು ಕಮ್ಮಿ 150 ಟ್ರಾವೆಲ್ ಏಜೆನ್ಸಿ ಅವ್ರು ಬಿಸ್ನೆಸ್ ಮಾಡ್ತಿದ್ರು. ಒಂದು ತಿಂಗಳಿಗೆ ಮೋರ್ ದೆನ್ 10 ಮಿಲಿಯನ್, 20 ಮಿಲಿಯನ್, $50 ಮಿಲಿಯನ್ ಎಲ್ಲ ಬಿಸ್ನೆಸ್ ಮಾಡೋರಿದ್ದಾರೆ. ಅವರೆಲ್ಲ ಜೀರೋ ಆಗಿದೆ, ಟೋಟಲಿ ಜೀರೋ. ದೇರ್ ಆರ್ ಸಮ್ ಕಂಪನೀಸ್ ಶಟ್ ಡೌನ್, ಟೋಟಲಿ ಕ್ಲೋಸ್ ಡೌನ್. ಅಂಥದ್ರಲ್ಲಿ ಭಾರತದಲ್ಲಿ ಕೂಡ ಇಂಥದೇ ಪರಿಸ್ಥಿತಿ ಇರ್ಬೋದು. ಆವಾಗ ಅವರ ಸಿಕ್ಕುವ ಚಾನ್ಸ್ ಅನ್ನು ಮ್ಯಾಕ್ಸಿಮಮ್ ಯೂಸ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಿದ್ದಾರೆ. ನಾನು ಅವರ ಹತ್ರ ಬೇಸರ ಏನು ಒಂದೇ ಹೇಳಿದ್ರೆ, ನೀವು ಜನರ ಮಧ್ಯೆ ನಿಮ್ಮ ವಿಶ್ವಾಸವನ್ನು ಕಳೆದುಕೊಳ್ಬೇಡಿ. ನಿಮ್ಗೆ ಪ್ರಪಂಚ ಮುಂದುವರಿಬೇಕು, ನಿಮ್ಮ ಕಂಪನಿ ಕೂಡ ಮುಂದುವರಿಬೇಕು. ನೀವು ಆದಷ್ಟು ನೋಡುವ ಹಾಗೆ, ಜನರಿಗೆ ಮನಸ್ಸಿಗೆ ನೋವು ಆಗದ ಹಾಗೆ ಅವರ ತೊಂದರೆಗೆ ಸ್ಪಂದಿಸಿ ನೀವು ನಿಮ್ಮ ಬಿಸ್ನೆಸ್ ಅನ್ನು ಮುಂದುವರಿಸಿ. ನಿಮ್ಗೂ ಒಳ್ಳೇದಾಗ್ಲಿ, ಜನರಿಗೂ ಒಳ್ಳೇದಾಗ್ಲಿ ಅನ್ನೋ ಒಂದು ವಿಶ್ವಾಸ ಅದು ಆಗ್ಬೋದು. ಆದಷ್ಟು ಬೇಗ ಕೊರೋನಾ ವ್ಯಾಕ್ಸಿನ್ ವರ್ಲ್ಡ್ ವಿಶ್ವದೆಲ್ಲೆಡೆ ಪರಿಸರಿಸ್ತಾ ಉಂಟು. ಒಂದು ಸಲ ವ್ಯಾಕ್ಸಿನ್ ಎಲ್ಲಾ ಕಡೆ ಆದ ನಂತರ ಪ್ರಪಂಚ ವಾಪಸ್ ಯಥಾಸ್ಥಿತಿಗೆ ಬರ್ಬೋದು, ಎಲ್ಲರೂ ಮುಂದಿನಾಗಿ ಬಿಸ್ನೆಸ್ ಮುಂದುವರಿಬಹುದು. ಆವಾಗ ನಿಮ್ಮ ವಿಶ್ವಾಸ ಇಲ್ಲದಿದ್ರೆ ಜನರು ನಿಮ್ಮ ಹತ್ರ ಬರುವುದಿಲ್ಲ, ನೀವು ಲೈಫ್ ಲಾಂಗ್ ನಿಮ್ಮ ಬಿಸ್ನೆಸ್ ಅನ್ನು ಕಳೆದುಕೊಳ್ತೀರಿ. ಅಂತದ್ದೊಂದು ಕೆಲಸ ಮಾಡಬೇಡಿ. ಕಷ್ಟ ಉಂಟು, ನಾವು ಒಪ್ಕೊಳ್ತೇವೆ, ತುಂಬಾ ಪರಿಸ್ಥಿತಿ ತೊಂದರೆ ಉಂಟು, ಒಪ್ಕೊಳ್ತೇವೆ. ಸ್ವಲ್ಪ ದಿವಸ ತಡೆಯಿರಿ. ದೇರಾಯಿ ದುರುಸ್ತಾಯ ಅಂತ ಒಂದು ಗಾದೆ ಉಂಟು ಹಿಂದಿಯಲ್ಲಿ, ಅದು ಬರ್ತದೆ, ಎಲ್ರಿಗೂ ಒಳ್ಳೇದಾಗ್ತದೆ. ನಾವೆಲ್ಲರೂ ಕೊರೋನಾ ಮುಕ್ತ ಪ್ರಪಂಚದೊಂದಿಗೆ ಮುಂದಿನ ಹಾಗೆ ಒಳ್ಳೆ ಜೀವನ ಸಾಗಿಸ್ತೇವೆ, ಜನರು ಪ್ರಯಾಣಿಸ್ತಾರೆ ಎಂಬ ವಿಶ್ವಾಸ. ಓಕೆ ಸರ್, ವೆರಿ ಬ್ಯೂಟಿಫುಲ್, ವೆರಿ ಬ್ಯೂಟಿಫುಲ್. ಯಾಕಂದ್ರೆ ಒಂದು ಕಂಪನಿ ಅಥವಾ ಒಂದು ಸಂಸ್ಥೆ ಅಂತ ನಡೀತಾ ಇರುತ್ತೆ ಅಂತ ಬಂದಾಗ ಅಲ್ಲಿ ಗ್ರಾಹಕರ ನಂಬಿಕೆ, ವಿಶ್ವಾಸ, ಭರವಸೆ ಅಷ್ಟೇ ಮುಖ್ಯವಾಗಿರುವಂತದ್ದು. ಈ ಕೊರೋನಾ ಅನ್ನುವಂತಹ ವಿಚಾರ ಏನಿದೆ, ಇದನ್ನ ಅಸ್ತ್ರವನ್ನಾಗಿಸಿ, ಇದನ್ನ ಬಂಡವಾಳವನ್ನಾಗಿಸಿ ಯಾರು ಈ ಸಂದರ್ಭಗಳಲ್ಲಿ ಹಣ ಮಾಡಬೇಕು ಅಥವಾ ಇದರಿಂದ ಹಣ ದೋಚ್ಕೊಳ್ಬೇಕು ಅನ್ನುವಂತಹ ಒಂದು ಕೆಟ್ಟ ಉದ್ದೇಶ ಏನಿರುತ್ತೆ, ಅವರಿಗೆ ಮತ್ತೆ ಆ ಗ್ರಾಹಕರು ಬರಲೇಬೇಕು, ಆ ಗ್ರಾಹಕರು ಸಿಗ್ಲೇಬೇಕು. ಈ ಸಂದರ್ಭಗಳಲ್ಲಿ ತಾವುಗಳು ಎಷ್ಟೇ ಹಣ ಮಾಡಬಹುದು, ಆದ್ರೆ ಆ ಗ್ರಾಹಕರ ದೃಷ್ಟಿಯಲ್ಲಿ ಅವರು ಸಂಕಷ್ಟದಲ್ಲಿದ್ದಾರೆ, ಕಷ್ಟದಲ್ಲಿದ್ದಾರೆ. ಕೊರೋನಾ ಅಂತ ಬಂದಾಗ ಪ್ರತಿಯೊಬ್ಬ ಜನಸಾಮಾನ್ಯನಿಗೆ ಕಷ್ಟವನ್ನ, ಸಂಕಷ್ಟವನ್ನ ತಂದೊಡ್ಡಿದೆ. ಈ ಒಂದು ದೃಷ್ಟಿಯಲ್ಲಿ ಹಣ ಮಾಡುವಂಥದ್ದು ಎಷ್ಟು ಸರಿ ಅನ್ನೋದು ವೆರಿ ಬ್ಯೂಟಿಫುಲ್ ವರ್ಡ್ಸ್ ರಾಜ್ ಭಂಡಾರಿ ಅವರು. ಅಟ್ ದ ಸೇಮ್ ಟೈಮ್ ಅನೇಕ ಪ್ರಶ್ನೆಗಳು ಬರುತ್ತೆ. ಅವರು ಒಂದು ಮಾತನ್ನು ಕೂಡ ಹೇಳಿದ್ರು, ಈ ಸಂದರ್ಭ ಯಾರು ಕೂಡ ಫಾರಿನ್ ಟೂರ್ ಅಂತ ಬಂದಾಗ ಅದು ಮೋಜು ಮಸ್ತಿಗೋಸ್ಕರ ಹೋಗಲ್ಲ, ಜೀವನೋಪಾಯಕ್ಕೋಸ್ಕರ ಜೀವನ ನಡೆಸಬೇಕು ಅನ್ನುವಂಥ ದೃಷ್ಟಿಯಲ್ಲಿ ಹೋಗ್ತಾ ಇರ್ತಾರೆ. ಸೊ ಸ್ವಲ್ಪ ಯೋಚನೆ ಮಾಡ್ಕೊಳ್ಳಿ ಅನ್ನುವಂತಹ ವಿಚಾರವನ್ನ ಅವರು ಹೇಳ್ತಾ ಇದ್ದಾರೆ. ಎಸ್, ಮಾತುಕತೆ ಮುಂದುವರಿಸ್ತೇನೆ. ಮೂವರಲ್ಲೂ ಕೂಡ ಅನೇಕ ವಿಚಾರಗಳನ್ನ ಮತ್ತಷ್ಟು ಕೇಳಲಿಕ್ಕಿದೆ. ಎಸ್, ಕೊರೋನಾ ಸಂದರ್ಭಗಳಲ್ಲಿ NRIಗಳು ಜೀವನೋಪಾಯಕ್ಕೋಸ್ಕರ ಹೊರದೇಶಕ್ಕೆ ಹೋಗ್ತಾರೆ. ಈ ಸಂದರ್ಭ ಇವರನ್ನ ದೋಚುವಂತಹ ಟ್ರಾವೆಲ್ ಏಜೆನ್ಸಿಗಳು ನಮ್ಮ ಮಂಗಳೂರಿನಲ್ಲಿದೆ, ಉಡುಪಿಯಲ್ಲಿದೆ ಅನ್ನುವಂಥದ್ದು ಅಷ್ಟೇ ಸತ್ಯವಾಗಿರುವಂತಹ ವಿಚಾರ. ಈ ವಿಚಾರದ ಬಗ್ಗೆ ನಾವು ಮಾತನಾಡ್ತಿದ್ದೇವೆ. ಗಣ್ಯ ವ್ಯಕ್ತಿಗಳಿದ್ದಾರೆ ನಮ್ಮ ಜೊತೆ. ರಾಜ್ ಭಂಡಾರಿ ಅವರು, ಅನಿವಾಸಿ ಭಾರತೀಯ ಪ್ರವಾಸಿ ಪರಿಷತ್ ಕರ್ನಾಟಕ ವಿಂಗ್, ಅದೇ ರೀತಿ ಮೋಹನ್ ದಾಸ್ ಕಾಮತ್ ಅವರು, ಅದೇ ರೀತಿ ಹಿದಾಯತ್ ಅಡ್ಡೂರ್ ಅವರು. ಒನ್ಸ್ ಅಗೇನ್ ವೆಲ್ಕಮ್ 3 ಆಫ್ ಯು. ಕಾರ್ಯಕ್ರಮಕ್ಕೆ ಸ್ವಾಗತ ಒನ್ಸ್ ಅಗೇನ್ ಮೂವರಿಗೂ ಕೂಡ. ಎಸ್, ಅದೇ ರೀತಿ ಮೋಹನ್ ದಾಸ್ ಕಾಮತ್ ಅವ್ರ ಜೊತೆ ನಾನು ಮಾತಾಡಬೇಕು. ತಾವು ಆಗ್ಲೇ ಹೇಳಿದ್ರಿ ಒಂದು ಡೂಪ್ಲಿಕೇಟ್ ಟಿಕೆಟ್ ಇದೆ ಅನ್ನುವಂಥದ್ದು. ಆ ಟಿಕೆಟ್ ಅನ್ನ ತೋರಿಸ್ತಾರೆ, ಕುವೈಟ್ ಏರ್ವೇಸ್ ಅಲ್ಲಿ ಬುಕ್ ಆಗಿರುತ್ತೆ ಅನ್ನುವಂಥದ್ದು. ತಾವು ಕೇಳ್ತೀರಾ ಕುವೈಟ್ ಏರ್ವೇಸ್ ಅನ್ನುವಂಥದ್ದು, ಅಲ್ಲಿ ಹೌದು ಅನ್ನುವಂಥ ಉತ್ತರ ಕೂಡ ಬರುತ್ತೆ ಅನ್ನುವಂಥ ಪ್ರಶ್ನೆಯೂ ಕೂಡ ಬರುತ್ತೆ. ಇದೆಲ್ಲವೂ ಕೂಡ ನೋಡಿದಾಗ ಈ ಅಲ್ ಹಿಂದ್ ಟೂರ್ಸ್ ಅಂಡ್ ಟ್ರಾವೆಲ್ಸ್ ಲಿಮಿಟೆಡ್, ಯಾಕಂದ್ರೆ ಈ ವಿಚಾರವನ್ನು ನಾವು ಹೇಳಬಾರ್ದು, ಆದ್ರೆ ಇಂತಹ ಒಂದು ಅನ್ಯಾಯ ಇನ್ನಿತರಿಗೆ ಆಗ್ಬಾರ್ದು ಅನ್ನುವಂಥ ದೃಷ್ಟಿಯಲ್ಲಿ ನಾವು ಇವತ್ತು ಹೇಳಲೇಬೇಕಾಗುತ್ತೆ. ಯಾಕಂದ್ರೆ ಈ ಸಂದರ್ಭಗಳಲ್ಲಿ, ಇಂತಹ ಕೋವಿಡ್ ಅನ್ನುವಂತಹ ಕಾಲಘಟ್ಟಗಳಲ್ಲಿ ಇಂತಹ ಮಾನವೀಯ ಮೌಲ್ಯಗಳನ್ನ ಬದಿಗಿಟ್ಟು ಬಿಸ್ನೆಸ್ ಮಾಡ್ತೇವೆ, ಇಂತಹ ಮಾನವೀಯ ಮೌಲ್ಯಗಳನ್ನ ಸ್ವಲ್ಪ ಬದಿಗಿಟ್ಟು ನಾವುಗಳು ವ್ಯಾಪಾರ ಮಾಡ್ತೇವೆ, ನಮ್ಮ ಲಾಭವನ್ನ ಮಾಡ್ತೇವೆ ಅಂತ ಬಂದಾಗ ನಿಜವಾಗ್ಲೂ ಕೂಡ ನಾವುಗಳು ಮಾತುಗಳನ್ನು ಹೇಳಬೇಕಾಗುತ್ತೆ. ಇಂತಹ ಏಜೆನ್ಸಿಗಳಿಗೆ, ಇಂತಹ ಮಂಗಳೂರಿನಲ್ಲಿ, ಉಡುಪಿಯಲ್ಲಿ ಇಂತಹ ಏಜೆನ್ಸಿಗಳಿವೆ, ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಯಾಕಂದ್ರೆ ಅವರು ನೇರವಾಗಿ ಹೇಳ್ತಾರಂತೆ,
ಇಲ್ಲಿ ತಮ್ಮ ಸವಲತ್ತುಗಳು ಸರಿ ಕೊಡ್ತಾ ಇಲ್ಲ, ತಾವು 3 ಸ್ಟಾರ್ ಹೋಟೆಲ್ಗಳು ಕೊಡ್ತೀವಿ ಅನ್ನುವಂಥದ್ದು ಹೇಳಿದ್ದೀರಾ. ಆದ್ರೆ ತಾವು ಕೊಟ್ಟಿರುವಂತಹ ಹೋಟೆಲ್ಗಳು ನಾರ್ಮಲ್ ಇದೆ ಅನ್ನುವಂಥದ್ದು, ಇದು ಸರಿ ಇಲ್ಲ ಅನ್ನುವಂಥದ್ದು ಅವರು ಹೇಳಿದ್ರು ಕೂಡ ಅದಕ್ಕೆ ಏನ್ ಬೇಕಾದ್ರೂ ಮಾಡ್ಕೊಳ್ಳಿ ಅನ್ನುವಂತಹ ಬೆದರಿಕೆಯ ಮಾತನ್ನು ಕೂಡ ಹೇಳ್ತಾರೆ ಅನ್ನುವಂಥದ್ದು ಸ್ವಲ್ಪ ಹೇಳ್ಬೇಕಾಗುತ್ತೆ ಅವರ ಬಾಯಿಯಿಂದ. ಎಸ್ ಸರ್, ಏನ್ ಹೇಳಿದ್ದಾರೆ ಮೋಹನ್ ದಾಸ್ ಅವರೇ? ತಾವು ಒಂದ್ ಕಡೆ ಒಂದು ಡೂಪ್ಲಿಕೇಟ್ ಟಿಕೆಟ್ ಬರುತ್ತೆ, ಇನ್ನೊಂದ್ ಕಡೆ 3 ಸ್ಟಾರ್ ಹೋಟೆಲ್ ಅಂತ ಬಂದಾಗ ನಾರ್ಮಲ್ ಹೋಟೆಲ್ ಅನ್ನ ಕೊಡ್ತಾರೆ. ಆ ಸಂದರ್ಭ ತಾವು ಕೊಟ್ಟಾಗ ಕಸ್ಟಮರ್ ಅಂತ ಹೇಳಿದಾಗ ಕಿಂಗ್ ಅನ್ನುವಂತಹ ಮಾತನ್ನ ಹೇಳ್ತಾರೆ. ಆದ್ರೆ ಇಂಥವ್ರುಗಳು ಮಾಡುವಂತಹ ವಿಚಾರ. ಎಸ್ ಸರ್, ಮೋಹನ್ ದಾಸ್. ಆಕ್ಚುಲಿ ಡೇ 1 ನಾನು ಅವ್ರ ಹತ್ರ ಬುಕ್ಕಿಂಗ್ ಮಾಡೋದ್ರಿಂದ ನನ್ನ ಹತ್ರ ಆಡಿಯೋ ನಾನು ರೆಕಾರ್ಡ್ ಮಾಡಿದ್ದೆ. ಓಕೆ. ಆಕ್ಚುಲಿ ನನ್ನ ಇದರಲ್ಲಿ ನನ್ಗೆ ಇಂಥದ್ದು ಅನ್ಯಾಯ ಆಗ್ಬೋದು ಅಂತ ನನಗೆ ಸ್ವಲ್ಪ ಮನಸ್ಸಲ್ಲಿ ಇರ್ತಿತ್ತು. ಅದಕ್ಕೋಸ್ಕರ ನಾನು ಯಾವತ್ತಿಂದ ಅವ್ರ ಹತ್ರ ಕಮ್ಯುನಿಕೇಶನ್ ಅಲ್ಲಿ ಇದ್ದೆ, ಅವತ್ತಿನ ನಾನು ಆಡಿಯೋ ರೆಕಾರ್ಡಿಂಗ್ ನಾನು ಮಾಡಿದ್ದೆ. ಆದ್ರೆ ಎಲ್ಲ ಸ್ಟಾರ್ಟಿಂಗ್ ಇಂದ ಎಂಡ್ ವರೆಗೆ ನನ್ನ ಹತ್ರ ಎಲ್ಲ ಆಡಿಯೋ ರೆಕಾರ್ಡಿಂಗ್ಸ್ ಇದೆ. ಅವಳು ಅಲ್ಲಿ ಏಜೆಂಟ್ ಎಂತ ಮಾತನಾಡಿದ್ರು ಅಂತೆಲ್ಲ ಹೇಳಿ. ಫಸ್ಟ್ ಗೆ 4 ಸ್ಟಾರ್ ಹೇಳಿದ್ರು, ಆಮೇಲೆ 3 ಸ್ಟಾರ್ ಹೇಳಿದ್ರು, ಆಯ್ತು ದುಬೈ ಅಂತ ಹೇಳಿದ್ರು. ಈಗ ದುಬೈ ಸಹ ಇಲ್ಲ, 4 ಸ್ಟಾರ್ ಸಹ ಇಲ್ಲ, 3 ಸ್ಟಾರ್ ಸಹ ಇಲ್ಲ. ನಮಗೆ ಒಂದು ಲಾಟ್ ಕೊಟ್ಟು ಶಾರ್ಜಾದಲ್ಲಿ ರೆಸಿಡೆನ್ಷಿಯಲ್ ಏರಿಯಾದಲ್ಲಿ ಒಂದು ಹೋಟೆಲ್ ಅಲ್ಲಿ ಹಾಕಿ ಬಿಟ್ರು. ಅದು ಒಂದು. ಅದ್ರಲ್ಲಿ ಟಿವಿ ಆದ್ರೂ ಇದೆಯಾ? ಟಿವಿಯಲ್ಲಿ ಖಾಲಿ ಅರಬಿಕ್ ಚಾನಲ್ ಮಾತ್ರ, 1-2 ಮಲಯಾಳಿ ಚಾನಲ್ ಮಾತ್ರ. ನಾನು ಅದು ಹೇಳಿದೆ ಅವ್ರ ಹತ್ರ, ನನ್ಗೆ ಇಲ್ಲಿ ಏನ್ ಟೈಮ್ ಪಾಸ್ ಹೆಂಗ್ ಮಾಡೋದಲ್ಲ, ನೀವು ಕ್ವಾರಂಟೈನಿಗೆ ಹೋದದ್ದು, ನೀವು ತಿರ್ಗಾಡ್ಲಿಕ್ಕಲ್ಲ. ನಾನು ಹೇಳಿದೆ ಅದು ಎಂತದ್ದು ಇರ್ಲಿ, ನಿಮ್ಮ ಕಮಿಟ್ಮೆಂಟ್ ಅಂತ ಇದೆ ಅದನ್ನು ಫುಲ್ಫಿಲ್ ಮಾಡಿ ಅಂತ ಹೇಳಿದೆ. ಅದು ನನ್ಗೂ ಗೊತ್ತುಂಟು, ನಾನು ಕ್ವಾರಂಟೈನಿಗೆ ಬಂದಿದ್ದೇನೆ ಅಂತ ಹೇಳಿ. ಬಟ್ ನಾನು ಹೇಗೆ ಟೈಮ್ ಪಾಸ್ ಮಾಡೋದು ಅಂತ ಹೇಳಿ, ನೀವು 4 ಸ್ಟಾರ್ ಹೇಳಿದ್ರಿ. ಕ್ವಾರಂಟೈನ್ ಅಂತ ಹೇಳಿದ್ರೆ ತಾವು 14 ಡೇಸ್ ಅಲ್ಲಿ ಇರ್ಬೇಕು. ಹೌದು. ಓಕೆ. ಕ್ವಾರಂಟೈನ್ ಅಂತ ಹೇಳಿದ್ರೆ ಅವರು ಹಾಗಾದ್ರೆ ಕ್ವಾರಂಟೈನ್ ಅಂತ ಹೇಳಿದ್ರೆ ಆ ವ್ಯಕ್ತಿಗೆ ಎಂಟರ್ಟೈನ್ಮೆಂಟ್ ಅನ್ನೋದು ಏನಿಲ್ಲ, ವ್ಯಕ್ತಿ ಹೊರ ಜಗತ್ತಿನಿಂದ ಸ್ವಲ್ಪ ಶೂನ್ಯವಾಗಿರ್ಬೇಕಾ? ಏನ್ ಮನಸ್ಥಿತಿ, ಏನ್ ಮಾತಾಡ್ತಾ ಇದಾರೆ? ಓಕೆ, ವೆರಿ ವೆರಿ ಬ್ಯಾಡ್, ವೆರಿ ಬ್ಯಾಡ್. ನಾವಿದ್ದೆ ವೆರಿ ಬ್ಯಾಡ್. ಜೈಲಲ್ಲಿ ಹೇಗಿತ್ತು ಆ ಪರಿಸ್ಥಿತಿ ನಾನು ಅವರನ್ನ ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಅದ್ರ ಬಗ್ಗೆ ನನ್ನ ಹತ್ರ ಆಡಿಯೋಸ್, ಅವ್ರ ಹತ್ರ ಮಾತನಾಡಿದ ಆಡಿಯೋಸ್ ಇದೆ ನನ್ನ ಹತ್ರ. ನಾನು ಅವ್ರಿಗೆ ಹೇಳಿದೆ, ಇಂಥ ಜೈಲಲ್ಲಿ ಇದ್ದ ಪರಿಸ್ಥಿತಿ ನಾನು ಇದು ಮಾಡ್ತಾ ಇದ್ದೇನೆ, ನೀವು ನನಗೆ ಮತ್ತೆ ಕೋಚ್ ಏರ್ವೇಸ್, ಅದು ಅಂದ್ರೆ ಸ್ವಲ್ಪ ಕಾಸ್ಟ್ಲಿಯಸ್ಟ್ ಏರ್ವೇಸ್ ಮತ್ತೆ ಪ್ರತಿಷ್ಠಿತ ಏರ್ವೇಸ್, ಅದನ್ನು ಹೇಳಿ ನನ್ನ ಹತ್ರ ಮತ್ತೆ 30,000 ಎಕ್ಸ್ಟ್ರಾ ತಗೊಂಡ್ರು ನನ್ನ ಹತ್ರ. ಅದಕ್ಕೂ ನಾನು ಮಾತನಾಡಿಲ್ಲ. ಬಟ್ ನೀವು ಎಂತ ಕಮಿಟ್ಮೆಂಟ್ ಮಾಡಿದ್ರಿ ಅದು ಕೊಡಿ. ನೀವು 3 ಸ್ಟಾರ್ 4 ಸ್ಟಾರ್ 3 ಸ್ಟಾರ್ ಅದು ಕೊಡಿ. ದುಬೈ ಹೇಳಿದ್ರೆ ದುಬೈ ಕೊಟ್ಟು ಬಿಡಿ, ಕೋಚ್ ಏರ್ವೇಸ್ ಕೊಡಿ. ಇದು ಯಾವ್ದು ಕೊಟ್ಟಿಲ್ಲ. ಲಾಸ್ಟ್ ಎಲ್ಲ ಉಲ್ಟಾ ಮಾಡಿಬಿಟ್ರು. ಲೋ ಬಜೆಟೆಡ್ ಏರ್ವೇಸ್ ಕೊಟ್ರು, ಪ್ಲಸ್ ಶಾರ್ಜಾದಲ್ಲಿ ರೆಸಿಡೆನ್ಷಿಯಲ್ ಏರಿಯಾದಲ್ಲಿ ಒಂದು ಚಿಕ್ಕ ಹೋಟೆಲ್ ಅಲ್ಲಿ ಕೊಟ್ರು. ಇದೆಲ್ಲ ಫುಲ್ ಅನ್ಯಾಯ ಮಾಡಿದ್ರು ನಮ್ಗೆ. ಓಕೆ, ರೈಟ್ ಸರ್. ಈಗ ನಮ್ಮ ಹೋಟೆಲ್ ಅಲ್ಲಿ ಸುಮಾರು ಜನ ಇದ್ರು, ಸುಮಾರು ಜನ ಅಳ್ತಾ ಇದ್ರು. ಬಟ್ ನನ್ನಿಂದ ಸಹಾಯ ಮಾಡ್ಲಿಕ್ಕೆ ಏನು ಆಗ್ಲಿಲ್ಲ ಅಷ್ಟು ಅವರಿಗೆ. ಓಕೆ ಓಕೆ. ಅಲ್ಲ 14 ಡೇಸ್ ತಾವು ಅಲ್ಲಿ ಇರ್ಬೇಕು, ಕ್ವಾರಂಟೈನ್ ಅಲ್ಲಿ ಇರ್ಬೇಕು ಅಂತ ಬಂದಾಗ ತಾವು ಹೇಳಿದಾಗ ಅವರು ಹೇಳುವಂತದ್ದು ಏನು ಕ್ವಾರಂಟೈನ್ ಅಲ್ಲಿ ಇದ್ದೀರಾ ತಾವು ಅಂದ್ರೆ ಕ್ವಾರಂಟೈನ್ ಅಂತ ಹೇಳಿದ್ರೆ ಅವರ ಮನಸ್ಥಿತಿಯಲ್ಲಿ ಏನು ಕೊರೋನಾ ಬಂದಿದೆ ಅಂತ ಹೇಳಿ ಏನ್ ಮನಸ್ಥಿತಿ ಇದೆಲ್ಲ ನಿಜವಾಗ್ಲೂ ಹಾರಿಬಲ್. ಇಂತಹ ಒಂದು ಏಜೆನ್ಸಿಗಳು ಗ್ರಾಹಕರೇ ಕಿಂಗ್ ರಾಜ್ ಅನ್ನುವಂತ ಮಾತನ್ನ ಹೇಳ್ತಾರೆ. ಆದ್ರೆ ಇಂತಹ ಒಂದು ನಂಬಿಕೆ ಭರವಸೆಯನ್ನ ಕಳೆದುಕೊಳ್ಳುವಂತ ಏಜೆನ್ಸಿಗಳು ನಿಜವಾಗ್ಲೂ ಕೂಡ ಪ್ರಶ್ನೆ ಮಾಡಬೇಕಾಗುತ್ತೆ. ಅಟ್ ದ ಸೇಮ್ ಟೈಮ್ ಮೋಹನ್ ದಾಸ್ ಅವರೇ, ತಾವು ನೇರವಾಗಿ ಮಾತಾಡ್ತಿದ್ದೀರಾ ಅಂತ ಬಂದಾಗ ಎಲ್ಲಾ ವಿಚಾರಗಳು ತಮ್ಮ ಹತ್ರ ಇದೆ ಅನ್ನುವಂತ ತಾವು ಹೇಳ್ತಾ ಇದ್ದೀರಾ. ನಾನು ಕೆಲವು ವಿಚಾರಗಳನ್ನು ಹಾಕ್ತೇನೆ, ನೇರವಾಗಿ ತಾವುಗಳು ಎಲ್ಲಾಗಿದೆ ಇದು ಏನ್ ಕತೆ ಅನ್ನೋದು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ಕೊಂಡು ಹೋಗಿ ಸರ್. ಯಾಕಂದ್ರೆ ಸ್ವಲ್ಪ ಎವಿಡೆನ್ಸ್ ಅನ್ನುವಂಥದ್ದು ಬೇಕಾಗುತ್ತೆ, ಎಲ್ಲಾಗಿದೆ ಎಲ್ಲಿ ಮೋಸ ಆಗಿದೆ ಅನ್ನುವಂಥದ್ದು ಎಳೆಯಾಗಿ ನಾವು ಹೇಳಬೇಕಾಗುತ್ತೆ ವಿತ್ ಪ್ರೂಫ್. ಎಸ್ ಸರ್, ಒಂದೊಂದು ವಿಚಾರಗಳು ಬರ್ತಾ ಇದೆ. ಎಸ್ ಸರ್, ಇದು ನೋಡಿ, ಹೋಟೆಲ್ ಅಲ್ಲಿ ನಮ್ಗೆ ಒಳ್ಳೆ ಸ್ಟಾರ್ ಹೋಟೆಲ್ ಅಂತ ಅವರು ಹೇಳ್ತಿದ್ರೆ ನನ್ಗೆ ಕೊಟ್ಟಿರೋದು ಈ ಹೋಟೆಲ್ ನೋಡಿ, ಅದರ ಪರಿಸ್ಥಿತಿ ನೋಡಿ. ಎದುರುಗಡೆ ಹಿಂದ್ಗಡೆ ಆದ ಟಾಯ್ಲೆಟ್ ಇದೆ, ಆ ಟಾಯ್ಲೆಟ್ ಇಂದ ಎಲ್ಲ ನೀರು ಎಲ್ಲ ಪಸೆ ಬರ್ತಾ ಇತ್ತು. ನಾನು ಅವ್ರಿಗೆ ಹೇಳಿದೆ, ಇಂಥ ಹೋಟೆಲ್ ನೀವು ನನ್ಗೆ ಕೊಟ್ಟಿದ್ದೀರಾ 3 ಸ್ಟಾರ್ 4 ಸ್ಟಾರ್ ಹೇಳಿ, ಇಷ್ಟು ಹಣ ತಕೊಂಡಿದ್ದೀರಾ, ಹಣ ತಕೊಂಡು ಪರವಾಗಿಲ್ಲ. ಬಟ್ ಎಟ್ಲು ನಾರ್ಮಲ್, ಈಗ ನೀವು ತಪ್ಪು ಮಾಡಿದ್ರೆ ಮನುಷ್ಯರು ತಪ್ಪು ಮಾಡ್ತಾರೆ. ಓಕೆ, ಅವ್ರು ಮಾತನಾಡಿ ಹೇಳಿದ್ರೆ ಅದು ಹೆಡ್ ಆಫೀಸ್ ನವ್ರು ಮಾಡಿದ್ರು ಅಂತ. ನಾನು ಹೇಳಿದೆ, ಹೆಡ್ ಆಫೀಸ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುದಿಲ್ವಾ ಇನ್ಫಾರ್ಮೇಶನ್? ನಮ್ಗೆ ಲಾಸ್ಟ್ ಮಿನಿಟ್ ವರೆಗೆ ಗೊತ್ತಿಲ್ಲ ಅಂತ ಹೇಳಿದ್ರಿ ನನ್ನ ಹತ್ರ. ಮತ್ತೆ ಕೋಚ್ ಏರ್ವೇಸ್ ಅಂತ ಹೇಳಿದ್ರಿ, ಕೋಚ್ ಏರ್ವೇಸ್ ಸರ್ ಇದು ಈಗ ಅಲ್ಲಿ ತಮ್ಗೆ ಕೊಟ್ಟಿರುವಂತಹ 3 ಸ್ಟಾರ್ ಹೋಟೆಲ್ ಅಂತ ಹೇಳಿದ್ರೆ ಈ 3 ಸ್ಟಾರ್ ಹೋಟೆಲ್ ಅನ್ನ ಅವ್ರು ಕೊಟ್ಟಿದ್ದಾರೆ ನಿಮ್ಗೆ. 3 ಸ್ಟಾರ್ ಹೋಟೆಲ್ ಅಲ್ಲ ಸರ್, ಇದು ಸ್ಟಾರ್ ಅಲ್ಲದ ಹೋಟೆಲ್ ಸರ್. ಅದು ಅಲ್ಲ, ಅವರ ಮೈಂಡ್ ಸೆಟ್ ಅಲ್ಲಿ ಇದು 3 ಸ್ಟಾರ್ ಹೋಟೆಲ್ ಅಂತ ಕಾಣುತ್ತೆ, ಅದಕ್ಕೆ ನಾನು ಕೇಳಿದೆ ಅಲ್ವಾ. ಯಾವ ಆಂಗಲ್ ಅಲ್ಲಿ 3 ಸ್ಟಾರ್ ಹೋಟೆಲ್ ಹೇಳ್ತಾರೆ ಸರ್? ಇದಕ್ಕೆ ನೋಡಿ ಯಾವ ರೀತಿ ಇದೆ ಅನ್ನುವಂಥದ್ದು. ಇದಕ್ಕೆ 3 ಸ್ಟಾರ್ ಯಾವ ಸ್ಟಾರ್ ಅಲ್ಲಿ ಅಲ್ಲ, ಅದನ್ನೇ ನಾವು ಕೇಳಿದ ಮಂಗಳೂರಲ್ಲಿ ಯಾವುದೇ ಹಳ್ಳಿಯಲ್ಲಿ ಒಳ್ಳೆ ಸ್ಟಾರ್, ಇದಕ್ಕಿಂತ ಒಳ್ಳೆ ಸ್ಟಾರ್ಗಳು ಇದೆ, ಆ ಸ್ಟಾರ್ ಹೋಟೆಲ್ಗಳಿವೆ. ಇದು 3 ಸ್ಟಾರ್ ಅಂತ ಹೇಳ್ತಾರೆ. ಓಕೆ, ವೆರಿ ಓಕೆ. ಇದನ್ನಲ್ಲಿ ಸ್ವಲ್ಪ ಗಮನಿಸಬೇಕು. ಅಂಡ್ ಅಟ್ ದ ಸೇಮ್ ಟೈಮ್ ಎಸ್ ಸರ್, ಇದು ಈ ವಿಚಾರ ನೋಡಿ, ನನ್ಗೆ ಟಿಕೆಟ್ ಕೊಟ್ರು ಡಮ್ಮಿ, ಅದು ಅವ್ರು ರಿಸರ್ವೇಶನ್ ಅಂತ ಅವ್ರು ಈಗ ಹೇಳ್ತಾ ಇದ್ದಾರೆ. ಮೊದ್ಲು ಹೇಳಿದ್ರು ಇದು ಕೋಚ್ ಏರ್ವೇಸ್ ನಿಮ್ಗೆ ಟಿಕೆಟ್ ಪರ್ಚೇಸ್ ಮಾಡಿ ಕೊಟ್ಟಿದ್ರೆ ಕವರ್ ಅಲ್ಲಿ ಇದೆ ಅಂತ ಹೇಳಿದ್ರು. ನಾನು ಬಂದ ಮೇಲೆ 2ನೇ ದಿನ ನನಗೆ ಸ್ವಲ್ಪ ಸಂಶಯ ಆಯ್ತು. ಈ ಹೋಟೆಲ್ ಇದ್ದ ಕೊಟ್ಟ ಮೇಲೆ ಇದು ಏರ್ಲೈನ್ಸ್ ಸರಿ ಇರ್ಬೋದು ಅಂತ ಹೇಳಿ ನಾನು ವೆಬ್ ಪೇಜ್ ಅನ್ನು ಓಪನ್ ಮಾಡಿದೆ. ಅವ್ರು ಕೊಟ್ಟ ನಂಬರ್ ಅನ್ನ PNR ನಂಬರ್ ಅಂತ ಇದೆ, ಅದನ್ನ ಹಾಕಿದ್ರೆ ಅದರಲ್ಲಿ ಬಂತು ದಿಸ್ ಟಿಕೆಟ್ ಇಸ್ ನಾಟ್ ರಿಸರ್ವ್ಡ್ ಅಂತ ಬಂತು. ನನ್ಗೆ ಶಾಕ್ ಆಯ್ತು. ಶಾಕ್ ಆಗಿ ನಾನು ಒಂದು 3 ದಿನ ಬಿಟ್ಟು ಮತ್ತೆ 3 ದಿನ ಹೇಳಿದೆ, ಇದ್ರಲ್ಲಿ ಕಾಲ್ ಮಾಡಿದ್ರೆ ವೆಬ್ಸೈಟ್ ಅಲ್ಲಿ ಹಾಕಿದ್ರೆ ಇದು ಬರ್ತಾ ಇಲ್ಲ ಅಂತ.
ಆಮೇಲೆ ನನ್ನ ಹತ್ರ 4 ದಿನ ಅವ್ರು ಫೋನ್ ನನ್ನ ಎತ್ತಲೇ ಇಲ್ಲ, ಫೋನ್ ಅವರು ನಂದು ಎತ್ತಲೇ ಇಲ್ಲ. ಓಕೆ, 4 ದಿನ ಆದ್ರೂ ಕೂಡ ಫೋನ್ ಎತ್ತಲಿಲ್ಲ. ಎತ್ತಲಿಲ್ಲ. 19ನೇ ತಾರೀಕು ಫೋನ್ ಎತ್ತಿ ನಾನು ಹೇಳಿದೆ, ಎಂತ ಇದು ಅವಸ್ಥೆ, ನಂಗೆ ಟಿಕೆಟ್ ಇಲ್ವಾ ಅಂತ ಕೇಳಿದಾಗ, ನಿಮ್ಗೆ ನಾಳೆ ಕಳಿಸ್ತೇನೆ ಹೇಳಿ 21ನೇ ತಾರೀಕು ಲೋ ಬಜೆಟೆಡ್ ಏರ್ವೇಸ್ ಇದ್ದು ನನಗೆ ಟಿಕೆಟ್ ಅನ್ನು ಕಳಿಸಿದ್ರು. ಓಕೆ ಓಕೆ ಓಕೆ, ಇನ್ನೊಂದು ವಿಷುವಲ್ಸ್ ಹಾಕಿ. ಎಸ್ ನೆಕ್ಸ್ಟ್ ಒನ್. ಓಕೆ, ಇದು ಅವ್ರ ಜೊತೆ ತಾವು ಮಾತಾಡಿರುವಂತಹ ವಾಟ್ಸ್ಆಪ್ ಸಂದೇಶಗಳು. ಹೌದು, ಇದು ನನ್ನ ಇನ್ನೂ ಇದೆ, ಇನ್ನೂ ಸುಮಾರು ಇದೆ ನನ್ನ ಹತ್ರ. ವಾಟ್ಸ್ಆಪ್ ಮೆಸೇಜ್ ಇದೆ, ವಾಟ್ಸ್ಆಪ್ ವಾಯ್ಸ್ ಕಾಲ್ ಇದೆ, ಎಲ್ಲ ಇದೆ. ಇದ್ರಲ್ಲಿ ನೋಡಿ ಕರೆಕ್ಟ್ ಆಗಿ ಬರೆದಿದ್ದಾರೆ, ಅವರೇ ಕಳಿಸಿದ್ದು, ದುಬೈ ಪ್ಯಾಕೇಜ್ ಅಂತ ಕಳಿಸಿದ್ದಾರೆ ನನಗೆ. ಕರೆಕ್ಟ್ ಬ್ಯಾಕ್ ಪ್ಯಾಕೇಜ್ ಅಂತ ಹೇಳಿ ಮೋಹನ್ ದಾಸ ವೀಸಾ ಅಂತ ಹೇಳಿ ಕೂಡ ಬಂದಿರುವಂತದ್ದು, ಇಲ್ಲಿ ತಮ್ಮ ವಾಯ್ಸ್ ನೋಟ್ ಇರುವಂತದ್ದು. ಓಕೆ, ಎಸ್ ಸರ್, ಇದು ಈ ಬಿಲ್. ಹೌದು ಸರ್, ನಾನು ಹಣ ಕೊಟ್ಟ ಬಿಲ್ ಇದು 65,000, 50,000 ಮತ್ತೊಂದು 10,000 ಕೊಟ್ಟಿದ್ದು ಇದೆ. ಸೊ ಟೋಟಲ್ 1.25 ಲಕ್ಷ ಅಲ್ಲಿಯ ಮೇಡಮ್ ಅವರ ಹೆಸರಲ್ಲಿ ಕೊಟ್ಟು, ಅದು ಬೇರೆ ಅವರು ನನ್ಗೆ ಕೊಟ್ಟು ಅವರ ಅಕೌಂಟ್ ನಂಬರ್ ಕೊಟ್ಟರು, ಈ ಕಂಪನಿ ಹೆಸರಲ್ಲಿ ಹಾಕ್ಬೇಡಿ, ನನ್ನ ಅಕೌಂಟ್ಗೆ ಹಾಕಿ ಅಂತ ಕಳಿಸ. ಅದು ಯಾರು ತಗೊಂಡಿದ್ದಾರೆ, ಅವರು ಅಲ್ಲಿಂದ ಅವರು ಜಾಸ್ತಿ ಕಮ್ಮಿ ತಗೊಂಡಿದ್ದಾರೆ, ಇವ್ರು ಜಾಸ್ತಿ ತಗೊಂಡಿದ್ದಾರೆ, ಏನಂತ ನನಗೆ ಅದು ಗೊತ್ತಿಲ್ಲ. ನಾನು ಅವರ ಅಕೌಂಟ್ಗೆ 1.25 ಲಕ್ಷ ಹಾಕಿದ್ದೇನೆ. ಯಾರ ಅಕೌಂಟಿಗೆ? ಟ್ರಾವೆಲ್ ಏಜೆಂಟ್ ಅಲ್ಲ, ಅಲ್ಲಿಯ ಮ್ಯಾನೇಜರ್ ಅಕೌಂಟ್ ಒಬ್ರು ಲೇಡಿ ಇದ್ದಾರೆ, ಹೆಸರು ಹೇಳುದಿಲ್ಲ ಬೇಡ. ಹೌದು, ಅವರ ಹೆಸರಿಗೆ ನಾನು 1.25 ಲಕ್ಷ ಹಾಕಿದ್ದೇನೆ. ಅವ್ರಿಗೆ ನಾನು ಅಲ್ಲಿಂದಿದ್ದು ಅವರು ಅಕೌಂಟ್ ನಂಬರ್ ಕೊಟ್ಟಿಲ್ಲ, ಕೊಟ್ಟದ್ದು ಅವರ ಅಕೌಂಟ್ ನಂಬರ್ ಕೊಟ್ಟದ್ದು ನನಗೆ. ಓಹೋ, ಅವರ ಪರ್ಸನಲ್ ಅಕೌಂಟ್ ನಂಬರ್ಗೆ ತಾವು 1.25 ಲಕ್ಷ ರೂಪಾಯಿಗಳನ್ನ ಹಾಕಿದ್ದೀರಾ? ಹೌದು. ಅವರು ಆ ಕಂಪನಿಗೆ ಎಷ್ಟು ಕೊಟ್ಟಿದ್ದಾರೆ ನನ್ಗೆ ಗೊತ್ತಿಲ್ಲ, ಅಲ್ಲಿಂದ ಎಷ್ಟು ಕೊಟ್ಟಿದ್ದಾರೆ ಅಂತ ಗೊತ್ತಿಲ್ಲ. ಎಸ್ ಸರ್, ಇದು ಓಕೆ, ಇದು ನೋಡಿ ಸರ್, ನಂದು ಅಲ್ಲಿ ಕೊಟ್ಟ ಲೋ ಬಜೆಟೆಡ್ ಏರ್ವೇಸ್ ಅವ್ರು ನನ್ಗೆ ಕಳಿಸಿದ್ರು 21ನೇ ತಾರೀಕು. 24ನೇ ತಾರೀಕು ಇಲ್ಲಿಯ ಕುವೈಟ್ ನ ಹೊಸ ನಿಯಮ ಪ್ರಕಾರ ಆಟೋಮೆಟಿಕ್ ಆಗಿ ನನ್ನ ಟಿಕೆಟ್ ಕ್ಯಾನ್ಸಲ್ ಆಯ್ತು, ಎಲ್ಲ ಬುಕಿಂಗ್ ಆದದೆಲ್ಲ ಟಿಕೆಟ್ ಕ್ಯಾನ್ಸಲ್ ಆಯ್ತು, ಈ ಲೋ ಬಜೆಟೆಡ್ ಅವ್ರು ಕೊಟ್ಟದ್ದು. ಸೊ ನಾನು ಅವ್ರಿಗೆ ಕಾಲ್ ಮಾಡಿದೆ, ಅವ್ರು ಕಾಲೇ ಎತ್ತಲಿಲ್ಲ. ಯಾಕಂದ್ರೆ ಅವ್ರಿಗೆ ಗೊತ್ತಾಯ್ತು ಇದು ಸೀರಿಯಸ್ ಹೋಗ್ತಾ ಇದೆ ಅಂತ ಹೇಳಿ, ನನ್ನ ಕಾಲೇ ಎತ್ತಲಿಲ್ಲ. ನನ್ಗೆ 28ನೇ ತಾರೀಕು ಎನಿ ಕಾಸ್ಟ್ ನನಗೆ ಕೋರ್ಟಿಗೆ ಬರ್ಲೇಬೇಕು, ಯಾಕಂದ್ರೆ ನನ್ನ ಜಾಬಿನ ಪ್ರಶ್ನೆ, ನಾನು ಬರ್ಲೇಬೇಕೇ ಇತ್ತು. ನಾನು ಅವ್ರಿಗೆ ಕಾಲ್ ಮಾಡಿದೆ, ವಾಯ್ಸ್ ಮೆಸೇಜ್ ಡ್ರಾಪ್ ಮಾಡಿದೆ, ಏನಂತ ಹೇಳಿ ನನ್ಗೆ ಅಂತ ಹೇಳಿ. ಅವ್ರು ಫೋನ್ ಎತ್ತಿಲ್ಲ. ನನ್ಗೆ ಅಲ್ಲಿ ಕೇರ್ ಟೇಕರ್ ಅಂತ ಕೊಟ್ಟಿದ್ರು, ಅಲ್ಲಿ ಅವರು ಫೋನ್ ಎತ್ತಿಲ್ಲ, ಅವರು ಮೊಬೈಲ್ ಸ್ವಿಚ್ ಆಫ್ ಮಾಡಿದ್ದಾರೆ. ನನ್ಗೆ ಎಂತ ಉಪಾಯ ಇರ್ಲಿಲ್ಲ. ಸೊ ನನ್ಗೆ ಆ ಸಮಯದಲ್ಲಿ ಒಂದೇ ಒಂದು ಟಿಕೆಟ್ ನನ್ಗೆ ಅಲರ್ಟ್ ಇದ್ರಲ್ಲಿ ಮೆಸೇಜ್ ಅಲ್ಲಿ ಹಾಕಿದೆ, ಯಾವ್ದಾದ್ರು ಟಿಕೆಟ್ ಕ್ಯಾನ್ಸಲ್ ಆದ್ರೆ ನನ್ಗೊಂದು ಅಲರ್ಟ್ ಕೊಡ್ಬೇಕಂತ. ಅಲರ್ಟ್ ನನ್ಗೆ ಗೊತ್ತಾಯ್ತು ಒಂದು ಟಿಕೆಟ್ ಇದೆ ಅಂತ ಜಜೀರಲ್ಲಿ. ನಾನು ಇಮಿಡಿಯೇಟ್ಲಿ ನನ್ನ ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡಿ ಈ ಟಿಕೆಟ್ ಅನ್ನು ತಕೊಂಡೆ. ಇದು ನನ್ನ ಕ್ರೆಡಿಟ್ ಕಾರ್ಡ್, ಇದು 6,095 ಇದು ಎಮಿರೇಟ್ಸ್ ದಿನಾರ್ ಕೊಟ್ಟು ನಾನು ತಕೊಂಡೆ. ಆಲ್ಮೋಸ್ಟ್ 1,23,000 ರೂಪಾಯಿ ಇಂಡಿಯನ್ ರುಪೀಸ್ ಈ ಟಿಕೆಟ್ ತಕೊಂಡೆ. ಅದು ನಾನ್ ರಿಫಂಡಬಲ್ ಗೊತ್ತಾದ್ರೂ ಸಹ ನಾನು ತಕೊಂಡೆ. ಯಾಕೆ ಹೇಳಿದ್ರೆ ಇವರು ಎಲ್ಲಿಯಾದ್ರು ತಗೊಂಡಿದ್ರು, ನನಗೆ 28ನೇ ತಾರೀಕು ನನಗೆ ಟ್ರಾವೆಲ್ ಮಾಡ್ಲೇಬೇಕು, ನಾನು ಕೋರ್ಟಿಗೆ ಬರ್ಲೇಬೇಕು ಅಂತ ಹೇಳಿದಕ್ಕೆ ನಾನು ಇದನ್ನು ತಕೊಂಡೆ. ಓಕೆ, ಎಸ್ ಸರ್. ಓಕೆ, ಇದೆಲ್ಲವೂ ಕೂಡ ಮೋಹನ್ ದಾಸ್ ಅವರು ಕೊಟ್ಟಿರುವಂತಹ ಮಾಹಿತಿ ತಾವೆಲ್ಲರೂ ಕೂಡ ನೋಡ್ಕೊಂಡು ಬಂದ್ರೆ, ಅಂದ್ರೆ ಮೋಹನ್ ದಾಸ್ ಅವರು ಮಾತಾಡ್ತಿದ್ದಾರೆ ಅಂತ ಬಂದಾಗ ಪಿನ್ ಟು ಪಿನ್ ಅಲ್ಲಿ ಆಗಿರುವಂತಹ ಎಲ್ಲಾ ಬೆಳವಣಿಗೆಗಳು ಎಲ್ಲವೂ ಕೂಡ ಇರುವಂತದ್ದು. ಈ ರೀತಿ ಮೋಸ ಮಾಡ್ತಾರೆ ಅನ್ನುವಂಥದ್ದು ಕಳ್ಳರು, ಡೆಫಿನೆಟ್ಲಿ ಕಳ್ಳರು ಇವರೆಲ್ಲ. ಯಾಕಂದ್ರೆ ಇಂತಹ ಒಂದು ಸರ್ವಿಸ್ ಕೊಡ್ತೇವೆ, ಒಳ್ಳೆಯ ಸರ್ವಿಸ್ ಅನ್ನ ಕೊಡ್ತೇವೆ ಅಂತ ಹೇಳಿ ಹಣವನ್ನ ತಗೊಳ್ತಾರೆ. ಅದೇ ರೀತಿ ಕಾಲ್ ಮಾಡಿದಾಗ ನನಗೆ ಅನ್ಯಾಯ ಆಗ್ತಾ ಇದೆ, ನನಗೆ ಹೋಗ್ಬೇಕು ಅಂತ ಕಾಲ್ ಮಾಡಿದಾಗ ಆ ಕಾಲ್ ನ ಸ್ವೀಕರಿಸದೆ ಮಾಡುವಂತ ವಿಚಾರ ಇದೆಯಲ್ಲ, ಇದು ನಂಬಿಕೆ ದ್ರೋಹ. ಇದಕ್ಕೆ ಹೇಳ್ತಾರೆ ದ್ರೋಹಿಗಳು ಅನ್ನುವಂಥದ್ದು, ಇದಕ್ಕೆ ಹೇಳ್ತಾರೆ ಮೋಸಗಾರರು, ವಂಚನೆಗಾರರು ಅನ್ನುವಂಥದ್ದು. ಸೊ ಹಾಗಾಗಿ ನಿಜವೂ ಕೂಡ ಬೇಸರ ಆಗುತ್ತೆ ಇಂತಹ ಜನರಲ್ಲಿ. ಅದರಲ್ಲೂ ಕೂಡ ಪರವಾಗಿಲ್ಲ, ಮೋಹನ್ ದಾಸ್ ಅವರು ವೆಲ್ ಅನ್ನುವಂಥದ್ದು ಸ್ವಲ್ಪ ಪರವಾಗಿಲ್ಲ ಅನ್ನುವಂತಹ ವಿಚಾರಗಳು ಮೋಹನ್ ದಾಸ್ ಅವರು ಹೇಳ್ತಿದ್ರೆ, ಅನೇಕ ಜನರು ಹೊಟ್ಟೆಪಾಡಿಗೋಸ್ಕರ ಹೊರಗಡೆ ಹೋಗ್ತಾರೆ, ಅವರ ಕತೆ ಏನಾಗ್ತದೆ, ಏನಾಗಬೇಕು ಅನ್ನುವಂತಹ ಪ್ರಶ್ನೆ ಕೂಡ ಬರುತ್ತೆ. ಈ ಮನುಷ್ಯತ್ವ ಇಲ್ಲದಂತಹ, ಮಾನವೀಯತೆ ಇಲ್ಲದಂತಹ ವಿಚಾರಗಳು ನಿಜವಾಗ್ಲೂ ಕೂಡ ಬೇಸರ ತರುತ್ತೆ ಇದನ್ನೆಲ್ಲ ನೋಡಿದಾಗ. ಅಂಡ್ ಎಸ್, ನಿಜವಾಗ್ಲೂ ಸಾರಿ ಸರ್, ಮೋಹನ್ ದಾಸ್ ಕಾಮತ್ ಅವರು ತುಂಬಾ ಈ ಸಂದರ್ಭದಲ್ಲಿ ನೊಂದಿದ್ದೀರಾ. ಈ ಒಂದು ವಿಚಾರದ ಬಗ್ಗೆ ಬೇಸರ ಇದೆ ತಮಗೆ, ನಮಗೂ ಕೂಡ ಗೊತ್ತಿರುವಂತಹ ವಿಚಾರ. ಎಸ್ ಸರ್, ನಮ್ಮ ರಾಜ್ ಭಂಡಾರಿ ಅವರು ಇದೆಲ್ಲವೂ ಕೂಡ ಮಾಹಿತಿಯನ್ನ ತಾವು ನೋಡಿದ್ದೀರಾ ಸರ್, ಪಿನ್ ಟು ಪಿನ್ ಎಲ್ಲವೂ ಕೂಡ ವಿಚಾರಗಳು ಇರುವಂತದ್ದು. ಏನ್ ಹೇಳ್ತೀರಾ ರಾಜ್ ಭಂಡಾರಿ? ಮ್ಯೂಟ್ ಇದ್ದೀರಿ? ಎಸ್ ಸರ್. ರಾಜ್ ಭಂಡಾರಿ ಮ್ಯೂಟ್ ಇದ್ದೀರಿ? ಎಸ್ ಸರ್, ರಾಜ್ ಭಂಡಾರಿ ಸರ್, ಧ್ವನಿ ಕೇಳ್ತಾ ಇಲ್ಲ. ನಾನು ಹೇಳಲಿಕ್ಕೆ ಉದ್ದೇಶಿಸಿದ ಏನಂತ ಹೇಳಿದ್ರೆ, ನಾನು ಹೇಳೋದೇನಂತ ಹೇಳಿದ್ರೆ, ನೀವು ಎಲ್ಲಿಂದಾದ್ರೂ ಈ ಪ್ಯಾಕೇಜ್ ಬುಕ್ ಮಾಡಿದ ನಂತರ ವೆಬ್ಸೈಟ್ ಗೆ ಹೋಗಿ ಅವರ ಹೋಟೆಲ್ ರಿಸರ್ವೇಶನ್ ಇದ್ದು, ಅದು ಈಗ ಗೂಗಲ್ ಅಲ್ಲಿ ಎಲ್ಲ ಇದು ಮಾಹಿತಿ ಇರ್ತದೆ, ನೀವು ಚೆಕ್ ಮಾಡಿ ವಾಟ್ ಕೈಂಡ್ ಆಫ್ ಹೋಟೆಲ್, ಯಾವ ಸ್ಪೆಷಾಲಿಟೀಸ್ ಉಂಟಂತ ಅಲ್ಲೇ ಚೆಕ್ ಮಾಡಿ ನಂತರ ಟ್ರಾವೆಲ್ ಮಾಡಿ. ಇವರು ನಿಮ್ಗೆಲ್ಲ ಡಾಕ್ಯುಮೆಂಟ್ಸ್ ಕೊಟ್ಟ ನಂತರ ಅದನ್ನು ನಿಮ್ಮ ಆನ್ಲೈನ್ ಹೋಗಿ ನಿಮ್ಮ ಮೊಬೈಲ್ ಮುಖಾಂತರವೋ, ನಿಮಗೆ ಗೊತ್ತಿಲ್ಲ ನಿಮ್ಮ ಪರಿಚಯದ ಮೊಬೈಲ್ ಮುಖಾಂತರ ಚೆಕ್ ಮಾಡಿ ಅದು ಜೆನ್ಯೂನ್ ಹೋಟೆಲ್, ಅದು ಎಲ್ಲಿ ಉಂಟು, ಯಾವ ಲೊಕೇಶನ್. ಯಾಕಂದ್ರೆ ಈಗ ಪರಿಸ್ಥಿತಿ ತುಂಬಾ
ಸುಲಭ. ಈಗ ಕಾಮತ್ರಿಗೆ ಇದು ಯಾಕೆ ಆಯ್ತು ಅಂತ ಹೇಳಿದ್ರೆ ಅವ್ರು ತುಂಬಾ ಬಿಸಿ ಇದ್ರು, ಒಂದು 20 ದಿವಸ ರಜೆಯಲ್ಲಿ ಓದದ್ದು, ಅರ್ಜೆಂಟ್ ವೆಕೇಶನ್ ಓದದ್ದು ಅಂತ ಪರಿಸ್ಥಿತಿ ಕಷ್ಟ ಇದೆ. ನಾರ್ಮಲ್ ಆಗಿ ಈಗ ನೀವು ಒಂದು ಟಿಕೆಟ್ ತೆಕೊಂಡು 5 ನಿಮಿಷದಲ್ಲಿ ಇದಾಗ ಅವ್ರದ್ದು ಸ್ಕ್ಯಾನ್ ಮಾಡಿದ್ರೆ ಕೂಡ ಬರ್ತದೆ, ಎಲ್ಲಿ ಲೊಕೇಟೆಡ್ ಆಗಿದೆ ಹೋಟೆಲ್, ಎಲ್ಲಿ ಉಂಟು, ದುಬೈಯಲ್ಲಿ ಎಲ್ಲಿ ಉಂಟು, ದುಬೈಯಲ್ಲಿ ಉಂಟೋ ಇಲ್ವಾ, ಯಾವ ರೀತಿ ಸ್ಪೆಷಾಲಿಟೀಸ್ ಕೊಡ್ತಾರೆ ಎಲ್ಲ ಗೊತ್ತಾಗ್ತದೆ. ಅದನ್ನು ಫಾಲೋ ಮಾಡಿ ಜನರು ಅವರವರ ಜಾಗರೂಕತೆ ಅವರವರೇ ತೆಕ್ಕೊಳ್ಬೇಕು. ಅದು ತುಂಬಾ ಅಗತ್ಯ. ನಮ್ಗೆ ಆಗಿ ಹೋದಂತ ನಾವು ಖಾಲಿ ಬ್ಲೇಮ್ ಮಾಡ್ಬೋದು, ಬ್ಲೇಮ್ ಮಾಡ್ಲಿಕ್ಕೆ ಆಗುದು. ಅದಕ್ಕಿಂತ ಒಳ್ಳೇದು ನಾವು ಇದು ಆಗಿ ಹೋದದ್ದು ಓಕೆ, ಮುಂದಿನ ದಿನಗಳಲ್ಲಿ ಯಾರಾದ್ರೂ ದುಬೈ ವಯ ಬರುವುದಾದ್ರೆ, ಬೇರೆ ಯಾವುದೇ ಕಂಟ್ರಿ ವಯ ಬರುವುದಾದ್ರೆ ನಿಮ್ಗೆ ಕೊಟ್ಟಂತ ಹೋಟೆಲ್ ಅನ್ನು ನೀವು ಒಂದ್ಸಲ ಚೆಕ್ ಮಾಡಿ. ಇಲ್ಲ ತುಂಬಾ ಫ್ರೆಂಡ್ಸ್ ಇದ್ದಾರೆ, ಈಗ ಸಮಾಜ ತುಂಬಾ ಸಣ್ಣದಾಗಿದೆ. ನಿಮ್ದು ದುನಿಯಾ ಜಗತ್ತಿನ ಯಾವುದೇ ಕೋಣೆಯಲ್ಲಿ ನೀವು ನಿಮ್ದೊಂದು ಬುಕ್ಕಿಂಗ್ ಆದ್ರೂ ಅಲ್ಲಿ ನಿಮ್ದು 10 ಫ್ರೆಂಡ್ಸ್ ಅವರು ಇದ್ದಾರೆ, ಫೇಸ್ಬುಕ್ ಅಲ್ಲೋ ವಾಟ್ಸ್ಆಪ್ ಅಲ್ಲೋ ಯಾರಾದ್ರೂ ಕೇಳಿ ನೋಡಿ, ಪರಿಚಯ ಇದ್ದವರ ಮಾತಾಡಿ ನೋಡಿ, ಆನ್ಲೈನ್ ಚೆಕ್ ಮಾಡಿ. ಯಾಕಂದ್ರೆ ಆದ ನಂತರ ನಾವು ಅದಕ್ಕೆ ನೋವು ಅನುಭವಿಸೋಕ್ಕಿಂತ ಒಳ್ಳೇದು ನಾವು ಮೊದಲು ನೋಡಿ ಬಂದ್ರೆ ಒಳ್ಳೇದು. ಇದೊಂದು ನಮ್ದು ಅಭಿಪ್ರಾಯ, ಇದು ಜನರು ಫಾಲೋ ಮಾಡಬೇಕು. ನನ್ನ ಪ್ರಕಾರ ಹಿದಾಯತ್ ಅವರು ಹೇಳಿದ ಹಾಗೆ ಇದೊಂದು ವಿದಿನ್ 1 or 2 months ಈ ವಿಷಯ ಕ್ಲೋಸ್ ಆಗ್ಬೋದು, ಡೈರೆಕ್ಟ್ ಫ್ಲೈಟ್ ಸ್ಟಾರ್ಟ್ ಆಗ್ಬೋದು. ಎಲ್ಲ ಕಡೆ ವ್ಯಾಕ್ಸಿನೇಷನ್ ಸ್ಟಾರ್ಟ್ ಆಗಿದೆ. ಅಲ್ಲಿವರೆಗೆ ಅವರವರ ಜಾಗ್ರತೆ ಅವರವರ ವಹಿಸಿ. ಇನ್ನೊಬ್ಬರಿಗೆ ನಿಮ್ಮನ್ನು ಮೋಸ ಮಾಡುವಂತ ಚಾನ್ಸ್ ಕೊಡಬೇಡಿ. ನೀವು ಮೋಸ ಹೋಗುವುದಕ್ಕಿಂತ ಜಾಸ್ತಿ ಅವರು ನಿಮ್ಮನ್ನು ಮೋಸ ಮಾಡುವ ರೀತಿಯಲ್ಲಿ ನೀವು ತಿದ್ದುಪಡಿ ಮಾಡಿಕೊಳ್ಳಿ. ಆವಾಗ ಮಾತ್ರ ಈ ಪರಿಸ್ಥಿತಿಗೆ ನಿಯಂತ್ರಣ ತಗೊಳ್ಬಹುದು. ಇಲ್ಲ ನಮ್ಗೆ ಎಲ್ಲರ ಹಿಂದೆ ಹೋಗಿ ನೀವು ಚೀಟ್ ಮಾಡ್ಬೇಡ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಕೆಲವು ಜನ ಇರ್ತಾರೆ, ಯಾರ ಮಾತು ಈ ಪ್ರಪಂಚದಲ್ಲಿ 2 ಟೈಪ್ ಜನ ಇದ್ದಾರೆ. ಒಬ್ರು ನಿದ್ದೆಯಲ್ಲಿ ಇದ್ದವರು, ಮತ್ತೊಬ್ಬರು ನಿದ್ದೆಯಲ್ಲಿ ಇದ್ದಾಗೆ ನಟಿಸುವವರು. ನಿದ್ದೆಯಲ್ಲಿ ಇದ್ದವರನ್ನು ಎಬ್ಬಿಸಬಹುದು, ನಿದ್ದೆಯಲ್ಲಿ ಇದ್ದಾಗೆ ನಟಿಸುವವರನ್ನು ಎಬ್ಬಿಸ್ಲಿಕ್ಕೆ ಆಗುದಿಲ್ಲ. ಅಂತದ್ರಲ್ಲಿ ನಿಮ್ಮ ಮುತುವರ್ಜಿ, ನಿಮ್ಮ ಜಾಗರೂಕತೆ ನೀವೇ ವಹಿಸಿಕೊಂಡು ಆನ್ಲೈನ್ ಮುಖಾಂತರ ಚೆಕ್ ಮಾಡಿ ನಂತರ ನೀವು ಪ್ರಯಾಣ ಬೆಳೆಸಿದ್ರೆ ಒಳ್ಳೆದೆನ್ನೋ ಒಂದು ಅಭಿಪ್ರಾಯ. ಈಗ ತಾವು ಹೇಳಿದಂತ ನಿದ್ರೆಯಲ್ಲಿ ಇರುವವರು ಅಥವಾ ನಿದ್ರೆಯಲ್ಲಿ ಇರುವಾಗೆ ನಟಿಸುವವರು ಅನ್ನುವಂತ ಮಾತನ್ನ ಹೇಳಿದ್ರೆ, ಇವರು ಈಗ ಎಚ್ಚೆತ್ತುಕೊಳ್ತಾರೆ, ಈ ವಿಷಯಗಳನ್ನ ನೋಡಿದಾಗ ಎಚ್ಚೆತ್ತುಕೊಳ್ತಾರೆ. ಅನ್ಯಾಯಕ್ಕೊಳಗಾದವರು ಮಾತಾಡಿದಾಗ, ಅವರ ಕಷ್ಟ ಸಂಕಷ್ಟ ಹೇಳಿದಾಗ, ಜೊತೆಗೆ ಅವರ ಒಂದು ಏಜೆನ್ಸಿ ಏನಿದೆ, ಅವರ ಒಂದು ವಿಚಾರಧಾರೆಗಳೇನಿದೆ ನೇರವಾಗಿ ಡಿಸ್ಪ್ಲೇ ಆದಾಗ ಅವರು ಎಚ್ಚೆತ್ತುಕೊಳ್ತಾರೆ, ಎಚ್ಚೆತ್ತುಕೊಳ್ಳಲೇಬೇಕಾಗುತ್ತೆ. ಇಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ದುಡ್ಡು ಮಾಡೋಕೆ ಹೊರಟಂತಹ ಇಂತಹ ಜನರು. ಎಸ್ ಕೊನೆಯದಾಗಿ ರಾಜ್ ಭಂಡಾರಿ. ಹಾಗೆ ಅದೇ ನನ್ನ ಅಭಿಪ್ರಾಯ. ನಾವು ಮುಂದೆ ಯಾರಿಗೂ ಇಂಥ ಪರಿಸ್ಥಿತಿ ಬರಬಾರ್ದೇನೋ ನಮ್ಮ ಪ್ರಾರ್ಥನೆ. ಮತ್ತೆ ಎಲ್ಲರ ಹತ್ರ ನಾವು ಪ್ರಾರ್ಥಿಸುದು, ನೀವು ಮಾಡಬೇಡಿ. ಯಾರ ಹತ್ರ ಕೂಡ ತುಂಬಾ ಕಷ್ಟ, ಮನುಷ್ಯ ಕುಲ ತುಂಬಾ ಕಷ್ಟದಲ್ಲಿರುವಂತ ಈ ಸಂದರ್ಭ ನೀವು ಹೇಳಿದಾಗೆ ಯಾರಿಗೂ ಚೀಟ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡಬೇಡಿ. ಇದ್ರಲ್ಲಿ ಯಾರಿಗೂ ಒಳ್ಳೇದಾಗುದಿಲ್ಲ. ನಿಮ್ಮ ಹತ್ರ ನೋವು ತೋಡ್ಕೊಳ್ಳೋದು ಯಾಕಂತ ಹೇಳಿದ್ರೆ ನಿಮ್ಮತ್ತು ಬೈದು ಮಾತಾಡುವಂತ ಪರಿಸ್ಥಿತಿ ನಿಮ್ಗೂ ಇಲ್ಲ, ಯಾಕಂದ್ರೆ ಗೊತ್ತು ನಿಮ್ದು ಕೂಡ ಪರಿಸ್ಥಿತಿ. ಅದು ನಾವು ರಿಕ್ವೆಸ್ಟ್ ಮಾಡೋದು ವಿದೇಶದಲ್ಲಿರುವ ಎಲ್ಲಾ ಕನ್ನಡಿಗರ, ಎಲ್ಲಾ ಭಾರತೀಯರ ಪರವಾಗಿ, ಇನ್ನೊಬ್ಬರ ತೊಂದರೆಯನ್ನು ನಮಗೆ ಲಾಭ ಆಗುವ ಹಾಗೆ ಬಳಸ್ಕೊಳ್ಬೇಡಿ. ನಾವಿಲ್ಲಿ ಬದುಕುವುದು 50-60 ವರ್ಷ. 50 ವರ್ಷಕ್ಕಿಂತ ಮುಂಚೆ ಇದ್ದವರು ಇವತ್ತು ಯಾರು ಇಲ್ಲ, 50 ವರ್ಷ ನಂತರ ಯಾರು ಇರುವುದಿಲ್ಲ. ಇದೊಂದು ಸತ್ಯ, ಪ್ರಪಂಚ ಸತ್ಯ. ಇದ್ದಷ್ಟು ಒಳ್ಳೇದ್ ಮಾಡಿ, ಆಗಲಿಂದ ಉಪಕಾರ ಆದ ಉಪದ್ರ ಮಾಡಬೇಡಿ. ತುಂಬಾ ಕಷ್ಟದಲ್ಲಿದ್ದಾರೆ ಜನರು, ಅವರ ಕಷ್ಟವನ್ನು ನಮ್ಮ ಸುಖಕ್ಕೋಸ್ಕರ ಯೂಸ್ ಮಾಡ್ಕೊಳ್ಬೇಡಿ. ಇದು ಒಳ್ಳೇದಲ್ಲ, ಇದು ಮನುಷ್ಯ ಕುಲಕ್ಕೆ ಒಳ್ಳೇದಲ್ಲ. ಒಂದು ಮನುಷ್ಯನ ಒಂದು ನಾರ್ಮಲ್ ಆಗಿರೋ ಸಿದ್ಧಾಂತವನ್ನು ಒಪ್ಕೊಳ್ಳಿ. ಮನುಷ್ಯನಿಗೆ ತುಂಬಾ ಗುಣಗಳುಂಟು, ಅದ್ರಲ್ಲಿ ಒಂದಾದ್ರು ಫಾಲೋ ಮಾಡಿ. ಒಬ್ಬ ತೊಂದರೆಯಲ್ಲಿರುವಾಗ ಅವನ ತೊಂದರೆಯನ್ನು ನಮ್ಮ ಸುಖಕ್ಕೋಸ್ಕರ ಅನುಭವಿಸಿದ್ರೆ ಅದು ವಿಕೃತಿ ಆಗ್ತದೆ. ವಿಕೃತಿಯನ್ನು ಬಳಸ್ಕೊಳ್ಬೇಡಿ. ಇದು ಒಳ್ಳೇದಲ್ಲ, ನಿಮ್ಗೂ ಒಳ್ಳೇದಲ್ಲ, ನಮ್ಗೂ ಒಳ್ಳೇದಲ್ಲ. ತೊಂದರೆ ಎಲ್ರಿಗೂ ಬರ್ತದೆ, ಎಲ್ರು ತೊಂದರೆ ಒಳಗಾಗ್ತಾರೆ. ಅವರ ಪರಿಸ್ಥಿತಿಯಲ್ಲಿ ನಿಮ್ಮನ್ನು ನಿಂತ್ಕೊಂಡು ನೋಡಿದ್ರೆ ಮಾತ್ರ ಅರ್ಥ ಆಗ್ತದೆ ಪರಿಸ್ಥಿತಿ ಹೇಗಿರ್ತದೆ ಅಂತ ಹೇಳಿ. ಇದು ನಮ್ದು ರಿಕ್ವೆಸ್ಟ್. ನಾವು ಬೈಯುವುದಲ್ಲ, ನಾವು ನಿಮ್ಮನ್ನು ತಪ್ಪಂತ ಹೇಳುದಲ್ಲ. ನಮ್ದೊಂದು ಅನಿವಾಸಿ ಕನ್ನಡಿಗರ ಕಡೆಯಿಂದ ಭಾರತೀಯ ಪ್ರವಾಸಿ ಪರಿಷತ್ ಮತ್ತು ವ್ಯಕ್ತಿಗತ ರೂಪದಲ್ಲಿ ನಾನೆಲ್ಲರೂ ಪ್ರಾರ್ಥಿಸುವುದು, ಇಂತಹ ಕೆಲಸಗಳನ್ನು ಮಾಡಬೇಡಿ. ದೇಶಕ್ಕೆ ಊರಿಗೆ ಹೆಸರು ಹಾಳು ಮಾಡುವ ಹಾಗೆ ನಿಮ್ಮ ಹೆಸರು ದೇಶಕ್ಕೆ ಊರಿಗಿಂತ ಜಾಸ್ತಿ. ಈಗ ನೀವು ಡಿಸ್ಪ್ಲೇ ಮಾಡ್ತಿದ್ದ ಒಂದು ಏಜೆನ್ಸಿ, ಅಲ್ಲಿ ಸಾವಿರಾರು ಕೆಲಸ ಮಾಡ್ತಿರ್ಬೋದು, ಅದು ಒಬ್ಬನ ಕಂಪನಿ ಅಲ್ಲ. ಕರೆಕ್ಟ್. ಎಸ್ ಸರ್, ತಾಂತ್ರಿಕ ಸಮಸ್ಯೆ ಇದೆ ಅನ್ನೋದು ಕಾಣ್ತದೆ. ರಾಜ್ ಭಂಡಾರಿ ಅವರು, ಅನಿವಾಸಿ ಭಾರತೀಯ ಪ್ರವಾಸಿ ಪರಿಷತ್ ಕರ್ನಾಟಕ ವಿಂಗ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ರಾಜ್ ಭಂಡಾರಿ ಅವರು. ಎಸ್, ಅದೇ ರೀತಿ ಮೋಹನ್ ದಾಸ್ ಸರ್, ಈಗ ಕೊನೆಯದಾಗಿ ವಾಟ್ ನೆಕ್ಸ್ಟ್ ಅನ್ನುವಂತಹ ವಿಚಾರ ಬರುತ್ತೆ ಸರ್. ಏನ್ ಹೇಳ್ತೀರಾ, ಏನು ಯಾವ ಸ್ಟೆಪ್ ತಗೊಳ್ಬೇಕಂತ ಇದ್ದೀರಾ ಅಂತ ಹೇಳಿ ನಿಮ್ ಮುಂದಕ್ಕೆ ಸರ್? ನಾನದು ಗೌಪ್ಯವಾಗಿ ಇಡೋಣ ಅಂತ ಇದ್ದೆ ನಿಮ್ಮ ಇದರಲ್ಲಿ. ಬಟ್ ಈಗಿನ ಪರಿಸ್ಥಿತಿಯಲ್ಲಿ ನಾನು ಕನ್ಸ್ಯೂಮರ್ ಕೋರ್ಟಿಗೆ ಹೋಗೋಣ ಅಂತ ಇದೆ. ಯಾಕಂದ್ರೆ ನನ್ನ ಸಾಲಿಡ್ ಪ್ರೂಫ್ ಇದೆ, ವಾಯ್ಸ್ ರೆಕಾರ್ಡ್ ಇದಿದೆ, ಪ್ಲಸ್ ದುಬೈ ಪ್ಯಾಕೇಜ್ ಕೊಟ್ಟದಕ್ಕೆ ದುಬೈ ಪ್ಯಾಕೇಜ್ ಇದೆ. ಸರ್ ಏನ್ ಗೊತ್ತಾ ಮೋಹನ್ ದಾಸ್ ಸರ್, ಏನ್ ಗೊತ್ತಾ, ನಾನು ಒಂದು ಹೇಳ್ತಾ ಇರುವಂತ ಏನ್ ಗೊತ್ತಾ, ಇಂಥವ್ರಿಗೆಲ್ಲ ಪಾಠ ಕಲಿಬೇಕು, ಇಂಥವ್ರಿಗೆಲ್ಲ ಬುದ್ಧಿ ಬರ್ಬೇಕು ಅಂತ ಹೇಳಿದ್ರೆ ಅವುಗಳು ಸ್ಟ್ರಾಂಗ್ ಆಗಿ ಹೋರಾಟ ಮಾಡ್ಲೇಬೇಕಾಗುತ್ತೆ, ಅವುಗಳು ಫೈಟ್ ಬ್ಯಾಕ್ ಮಾಡ್ಲೇಬೇಕಾಗುತ್ತೆ. ಯಾಕಂದ್ರೆ ನನ್ಗಾಗಲ್ಲ, ನನ್ಗೆ ಕೆಲಸ ಇದೆ, ಬಿಸಿ ಇದೆ ಅಂತ ಬಂದಾಗ ಮತ್ತೆ ಇಂತಹ ಜನರು ಇನ್ನಿತರ ಬಡವರನ್ನ ಸುಲಿಗೆ ಮಾಡುವಂತ ಜಾಸ್ತಿ ಆಗ್ತಾ ಇದೆ. ನಮ್ಮ ಇವತ್ತಿನ ಕಾರ್ಯಕ್ರಮ ಏನಂತ ಹೇಳಿದ್ರೆ, ಇದು ಕೇವಲ ಜಡ್ಜ್ಮೆಂಟ್ ಕೊಡ್ತೇವೆ, ತೀರ್ಪು ಕೊಡ್ತೇವೆ ಅನ್ನುವಂತ ವಿಚಾರ ಅಲ್ಲ. ಜನರಿಗೆ ಒಂದು ಎಚ್ಚರ ಇರಲಿ ಅನ್ನುವಂಥದ್ದು, ಜನರು ಸ್ವಲ್ಪ ಅವೇರ್ ಆಗಿರ್ಲಿ ಅನ್ನುವಂತ ವಿಚಾರದಿಂದ ಕಾರ್ಯಕ್ರಮ. ಸೊ ಹಾಗಾಗಿ ಸರ್, ಎಸ್ ಸರ್, ಮೋಹನ್ ದಾಸ್ ಸರ್. ಎಸ್ ಸರ್, ಎಕ್ಸಾಕ್ಟ್ಲಿ, ಇದೊಂದು ಪಾಠ ಆಗ್ಲಿ ಅಂತ. ಯಾರಿಗೂ ಅನ್ಯಾಯ ಮಾಡಬೇಡಿ, ಹಣ ಮಾಡಿ, ನಾನು ಇಲ್ಲ ಅಂತ ಹೇಳುದಿಲ್ಲ.
ಒಂದು ಪ್ರಾಫಿಟ್ ಮಿನಿಮಮ್ ಪ್ರಾಫಿಟ್ ಅಲ್ಲಿ ಅಥವಾ ಮ್ಯಾಕ್ಸಿಮಮ್ ಒಂದು ಪ್ರಾಫಿಟ್ ಅಲ್ಲಿ ಮಾಡಿ. ಈ ರೀತಿ ನೀವು ಕಮಿಟ್ಮೆಂಟ್ ಮಾಡಿದ್ದನ್ನಾದ್ರೂ ಅಟ್ಲೀಸ್ಟ್ ನಾನು ನಿಮ್ಗೆ 1.25 ಲಕ್ಷ ಕೊಟ್ಟದ್ದು ಯಾಕೆ? ನೀವು ಸ್ಟಾರ್ ಹೋಟೆಲ್ ಅಂತ ಹೇಳಿದ್ರಿ, ಕುವೈಟ್ ಏರ್ವೇಸ್ ಅಂತ ಹೇಳಿದ್ರಿ, ಆ ಎರಡನ್ನು ನೀವು ಕೊಟ್ಟಿಲ್ಲ ನನಗೆ. ಸೊ ಇಂಥ ಸಮಯದಲ್ಲಿ ಈ ರೀತಿ ಕಮಿಟ್ಮೆಂಟ್ ಮಾಡಿದ್ರೆ ನಾನು ಕೊಟ್ಟಿದ್ದೇನೆ, ಯಾಕೆ ನೀವು ಕಮಿಟ್ಮೆಂಟ್ ಮಾಡಿದಕ್ಕೆ ನಾನು ಹಣ ಕೊಟ್ಟದ್ದು. ನೀವು ನಾರ್ಮಲ್ ಇದೇ ರೀತಿ ಹೋಟೆಲ್ ಕೊಡ್ತೇನೆ ಅದು ರೀತಿ ಕೊಡ್ತೇನೆ ನಾನು ಹೋಗ್ತಾ ಇದ್ದೆ, ಬಟ್ ನಾನು ಅದಕ್ಕೆ ಒಪ್ಲಿಲ್ಲ. ಸೊ ನೀವು ಹೇಳಿದಕ್ಕೋಸ್ಕರ ನಾನು ಅಷ್ಟು ಹಣ ಕೊಟ್ಟೆ. ನೀವು ಇಂಥ ತಪ್ಪು ಮಾಡಬೇಡಿ ಬೇರೆಯವರಿಗೂ. ನನ್ನ ಓಕೆ ನಾನು ಟಿಕೆಟ್ ಅಲ್ಲಿ ನಾನು ತಕೊಂಡೆ ನನಗೆ ಬರ್ಲಿಕ್ಕೆ ಆಯ್ತು, ಬಟ್ ಬೇರೆಯವ್ರದ್ದು ಪ್ರಾಬ್ಲಮ್ ಇದೆ. ಅವ್ರು ಮಾತನಾಡಿದ್ರೆ ಆ ಮೇಡಮ್ ಹೇಳ್ತಾರೆ ನನ್ನ ಮಾತ್ರ 350 ಜನ ಹೋಗಿದ್ದಾರೆ, ಯಾರ್ದು ಕಂಪ್ಲೇಂಟ್ ಇಲ್ಲ, ನಿಮ್ದು ಮಾತ್ರ ಕಂಪ್ಲೇಂಟ್ ಅನ್ನೋದು. ಯಾಕೆ ಹೇಳಿದ್ರೆ ಕೆಲವರು ಮೀಡಿಯಾದಲ್ಲಿ ಬರ್ಲಿಕ್ಕೆ ಇದು ಮಾಡ್ತಾ ಇಲ್ಲ, ಕೆಲವರು ಬಿಟ್ಟು ಬಿಡ್ಲಿ ಆದದ್ದಾಯ್ತು ಅಂತ ಹೇಳ್ತಾರೆ. ಅಂತದ್ದು ಇದಿಲ್ಲ. ನಾನು ಬಂದದ್ದು ಏನ್ ಹೇಳಿದ್ರೆ ಜನರಿಗೊಂದು ಅವೇರ್ನೆಸ್ ಆಗ್ಲಿ ಅಂತ ಇದು ಬಂದೆ. ನಿಜವಾಗ್ಲು ಬೇಡ ಅಂತ ಹೇಳಿ ಮೋಹನ್ ದಾಸ್ ಅವರು ನಮ್ಮ ಮುದ್ರಣಗಳಲ್ಲಿ ಅಂದ್ರೆ ಪ್ರಿಂಟ್ ಮೀಡಿಯಾದಲ್ಲೂ ಕೂಡ ಈ ಒಂದು ವಿಚಾರದ ಬಗ್ಗೆ ಆರ್ಟಿಕಲ್ ಬಂದಿತ್ತು. ಈ ವಿಚಾರದ ಬಗ್ಗೆ ಸಂಕ್ಷಿಪ್ತವಾಗಿ ವರದಿಯನ್ನ ಬಿತ್ತರಿಸಲಾಗಿತ್ತು. ಆ ಸಂದರ್ಭ ಮೋಹನ್ ದಾಸ್ ಅವರ ಹೆಸರುಗಳನ್ನು ಕೂಡ ಅವರು ಬದಲಾಯಿಸಿ ಕೊಟ್ಟಿದ್ರು, ನಮೂದಿಸಲಾಗಿತ್ತು. ಯಾಕಂದ್ರೆ ಸ್ವಲ್ಪ ಬೇಡ ಅನ್ನುವಂಥದ್ದು ಮಾಧ್ಯಮಗಳಿಗೆ ಬರುವಂಥದ್ದು ಯಾಕೆ ಅನ್ನುವಂಥದ್ದು. ಅಟ್ ದ ಸೇಮ್ ಟೈಮ್ ಇಂತಹ ವಂಚನೆಗೊಳಗಾಗಿರುವಂತಹ 3-4 ಜನರು ನಮ್ಮ ಜೊತೆ ಇದ್ದಾರೆ. ಸೊ ಆದ್ರೆ ಕೆಲವರು ಮಾತಾಡ್ಲಿಕ್ಕೆ ಹಿಂಜರಿತಾ ಇದ್ದಾರೆ, ಯಾಕೆ ಬೇಡ ಅನ್ನುವಂತಹ ವಿಚಾರಗಳನ್ನ ಹೇಳ್ತಾ ಇದ್ದಾರೆ. ಮಾಧ್ಯಮಗಳ ಮುಂದೆ ಬರುವಂಥದ್ದು ಬೇಡ, ನಮಗೆ ಸರಿ ಬರಲ್ಲ ಅಂತಹ ವಿಚಾರಗಳು. ಇವತ್ತಿನ ಕಾರ್ಯಕ್ರಮದಲ್ಲೂ ಕೂಡ ಭಾಗವಹಿಸಬೇಕಾಗಿತ್ತು, ಒಂದಿಬ್ರು ಭಾಗವಹಿಸಬೇಕಾಗಿತ್ತು. ಇದರಿಂದ ಇದೇ ರೀತಿ ವಂಚನೆಗೊಳಗಾದ ಭಾಗವಹಿಸಬೇಕಾಗಿತ್ತು. ಆದ್ರೆ ಎಲ್ಲೋ ಒಂದ್ ಕಡೆ ಮತ್ತೊಮ್ಮೆ ಮಾಧ್ಯಮದ ಮುಂದೆ ಬರುವಂಥದ್ದು ಬೇಡ, ಸಾವಿರಾರು ಜನರಿಗೆ ಗೊತ್ತಾಗುವಂಥದ್ದು ಬೇಡ ಅನ್ನುವಂತಹ ವಿಚಾರದಿಂದ ಅವರು ಹಿಂದೆ ಸರಿದಿದ್ದಾರೆ. ಆದ್ರೆ ಮೋಹನ್ ದಾಸ್ ಅವರು ಆ ರೀತಿ ಮಾಡಿಲ್ಲ. ನನ್ಗೆ ಅನ್ಯಾಯ ಆಗಿದೆ, ಈ ಅನ್ಯಾಯ ಬೇರೆ ಅವರಿಗೆ ಆಗ್ಬಾರ್ದು ಅನ್ನುವಂಥ ದೃಷ್ಟಿಯಲ್ಲಿ ಮುಂದೆ ಬಂದಿದ್ದಾರೆ. ಸೊ ಅವರಿಗೆ ಅನ್ಯಾಯ ಏನಿದೆ ಇದಕ್ಕೆ ನ್ಯಾಯ ಸಿಗಬೇಕಾಗಿದೆ. ಅಟ್ ದ ಸೇಮ್ ಟೈಮ್ ನಮ್ಮ ಜಿಲ್ಲಾಧಿಕಾರಿಗಳು, ನಮ್ಮ ಜಿಲ್ಲೆಯು ಕೂಡ ನೋಡ್ತಾ ಇದೆ ಸದ್ಯದ ಪರಿಸ್ಥಿತಿ ಯಾವ ರೀತಿ ಇದೆ ಅನ್ನುವಂಥದ್ದು. ಈ ಒಂದು ಟೂರ್ಸ್ ಅಂಡ್ ಟ್ರಾವೆಲ್ಸ್ ಏನಿದೆ ಕಂಕನಾಡಿಯಲ್ಲಿರುವಂಥದ್ದು ಗೊತ್ತಿರುವಂತಹ ವಿಚಾರ. ಸೊ ಇವರು ಕೂಡ ಸ್ವಲ್ಪ ಎಚ್ಚೆತ್ತುಕೊಳ್ಬೇಕಾಗುತ್ತೆ. ಗ್ರಾಹಕರು ಅಂತ ಬಂದಾಗ ಅವರು ರಾಜರು, ಅವರಿಗೆ ದೇವರು ಅನ್ನುವಂತಹ ವಿಚಾರಗಳನ್ನ ಕೆಲವು ಸಂಸ್ಥೆಗಳು ಕೊಡುತ್ತೆ. ಇದನ್ನೇ ಮುಂದುವರಿಸಿಕೊಂಡು ಹೋಗಿ ಅವರಿಗೆ ಅನ್ಯಾಯ ಮಾಡುವಂಥದ್ದು ಈ ಸಂದರ್ಭಗಳಲ್ಲಿ ಸರಿಯಲ್ಲ ಅನ್ನುವಂಥದ್ದು ನಮ್ಮ ಕಳಕಳಿಯ ವಿನಂತಿ. ಕೊನೆಯದಾಗಿ ಸರ್, ಹಿದಾಯತ್ ಅಡ್ಡೂರು ಸರ್, ಕೊನೆಯದಾಗಿ ತಮ್ಮ ಮಾತುಗಳು. ಸರ್, ನನ್ಗೆ ಈ ಒಂದು ಕಾರ್ಯಕ್ರಮದ ಮುಖಾಂತರ 3 ಸಂದೇಶವನ್ನು ಕೊಡೋಕೆ ಇಷ್ಟಪಡ್ತಾ ಇದ್ದೀನಿ. ಒಂದು ಏನು, ನಮ್ಮ ಟ್ರಾವೆಲ್ ಏಜೆನ್ಸಿ ಅವರು ದಯವಿಟ್ಟು ಇವರು ಫಾರಿನ್ ಅಲ್ಲಿ ಇದ್ದಾರೆ, ಇವರ ಹತ್ರ ಸಖತ್ತು ದುಡ್ಡು ಬರ್ತಾ ಇದೆ, ಇವತ್ತು ಏನು ಅಂತ ತಿಳ್ಕೊಬೇಡಿ. ಇವ್ರು ಎಲ್ರು ಪ್ರತಿಯೊಬ್ರು ಫಾರಿನ್ ಗೆ ಬಂದವರು ಅನಿವಾಸಿ ಭಾರತೀಯರು ಏನಿದ್ದೀವಿ, ಪ್ರತಿಯೊಬ್ರು ಬೆವರು ಹರಿಸಿ ದುಡಿದಂತ ದುಡ್ಡು, ಅಂತವರನ್ನ ಹುಡ್ಬೇಕು, ಮೋಸ ಮಾಡ್ಬೇಕು ಅಂತ ನೀವು ಆ ಒಂದು ಉದ್ದೇಶ ಇಟ್ಕೊಳ್ಬೇಡಿ. ನಮ್ಮನ್ನು ನಿಮ್ಮ ಹುಟ್ಟಿದವರು ಅಂತ ನೋಡ್ಕೊಳ್ಳಿ ದಯವಿಟ್ಟು. ಇದು ಯಾರಿಗೆ, ಎಲ್ಲಾ ಟ್ರಾವೆಲ್ ಏಜೆನ್ಸಿ ಅವರಿಗೆ ಈ ರೀತಿ ಯಾರಿಗೆ ಮೋಸ ಮಾಡ್ಬೇಡಿ. ಎರಡನೇದು, ನಮ್ಮ ಮೋಹನ್ ದಾಸ್ ಅವರೇ ಇದರ ಕಾನೂನು ಹೋರಾಟ ಹಾಗೂ ಜಿಲ್ಲಾಧಿಕಾರಿಗೆ ಅಲ್ಲಿಗೆ ಹಾಗೂ ಅಲ್ಲಿನ ಜಿಲ್ಲಾ ಕಮಿಷನರ್ ಅವರಿಗೆ ಶಶಿಕುಮಾರ್ ಇವಾಗ ಒಳ್ಳೆ ಕಮಿಷನರ್ ಇದ್ದಾರೆ, ಅವರಿಗೆ ಒಂದು ಮೇಲ್ ಮಾಡಿ ಈ ಮುಖಾಂತರ ಅವರಿಗೆ ವಾಟ್ಸ್ಆಪ್ ಕೂಡ ಡೈರೆಕ್ಟ್ ಆಗಿ ನೀವು ಮಾಡಬಹುದು. ಈ ಒಂದು ಘಟನೆ ಬಗ್ಗೆ ಅವರ ಗಮನಕ್ಕೆ ತನ್ನಿ. ಆ ನಂತರ ಈ ಒಂದು ಹೋರಾಟದಲ್ಲಿ ಯಶಸ್ವಿಯಾಗಿ ನೀವು ಇದರಲ್ಲಿ ಯಶಸ್ಸನ್ನ ಮತ್ತೆ ನಮ್ಮ ಕುಡ್ಲ ವಾಹಿನಿಯಲ್ಲಿ ಬಂದಿದ್ದ ನಿಮ್ಮ ಏನು ರಿಸಲ್ಟ್ ಸಿಕ್ಕಿದೆ ಆ ರಿಸಲ್ಟ್ ಬೇರೆಯವರಿಗೂ ಕೂಡ ತಿಳಿಸಬೇಕು ಅಂತ ನಿಮ್ಮ ಹತ್ರ ವಿನಂತಿ. ನಿಮ್ಮೊಂದಿಗೆ ನಾವಿದ್ದೇವೆ. ಮತ್ತೆ ಜಿಲ್ಲಾಡಳಿತ ವಿನಂತಿ ಏನಂದ್ರೆ, ದಯವಿಟ್ಟು ಇಂತ ಯಾವುದೇ ಮೋಸದ ಜಾಲ ಏನು ಸಂಸ್ಥೆ ಇದೆ, ಇಂತ ಯಾವ್ದಾದ್ರು ಇದ್ರೆ ಸ್ವಲ್ಪ ನೀವು ಖುದ್ದಾಗಿ ತಗೊಂಡು ಇದನ್ನ ಸೆಲ್ಫ್ ಇಂಟ್ರೆಸ್ಟ್ ಅಲ್ಲಿ ತಗೊಂಡು ಅನಿವಾಸಿ ಭಾರತೀಯರಿಗೆ ಯಾವುದೇ ರೀತಿ ಈ ರೀತಿ ಅನ್ಯಾಯ ಆಗದ ರೀತಿ, ನಾಟ್ ಓನ್ಲಿ ಅನಿವಾಸಿ ಭಾರತೀಯರಿಗೆ ಯಾರಿಗೂ ಕೂಡ ಈ ರೀತಿ ಅನ್ಯಾಯ ಆಗದ ರೀತಿಯಲ್ಲಿ ನೀವು ಕೂಡ ಖುದ್ದಾಗಿ ಸ್ವಲ್ಪ ಮುತುವರ್ಜಿ ವಹಿಸಿ ಅಂಡ್ ಇದನ್ನ ಮಾಡಿ. ನಮ್ಮ ಕುಡ್ಲ ವಾಹಿನಿಯ ಎಲ್ಲ ವೀಕ್ಷಕರಿಗೆ ಧನ್ಯವಾದಗಳು. ನಿತಿನ್ ಅವರಿಗೆ ಹಾಗೂ ಎಲ್ಲರಿಗೂ ಅವಕಾಶ ಕೊಟ್ಟಿದ್ದಕ್ಕಾಗಿ. ನಾವು ನಿಮ್ಮೊಂದಿಗಿದ್ದೇವೆ, ಹೋರಾಟ ಮಾಡೋಣ. ಇದು ಅನ್ಯಾಯದ ವಿರುದ್ಧ ಹೋರಾಟಕ್ಕೆ ನಾವು ಸದಾ ನಿಮ್ಮೊಂದಿಗಿದ್ದೇವೆ. ಎಸ್ ಸರ್, ಬ್ಯೂಟಿಫುಲ್. ಒಳ್ಳೆಯ ಸಜೆಷನ್ ಅದನ್ನ ಕೊಟ್ಟಿದ್ದೀರಾ ತಾವು. ಶಶಿಕುಮಾರ್ ಅವರಿಗೆ, ಕಮಿಷನರ್ ಅವರಿಗೆ, ಜಿಲ್ಲಾಧಿಕಾರಿ ಅವರಿಗೆ ಒಂದು ಮೇಲ್ ಮಾಡಿ ಮಾಹಿತಿಯನ್ನ ತಿಳಿಸಿ ನಾವು. ಎಸ್, ಈ ಕೆಲಸ ಆಗ್ಲೇಬೇಕು. ಎಸ್, ಮಾಧ್ಯಮಗಳು ಕಣ್ಣು ತೆರೆಸುವಂತಹ ವಿಚಾರಗಳನ್ನ ಮಾಡುತ್ತೆ. ಆದ್ರೆ ನಾನು ಮಲಗಿದ್ದೆ ಅನ್ನುವಂತಹ ನಟಿಸುವಂತಹ ಜನರ ಮುಂದ್ಗಡೆ ತುಂಬಾ ಕಷ್ಟ ಆಗುತ್ತೆ. ಆದ್ರೆ ನಟಿಸುವ ಹಾಗೆ ನಾಟಕ ಮಾಡುವವರನ್ನು ಕೂಡ ಎಬ್ಬಿಸುವಂತದ್ದು ಕೂಡ ಗೊತ್ತಿದೆ. ಅಂಡ್ ಥ್ಯಾಂಕ್ ಯು ಸೋ ಮಚ್. ಅಂಡ್ ಒಳ್ಳೆದಾಗ್ಲಿ ಮೂವರಿಗೂ ಕೂಡ. ನಮ್ಮವರು ಹೊರದೇಶದಲ್ಲಿದ್ದೀರಾ, ನಮ್ಮ ಹೊಟ್ಟೆಪಾಡು, ನಮ್ಮ ಜೀವನ ಅನ್ನುವಂಥದ್ದು. ಅಂಡ್ ಬ್ಯೂಟಿಫುಲ್, ಒಳ್ಳೆದಾಗ್ಲಿ ಸರ್ ಮೂವರಿಗೂ ಕೂಡ. ಹಿದಾಯತ್ ಅಡ್ಡೂರ್ ಅವರು, ಅಂತಾರಾಷ್ಟ್ರೀಯ ಕನ್ನಡಿಗರ್ಸ್ ಫೆಡರೇಷನ್, ಥ್ಯಾಂಕ್ ಯು ಸೋ ಮಚ್ ಹಿದಾಯತ್ ಅಡ್ಡೂರು. ಅದೇ ರೀತಿ ಮೋಹನ್ ದಾಸ್ ಕಾಮತ್ ಅವರು, ಥ್ಯಾಂಕ್ ಯು ಸೋ ಮಚ್. ಎಲ್ಲವೂ ಕೂಡ ಒಳ್ಳೆದಾಗುತ್ತೆ, ಆಲ್ ಇಸ್ ವೆಲ್ ಅನ್ನುವಂಥದ್ದು. ಥ್ಯಾಂಕ್ ಯು ಸೋ ಮಚ್. ಅದೇ ರೀತಿ ರಾಜ್ ಭಂಡಾರಿ ಅವರು, ಅನಿವಾಸಿ ಭಾರತೀಯ ಪ್ರವಾಸಿ ಪರಿಷತ್. ನಮ್ಮ ಜೊತೆ ಇನ್ನಿಬ್ರು ಜಾಯ್ನ್ ಆಗಬೇಕಾಗಿತ್ತು ಇವತ್ತಿನ ಕಾರ್ಯಕ್ರಮದಲ್ಲಿ. ಅನ್ಯಾಯಕ್ಕೊಳಗಾದವರು, ಬೇಸರಕ್ಕೊಳಗಾದವರು. ಆದ್ರೆ
ಸ್ವಲ್ಪ ವಿಚಾರದಿಂದ ಹಿಂದೆ ಸರಿದಿದ್ದಾರೆ. ಆದ್ರೆ ಪರವಾಗಿಲ್ಲ, ಮೋಹನ್ ದಾಸ್ ಕಾಮತ್ ಅವರು ಮುಂದೆ ಬಂದಿದ್ದಾರೆ. ನನಗೆ ಅನ್ಯಾಯ ಆಗಿದೆ, ಇನ್ನೊಬ್ಬರಿಗೆ ಆಗ್ಬಾರ್ದು ಅನ್ನುವಂಥ ದೃಷ್ಟಿಯಲ್ಲಿ. ಅಟ್ ದ ಸೇಮ್ ಟೈಮ್ ಫಾರಿನ್ ಟೂರ್ಗೆ ಈ ಬಾರಿ ಈ ಸಂದರ್ಭ ಹೋಗ್ಬೇಕು ಅಂತ ಹೇಳಿದ್ರೆ ಈ ಕೋವಿಡ್ ಅನ್ನುವಂತಹ ಸಂದಿಗ್ಧ ಪರಿಸ್ಥಿತಿ, ಸಂಕಷ್ಟದ ಪರಿಸ್ಥಿತಿ, ನಾವೆಲ್ಲರೂ ಕೂಡ ಸಂಕಷ್ಟದಲ್ಲಿದ್ದೇವೆ, ಕಷ್ಟದಲ್ಲಿದ್ದೇವೆ. ಹೊರದೇಶದಲ್ಲಿ ಹೋಗ್ಬೇಕು, ನಮ್ಮ ಜೀವನೋಪಾಯಕ್ಕೆ ಏನಾದ್ರು ಮಾಡ್ಕೊಳ್ಬೇಕು ಅಂತ ಬಂದಾಗ ಏಜೆನ್ಸಿಗಳ ಮೊರೆ ಹೋಗ್ತೀರಾ ಅಂತ ಹೇಳಿದ್ರೆ ರಾಂಗ್ ಸೆಲೆಕ್ಷನ್ ನಿಜವಾಗ್ಲೂ ಕೂಡ ಈ ಸಂದರ್ಭಗಳಲ್ಲಿ. ಯಾಕಂದ್ರೆ ಏಜೆನ್ಸಿಗಳು ಈ ಸಂದರ್ಭ ಇದನ್ನೇ ಒಂದು ದಂಧೆಯನ್ನಾಗಿ ಮಾಡಿಕೊಳ್ತಾ ಇದೆ, ಇದನ್ನೇ ದುಡ್ಡು ಮಾಡುವಂತಹ ದಂಧೆಯನ್ನಾಗಿ ಮಾರ್ಪಾಡು ಮಾಡ್ತಾ ಇದೆ ಅನ್ನುವಂಥದ್ದು ಅಷ್ಟೇ ಗಂಭೀರವಾಗಿರುವಂತಹ ವಿಚಾರ. ನೋಡ್ಕೊಂಡು ಬಂದ್ರಿ ಯಾವ ರೀತಿ ಇದೆ ಅನ್ನುವಂಥದ್ದು. ಕೋವಿಡ್ ಪ್ಯಾಕೇಜ್ ಇದೆ ಅಂತ ಇವರಲ್ಲಿ. ಹಾಸ್ಪಿಟಲ್ಗಳಲ್ಲಿರುವಂತಹ ಪ್ಯಾಕೇಜ್ಗಳು ಈಗ ಹಳೆದಾಯ್ತು, ಈಗ ಏಜೆನ್ಸಿಗಳ ಪ್ಯಾಕೇಜ್ ಶುರುವಾಗಿದೆ, ಕೋವಿಡ್ ಪ್ಯಾಕೇಜ್ ಅಂತ ಹೇಳಿ. ಸೊ ಇದರಲ್ಲಿ ಕ್ವಾರಂಟೈನ್ ವ್ಯವಸ್ಥೆ ಇರುತ್ತೆ, ಜೊತೆಗೆ RT-PCR ಟೆಸ್ಟ್ ಕೂಡ ಇರುತ್ತೆ, ಜೊತೆಗೆ ಒಳ್ಳೆಯ ಹೋಟೆಲ್ಗಳು ಇದೆ ಅನ್ನುವಂಥದ್ದು ಹೇಳ್ತಾರೆ. ಆದರೆ ಮೇಲ್ನೋಟಕ್ಕೆ ಹೇಳ್ತಾರೆ, ಅಲ್ಲಿ ಹೋಗಿ ಒಳಗನೋಟಕ್ಕೆ ನೋಡಿದಾಗ ಎಲ್ಲವೂ ಕೂಡ ಚಿತ್ರ ವಿಚಿತ್ರವಾಗಿರುವಂಥದ್ದು, ಎಲ್ಲವೂ ಕೂಡ ಬದಲಾಗಿರುವಂಥದ್ದು ಗೊತ್ತಾಗುವಂಥದ್ದು, ಟೋಪಿ ಹಾಕಿದ್ದಾರೆ ಅನ್ನುವಂಥದ್ದು. ಎಸ್, ಇದು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಸೊ ಹಾಗಾಗಿ ಫಾರಿನ್ ಟೂರ್ ಬಿ ಕೇರ್ಫುಲ್ ಅನ್ನುವಂಥ ಟೈಟಲ್ ಅನ್ನು ನಾವು ಕೊಟ್ಟಿದ್ದೇವೆ. ಎಸ್, ಇದು ಇವತ್ತಿನ ವಿಶೇಷ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕುಡ್ಲ ನ್ಯೂಸ್ 24/7. ಎಲ್ಲೇ ಮೀರಿದಂತಹ ಮುಸಲ್ಮಾನರನ್ನು ಲೆಫ್ಟ್ ವರ್ಸಸ್ ರೈಟ್